ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಆನಂದ್ ಬುರ್ಲಿ. ಫ್ರೀ ಟ್ರೀಟ್ಮೆಂಟ್ ಟಿವಿ9 ನ ಐತಿಹಾಸಿಕ ಗೆಲುವಿದು. ಅದು ಹೇಗೆ ಇದು ಐತಿಹಾಸಿಕ ಗೆಲುವಾಗುತ್ತೆ? ಯಾವ ವಿಚಾರದಲ್ಲಿ ಟಿವಿ9 ಗೆ ಸಿಕ್ಕಿರುವಂತ ಐತಿಹಾಸಿಕ ಗೆಲುವಿದು? ಹೇಗಿದು ಐತಿಹಾಸಿಕ ಗೆಲುವು? ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ಗೆಲುವು? ಟಿವಿ9 ಏನು ಆಗ್ರಹಿಸಿತ್ತು? ಟಿವಿ9 ಆಗ್ರಹಕ್ಕೆ ಸಿಕ್ಕಂತ ಪ್ರತಿಫಲ ಎಂಥದ್ದು? ಪ್ರತಿ ಹಂತದಲ್ಲೂ ಕೂಡ ಟಿವಿ9 ಇಲ್ಲಿ ಒಂದೊಂದು ವಿಚಾರವನ್ನ ಇಡ್ತಾ ಹೋದಂತ ಸಂದರ್ಭದಲ್ಲೂ ಕೂಡ ಒಂದೊಂದಾಗಿ ಇತಿಹಾಸಗಳು ನಿರ್ಮಾಣ ಆಗ್ತಾ ಹೋಗಿದೆ. ಕರ್ನಾಟಕ ಮಾಧ್ಯಮ ಲೋಕದಲ್ಲಿ ಹೊಸ ಇತಿಹಾಸವೊಂದು ನಿರ್ಮಾಣ ಆಗಿದೆ. ಟಿವಿ9 ಒಂದು ಅಭಿಯಾನವನ್ನ ನಡೆಸಿತ್ತು. ನಿಮ್ಗೆ ಬಹುಶಃ ಗೊತ್ತಿರಬಹುದು. ಪ್ರಮುಖವಾಗಿ ಈ ಬಡ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಟಿವಿ9 ನಡೆಸಿದಂತ ಅಭಿಯಾನ ಇದು. ಕೊರೋನಾ ಸೋಂಕಿತರಿಗೆ ಉಚಿತವಾದಂತಹ ಟ್ರೀಟ್ಮೆಂಟ್ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯಿಸಿ ನಡೆಸಿದಂತ ಅಭಿಯಾನ. ಆ ಅಭಿಯಾನಕ್ಕೆ ಈಗ ಕೊನೆಗೂ ರಾಜ್ಯ ಸರ್ಕಾರ ಒಪ್ಪಿದೆ. ಸೋಂಕಿತರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡುವಂತಹ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ, ಅಂದ್ರೆ ಈಗ ಆಲ್ರೆಡಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಉಚಿತವಾದಂತಹ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇನ್ ಕೇಸ್ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಬೆಡ್ಗಳ ಕೊರತೆ ಆದಾಗ ಆಗ ಖಾಸಗಿ ಆಸ್ಪತ್ರೆಗಳನ್ನ ಅವಲಂಬಿಸಬೇಕಾಗಿತ್ತು. ಅದು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಆ ತರದೊಂದು ಆತಂಕ ಇತ್ತು. ಆದ್ರೆ ಖಾಸಗಿ ಹಾಸ್ಪಿಟಲ್ಗಳಿಗೆ ಹೋದ್ರೆ ರೋಗಿಗಳು ತಮ್ಮ ಜೇಬಿಂದ ದುಡ್ಡು ಕೊಡಬೇಕಾದಂತಹ ಅನಿವಾರ್ಯತೆ ಇತ್ತು. ಆದ್ರೆ ಇದೇ ವಿಚಾರವನ್ನ ಟಿವಿ9 ಸರ್ಕಾರದ ಮುಂದಿಟ್ಟಿತ್ತು. ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ನಿಮ್ಮ ಬಳಿ ಬಹಳಷ್ಟು ರೋಗಿಗಳನ್ನ ಹಾಸ್ಪಿಟಲೈಸ್ ಆದಂತ ಸಂದರ್ಭದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನೀವು ಅನಿವಾರ್ಯವಾಗಿ ಖಾಸಗಿ ಹಾಸ್ಪಿಟಲ್ಗಳನ್ನ ಅವಲಂಬಿಸಬೇಕಾಗುತ್ತೆ. ಆದ್ರೆ ಯಾಕಿನ್ನು ಮೀನಾಮೇಷ ಅಂತ ಹೇಳಿ ಈ ಅಭಿಯಾನಕ್ಕೆ ಸದ್ಯ ಈಗ ಸರ್ಕಾರ ಒಪ್ಪಿಗೆ ಸೂಚಿಸಿದಾಗೆ ಆಗಿದೆ. ಖಂಡಿತವಾಗಿಯೂ ಕೂಡ ಇದು ಟಿವಿ9ಗೆ ಸಿಕ್ಕಂತ ಅತ್ಯಂತ ಐತಿಹಾಸಿಕ ಗೆಲುವು ಇದು. ಯಾಕೆ ಐತಿಹಾಸಿಕ ಗೆಲುವು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ರಾಜ್ಯದ ಬಡವರ ಪರವಾಗಿ ಧ್ವನಿಯನ್ನ ಎತ್ತಿತ್ತು ಟಿವಿ9. ರಾಜ್ಯದ ಬಡವರಿಗೆ ಕೊರೋನಾ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಅವರ ಜೇಬಿನಿಂದ ದುಡ್ಡು ಕೊಡೋದಕ್ಕೆ ಸಾಧ್ಯನಾ? ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ತೀರ್ಮಾನವನ್ನ ಕೈಗೊಳ್ಳಬೇಕು. ಸರ್ಕಾರವೇ ಇಲ್ಲಿ ಎಲ್ಲರಿಗೂ ಉಚಿತವಾದಂತ ಚಿಕಿತ್ಸೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿತ್ತು. ಸದ್ಯ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿದೆ. ರಾಜ್ಯದ ಪ್ರತಿ ಬಡವನ ಧ್ವನಿಯಾಗಿ, ಪ್ರತಿ ಶ್ರಮಿಕನ ಧ್ವನಿಯಾಗಿ, ಯಾರ ಕೈಯಿಂದ ಚಿಕಿತ್ಸೆಗೆ ಹಣ ಕೊಡೋದಕ್ಕೆ ಸಾಧ್ಯ ಇಲ್ವೋ ಅಂತವರ ಧ್ವನಿಯಾಗಿ ಟಿವಿ9 ಸರ್ಕಾರಕ್ಕೆ ಆಗ್ರಹಿಸಿತ್ತು. ಸರ್ಕಾರದ ಮುಂದೆ ಒಂದಷ್ಟು ವಿಚಾರವನ್ನ ಇಟ್ಟಿತ್ತು. ಇದೀಗ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಆ ಮೂಲಕ ಟಿವಿ9 ನಡೆಸಿದಂತ ಅತಿ ದೊಡ್ಡ ಅಭಿಯಾನಕ್ಕೆ ಸಿಕ್ಕಂತ ಗೆಲುವು. ಇಡೀ ಮಾಧ್ಯಮ ಲೋಕದಲ್ಲೇ ಅಭಿಯಾನಗಳಿಗೆ ಬಂದ್ರೆ, ಅಂದ್ರೆ ಇಡೀ ಮಾಧ್ಯಮ ಲೋಕದಲ್ಲಿ ಅಭಿಯಾನಗಳು ನಡೀತಿತ್ತಲ್ಲ, ಆ ಅಭಿಯಾನಗಳಲ್ಲಿ ಸಿಕ್ಕಂತ ಐತಿಹಾಸಿಕ ಗೆಲುವಿದು. ಯಾವಾಗ ಟಿವಿ9 ಅಭಿಯಾನವನ್ನ ಮಾಡಿದೆಯೋ ಆವಾಗ ಸರ್ಕಾರ ಚಾಚು ತಪ್ಪದೆ ಆ ಮಾತನ್ನ ಕೇಳಿಸಿದೆ. ಯಾವಾಗ ಟಿವಿ9 ಆಗ್ರಹಿಸ್ತಾ ಇತ್ತೋ, ಯಾವಾಗ ಟಿವಿ9 ಸರ್ಕಾರಕ್ಕೆ ಒತ್ತಾಯಿಸ್ತಾ ಇತ್ತು, ಆವಾಗೆಲ್ಲವೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇತ್ತು. ಇವಿಷ್ಟು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ. ಇದು ಹೇಗೆ ಐತಿಹಾಸಿಕ ಗೆಲುವು? ಐತಿಹಾಸಿಕ ಗೆಲುವಿಗೆ ಏನೇನು ಕಾರಣ ಆಯ್ತು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಖಂಡಿತ ಇಲ್ಲಿ ಟಿವಿ9 ಸರ್ಕಾರವನ್ನ ಒತ್ತಾಯಿಸಿದ್ದು ಬಡ ಜನರು ಹಾಗೆ ಮಧ್ಯಮ ವರ್ಗದವರನ್ನ ದೃಷ್ಟಿಯಲ್ಲಿಟ್ಕೊಂಡು ಕೊರೋನಾ ಟೈಮ್ ನಲ್ಲಿ ಕರ್ನಾಟಕದ ಜನರ ಆರೋಗ್ಯ ಉಳಿಸುವಂತ ಭರವಸೆಯನ್ನ ಟಿವಿ9 ಕೊಟ್ಟಿತ್ತು. ಪ್ರತಿ ಪ್ರಾಣಕ್ಕೂ ಕೂಡ, ಪ್ರತಿ ಸಂಕಷ್ಟಕ್ಕೂ ನೆರವಿಗೆ ನಿಲ್ಲುವಂತ ವಾಗ್ದಾನವನ್ನ ಟಿವಿ9 ಮಾಡಿತ್ತು. ಕರ್ನಾಟಕ ಆರೋಗ್ಯ ಕ್ಷೇತ್ರದ ಬದಲಾವಣೆಗೆ ಟಿವಿ9 ಇಲ್ಲಿ ಪ್ರಯತ್ನವನ್ನ ಮಾಡಿತ್ತು. ಯಾಕೆ ಅಂತ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ನಾವು ಪಟ್ಟಿದ್ದಂತ ನಿರಂತರ ಶ್ರಮಕ್ಕೆ ಇವತ್ತು ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಯಾಕೆ ಅನ್ನುವಂಥದ್ದನ್ನ ನಂತರದ ಹಂತದಲ್ಲಿ ನೀವು ಗಮನಿಸಿಕೊಂಡು ಹೋಗ್ಬೋದು. ಬಹುದೊಡ್ಡ ತೀರ್ಮಾನವನ್ನ ಸರ್ಕಾರ ಈಗ ತೆಗೆದುಕೊಂಡಿದೆ. ಸರ್ಕಾರಕ್ಕೂ ಕೂಡ ಟಿವಿ9 ಇಲ್ಲಿ ಅಭಿನಂದಿಸ್ತಾ ಇದೆ. ಕೊರೋನಾ ಟೈಮ್ ನಲ್ಲಿ ಕರ್ನಾಟಕದ ಜನರ ಆರೋಗ್ಯ ಉಳಿಸುವಂತಹ ನಿಟ್ಟಿನಲ್ಲಿ ಟಿವಿ9 ಮಾಡಿದಂತಹ ಅಭಿಯಾನ ಆಗಿತ್ತು ಇದು. ಆಮೇಲೆ ಹೌದು, ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಿ ಸ್ವಲ್ಪ ಸರ್ಕಾರ ತನ್ನ ಖಜಾನೆಯಿಂದ ದುಡ್ಡನ್ನು ಕೊಡ್ಬೇಕಂತ ಅನಿವಾರ್ಯತೆ ಇದೆ. ಬಟ್ ಜನರ ಆರೋಗ್ಯದ ಮುಂದೆ ಅದ್ಯಾವುದು ಕೂಡ ಇಲ್ಲಿ ನಾವು ಪರಿಗಣಿಸೋದಕ್ಕಾಗೋದಿಲ್ಲ. ಸರ್ಕಾರವೂ ಕೂಡ ಅಷ್ಟೇ. ಪ್ರತಿ ಓರ್ವ ವ್ಯಕ್ತಿಯ, ಪ್ರತಿ ಜನಸಾಮಾನ್ಯನ ಆರೋಗ್ಯ ಇಲ್ಲಿ ಅತಿ ಮುಖ್ಯ ಆಗಿತ್ತು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಆರೋಗ್ಯವನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಅದನ್ನ ಮರಿತಾ ಇದೆಯಾ ಅನ್ನುವಂತ ಪ್ರಶ್ನೆ ಇತ್ತು. ಯಾಕಂತಾದ್ರೆ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ರೋಗಿಗಳು ಏನಾದ್ರೂ
ಗೋರ್ಮೆಂಟ್ ಹಾಸ್ಪಿಟಲ್ ನ ಬಾಗಿಲು ತಟ್ಟಾಗ ಏನ್ ಮಾಡ್ಬೇಕು ಅನ್ನುವಂಥದ್ದೇ ಪ್ರಶ್ನೆಯಾಗಿತ್ತು. ಇದೇ ಕಾರಣಕ್ಕಾಗಿ TV9 ಸರ್ಕಾರವನ್ನ ಪ್ರಶ್ನಿಸಿತ್ತು. ಪ್ರತಿಯೋರ್ವರಿಗೂ ಕೂಡ ಉತ್ತಮ ಚಿಕಿತ್ಸೆ ಕೊಡುವಂತದ್ದು ಅದು ಸರ್ಕಾರದ ಹಕ್ಕು ಅನ್ನುವಂಥದ್ದನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿತ್ತು. ಸರ್ಕಾರದ ಕರ್ತವ್ಯ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿತ್ತು. ಆ ಪ್ರಯತ್ನದ ಫಲ ಇವತ್ತು ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಪ್ರಾಣಕ್ಕೂ, ಪ್ರತಿಯೊಂದು ಸಂಕಷ್ಟಕ್ಕೂ, ಪ್ರತಿಯೊಂದಕ್ಕೂ ಕೂಡ TV9 ವಾಗ್ದಾನವನ್ನ ಮಾಡಿತ್ತು. ಕರ್ನಾಟಕದ ಜನರಿಗೆ ಭರವಸೆಯನ್ನ ಕೊಟ್ಟಿತ್ತು. ನಿಮ್ಮ ಧ್ವನಿಯಾಗಿ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತೀವಿ, ಸರ್ಕಾರವನ್ನ ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಒಂದು ವಾಗ್ದಾನವನ್ನ TV9 ಕೊಟ್ಟಿತ್ತು. ಅಂತ ಒಂದು ಭರವಸೆಯನ್ನ ಕೊಟ್ಟಿತ್ತು. ಕೊಟ್ಟಂತ ಭರವಸೆಗೆ ಇವತ್ತು ಅಭೂತಪೂರ್ವವಾದಂತ ಗೆಲುವು ಸಿಕ್ಕಿದೆ. ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ಪಡಿಬಹುದು. ಯಾವ ರೀತಿಯಾದಂತ ಚಿಕಿತ್ಸೆ, ಅದಕ್ಕೆ ಹಣ ಎಷ್ಟು ಕೊಡಬೇಕು, ಇವೆಲ್ಲವನ್ನು ಕೂಡ ನಂತರದಲ್ಲಿ ಹೇಳ್ತಾ ಹೋಗ್ತೀವಿ. ಇಡೀ TV9 ಅಭಿಯಾನಗಳನ್ನ ಮಾಡಿತ್ತು. ಆ ಅಭಿಯಾನದಲ್ಲೇ ಸಿಕ್ಕಂತ ಅಭೂತಪೂರ್ವವಾದಂತ ಗೆಲುವಿದು. ಇಲ್ಲಿ ರಾಜ್ಯದ ಪ್ರತಿ ಬಡವನ ಮಾತನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ, ಪ್ರತಿ ಬಡವನ ಅಂತ್ಯೋದಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ TV9 ಇಲ್ಲಿ ಅಭಿಯಾನವನ್ನ ಮಾಡಿತ್ತು. ಇದೀಗ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ಸ್ಪಂದಿಸೋದರ ಜೊತೆಗೇನೆ ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆದ್ರೆ ಸರ್ಕಾರಕ್ಕೆ ನಾವು ಮಾರ್ಗಗಳನ್ನ ಕೊಟ್ಟಿದ್ವಿ. ನೀವು ಇಂತಿಂತದನ್ನ ಮಾಡಿದ್ರೆ ಕರ್ನಾಟಕದಲ್ಲಿ ಸೋಂಕಿತರಿಗೆ ಚಿಕಿತ್ಸೆಯನ್ನ ಕೊಡಬಹುದು ಅನ್ನುವಂತ ಆಗ್ರಹ ಮಾಡಿದ್ವಿ. ಸದ್ಯಕ್ಕೆ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಅದಕ್ಕೆ ಹೇಳ್ತಾ ಇದ್ವಿ, ಕೊರೋನಾ ಟೈಮ್ ನಲ್ಲಿ ಜನರ ಆರೋಗ್ಯವನ್ನ ಉಳಿಸುವಂತ ಭರವಸೆಯನ್ನ TV9 ಕೊಟ್ಟಿತ್ತು. ಪ್ರತಿ ಪ್ರಾಣಕ್ಕೂ, ಪ್ರತಿ ಸಂಕಷ್ಟಕ್ಕೂ ನಾವು ಧ್ವನಿಯಾಗ್ತೀವಿ ಎನ್ನುವಂತ ವಾಗ್ದಾನವನ್ನ ಕರ್ನಾಟಕದ ರಾಜ್ಯದ ಜನತೆಗೆ ಕೊಟ್ಟಿದ್ವಿ. TV9ಗೆ ಮತ್ತೊಮ್ಮೆ ಕರ್ನಾಟಕ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಕರ್ನಾಟಕ ಜನರಿಗೆ ಕೊಟ್ಟಂತ ಭರವಸೆಯನ್ನ ಉಳಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಇದು ಅತಿ ದೊಡ್ಡ ಆತ್ಮ ಸಂತೃಪ್ತಿ. ಇದು ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ಬಡವನು ಕೂಡ ಚಿಕಿತ್ಸೆಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇಂಥ ಸಂದರ್ಭದಲ್ಲಿ ಒಬ್ಬ ಬಡವ ಕೂಡಿಟ್ಟ ಹಣವನ್ನ ಚಿಕಿತ್ಸೆಗೆ ವಹಿಸಿದ್ರೆ ಆತನ ಇಡೀ ಜೀವನವೇ ನರಕ ಕೂಪ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ TV9 ಅತಿ ದೊಡ್ಡದಾದಂತಹ ಒಂದು ಅಭಿಯಾನವನ್ನು ನಡೆಸಿತ್ತು. ಸದ್ಯಕ್ಕೆ TV9 ನ ಅಭಿಯಾನಕ್ಕೆ ಅಭೂತಪೂರ್ವವಾದಂತಹ ಯಶಸ್ಸು ಸಿಕ್ಕಿದೆ. ಸರ್ಕಾರ ಕೂಡ ಸ್ಪಂದಿಸಿದೆ. ಪ್ರತಿ ಹಂತದಲ್ಲೂ ಕೂಡ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಇದೀಗ ಸರ್ಕಾರಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ಎತ್ತಿದಂತಹ ಪ್ರತಿ ಪ್ರಶ್ನೆಗೂ, ನಾವು ಇಟ್ಟಂತಹ ಪ್ರತಿಯೊಂದು ಪ್ರಶ್ನೆಗೂ ಸರ್ಕಾರ ಇಲ್ಲಿ ಉತ್ತರ ಕೊಟ್ಟಿದೆ. ಬರೀ ಉತ್ತರ ಕೊಡೋದಲ್ಲ, ಒಬ್ಬೊಬ್ಬ ಬಡವನ ಜೀವನಕ್ಕೂ ಅನುಕೂಲ ಆಗುವಂತ ಗಮನಿಸಬೇಕು. ಇದು ನಾಳೆ ನಿಮಗೂ ಬರಬಹುದು ಕೊರೋನಾ, ನಮಗೂ ಬರಬಹುದು. ರಾಜ್ಯದಲ್ಲಿರುವಂತಹ ಅದೆಷ್ಟು ಜನರಿಗೆ ಕೊರೋನಾ ಬರುತ್ತೋ ಗೊತ್ತಿಲ್ಲ. ಆದ್ರೆ ಬಂದಂತಹ ಸಂದರ್ಭದಲ್ಲಿ ಒಬ್ಬ ಬಡ ರೋಗಿ ಪರದಾಡಬಾರದು, ಅಥವಾ ಒಬ್ಬ ಬಡರೋಗಿ ತನ್ನ ಇಡೀ ಜೀವಮಾನದ ಈ ಗಳಿಕೆಯ ಹಣ ಏನಿತ್ತು ಅದನ್ನ ಆಸ್ಪತ್ರೆಗೆ ಕೊಡಬಾರದು. ಅಂತದೊಂದು ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಬಾರದು. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ TV9 ವೇದಿಕೆಯನ್ನ ಕಲ್ಪಿಸಿತ್ತು, ಅತಿಥಿಗಳನ್ನ ಕರೆದಿತ್ತು, ಸರ್ಕಾರವನ್ನ ಪ್ರತಿನಿಧಿಸುವಂತವರನ್ನು ಕೂಡ ಕರೆದಿತ್ತು. ಆ ಸಂದರ್ಭದಲ್ಲಿ TV9 ಒಂದೊಂದಾಗಿ ಆಗ್ರಹಿಸಿತ್ತು. ಸದ್ಯಕ್ಕೆ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ಸ್ಪಂದಿಸಿರುವಂತಹ ಸರ್ಕಾರಕ್ಕೆ ಸದ್ಯಕ್ಕೆ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಸರ್ಕಾರಕ್ಕೆ TV9 ಒತ್ತಾಯವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಮುಂದಿಟ್ಟು, ಅಥವಾ ವಾಸ್ತವ ಸನ್ನಿವೇಶ ಏನಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ TV9 ಮಾಡಿತ್ತು. ಇದೀಗ ಕೊರೋನಾದಿಂದ ಕಂಗೆಟ್ಟಂತಹ ಕಾಲದಲ್ಲಿ ಬಹಳ ದೊಡ್ಡ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಹಳ ದೊಡ್ಡ ತೀರ್ಮಾನವೊಂದು ಪ್ರಕಟ ಆಗಿದೆ ಅನ್ನೋದು ನಮಗೀಗ ತಿಳಿದು ಬಂದಿದೆ. TV9 ನ ಎಲ್ಲ ಆಗ್ರಹಗಳಿಗೂ ಕೂಡ ರಾಜ್ಯ ಸರ್ಕಾರ ಮನ್ನಣೆಯನ್ನ ಕೊಟ್ಟಿರುವಂತದ್ದನ್ನ ಕೂಡ ನಾವು ಇದರಲ್ಲಿ ಗಮನಿಸಬಹುದಾಗಿದೆ. ಕೊರೋನಾದಿಂದ ಕಂಗೆಟ್ಟಂತ ಕಾಲದಲ್ಲಿ ಇದು ಬಹಳ ದೊಡ್ಡ ತೀರ್ಮಾನ. ನಾನು ಮತ್ತೆ ಹೇಳುವಂತದ್ದಿದೆ, ಹೌದು ಸರ್ಕಾರಕ್ಕೆ ಆರ್ಥಿಕವಾಗಿ ಇದರಿಂದ ಹೊರೆ ಆಗಬಹುದು ಅನ್ನುವಂಥದ್ದು ವಿಚಾರ ಹೌದು. ಆದ್ರೆ ಜನರ ಆರೋಗ್ಯ ಇಲ್ಲಿ ಅತಿ ಮುಖ್ಯ ಆಗಿತ್ತು. ಹಲವಾರು ಬಡ ಜನರು, ಮಧ್ಯಮ ವರ್ಗದವರು ಈಗ ಆಲ್ರೆಡಿ ಕೊರೋನಾದಿಂದಾಗಿ ಅವರಿಗೆ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳಬಹುದಾದಂತಹ ಸನ್ನಿವೇಶ ನಮಗೆ ಗಮನಕ್ಕೆ ಬರ್ತಾ ಇತ್ತು. ಹಲವಾರು ಮಂದಿ ಗೌರ್ಮೆಂಟ್ ಹಾಸ್ಪಿಟಲ್ ನ ಕದ ತಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಸೇರ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಕಾರಣ ಅಂತಂದ್ರೆ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು, ಅಥವಾ ಬೆಡ್ಗಳ ಕೊರತೆನೋ. ಈಗ ಆಲ್ರೆಡಿ ಹಲವಾರು ಮಂದಿ ಖಾಸಗಿ ಹಾಸ್ಪಿಟಲ್ ನ ಕಡೆಗೆ ಮುಖ ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಈಗ ಕೆಲಸಗಳಾಗ್ತಾ ಇದೆ, ಕಾರ್ಯಗಳಾಗ್ತಾ ಇದೆ. ಆದ್ರೆ ಆರ್ಥಿಕವಾಗಿ ಅವರಿಗೆ ಇದು ಬಹಳ ಹೊಡೆತ ತರುವಂತಹ ಸನ್ನಿವೇಶವಾಗಿತ್ತು. ಇದೇ ವಿಚಾರವನ್ನ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನ TV9 ಮಾಡಿತ್ತು. ಹೀಗಾಗಿನೇ TV9 ಇಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಒಳಗೂಡಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನ ಒತ್ತಾಯಿಸಿತ್ತು. ಆ ಒತ್ತಾಯಕ್ಕೆ ಈಗ ಸರ್ಕಾರ ಸ್ಪಂದಿಸಿದೆ. ಮೊನ್ನೆ ತಾನೇ ಇನ್ನ ನಂತರದ ಹಂತದಲ್ಲಿ ಘಟನಾವಳಿಗಳು ಏನೇನಾಗಿತ್ತು, ಯಾವ ರೀತಿಯಾಗಿ TV9 ಪ್ರತಿ ಹಂತದಲ್ಲೂ ಕೂಡ ಇದರ ಮೇಲೆ ಕಣ್ಣಿಟ್ಟು ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾ ಇತ್ತು, ಇದೆಲ್ಲವನ್ನ ನಂತರದ ಹಂತದಲ್ಲಿ ನೀವು ಗಮನಿಸ್ತಾ ಬರಬಹುದಾಗಿದೆ.
ಇನ್ನು ಕೊರೋನಾದಿಂದ ಕಂಗೆಟ್ಟಿದ್ದಂತ ಇಂಥ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಟಿವಿ9 ಮಾಡಿತ್ತು. ಸರ್ಕಾರ ಕೊಟ್ಟಂತಹ ಭರವಸೆ, ಸರ್ಕಾರ ಕೊಟ್ಟಂತ ವಾಗ್ದಾನ ಸರ್ಕಾರ ಉಳಿಸಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಈ ಐತಿಹಾಸಿಕ ತೀರ್ಮಾನಕ್ಕೆ ನಾವು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಆದ್ರೆ ಸರ್ಕಾರ ಇಂಥದೊಂದು ದೊಡ್ಡ ಮಟ್ಟದ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಟಿವಿ9 ನಡೆಸಿದಂತ ಅಭಿಯಾನಕ್ಕೆ ಸಿಕ್ಕಂತ ಅಭೂತಪೂರ್ವ ಗೆಲುವಿದು. ಯಾಕೆ ಇಂಥದ್ದೊಂದು ಗೆಲುವು ಸಿಕ್ಕಿದೆ ಅಥವಾ ಗೆಲುವು ಸಿಗೋದಕ್ಕೆ ಟಿವಿ9 ಮಾಡಿದಂತ ಕೆಲಸ ಎಂತದ್ದು? ಪ್ರತಿ ಹಂತದಲ್ಲೂ ಕೂಡ ನಿಂತು ಹೋಗಿದ್ದಂತ ಮಾತುಕತೆಗಳನ್ನ ಮತ್ತೆ ಶುರು ಮಾಡಿಸುವಂತ ನಿಟ್ಟಿನಲ್ಲಿ ಅಥವಾ ಕೊಟ್ಟಿದ್ದಂತ ಒಂದಷ್ಟು ದರ ಸಮರ ನಡೀತಾ ಇತ್ತಲ್ಲ, ಆ ವಿಚಾರದಲ್ಲೂ ಕೂಡ ಟಿವಿ9 ವೇದಿಕೆಯನ್ನ ಕಲ್ಪಿಸಿತ್ತು. ಆ ಮೂಲಕ ಕೊರೋನಾದಂತ ಸಂಕಷ್ಟದ ಕಾಲದಲ್ಲಿ ಅತಿ ದೊಡ್ಡ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ. ಆ ತೀರ್ಮಾನದ ಲಾಭ ಯಾರಿಗಾಗುತ್ತೆ, ಆ ತೀರ್ಮಾನದಿಂದ ಯಾರಿಗೆ ಅನುಕೂಲ ಆಗುತ್ತೆ, ಇವೆಲ್ಲವ ವಿಚಾರವನ್ನ ನಮಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಬಹುಮುಖ್ಯವಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ಇವತ್ತಿನ ತೀರ್ಮಾನ ಬಹುಪಾಲು ಕರ್ನಾಟಕವನ್ನ ಒಳಪಡುತ್ತೆ. ಇಲ್ಲಿ 6.5 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಕೋಟಿ ಜನರಿಗೆ ಇದರ ಲಾಭ ಸಿಗಲಿದೆ? ಯಾಕೆ ಅಂತ ಹೇಳಿದ್ರೆ ಸಂಕಷ್ಟದ ಕಾಲ. ಇಲ್ಲಿ ಕೊರೋನಾ ಯಾರಿಗೆ ಬೇಕಿದ್ರೂ ಕೂಡ ಒಕ್ಕರಿಸಬಹುದು. ಎಷ್ಟರ ಮಟ್ಟಿಗೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 100-135 ಕೇಸ್ಗಳು ಒಂದೇ ದಿನ ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 300-350 ಕೇಸ್ಗಳು ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೇರೆದೇ ರೀತಿಯಾದಂತಹ ಪ್ಲಾನ್ಗಳು ಇರಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ಟಿವಿ9 ಪ್ಲಾನ್ಗಳ ಕೊಡೋದ್ರ ಜೊತೆಗೇನೆ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಬೇರೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಡವ ಆಸ್ಪತ್ರೆಗೆ ಹೋಗಿ ದುಡ್ಡು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಆಟೋ ಡ್ರೈವರ್, ಒಬ್ಬ ಕ್ಯಾಬ್ ಡ್ರೈವರ್, ಎಲ್ಲೋ ಒಂದು ಕಡೆಗೆ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಮಹಿಳೆ ಅಥವಾ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರುವಂತ ಒಬ್ಬ ವೃದ್ಧ ಆಸ್ಪತ್ರೆಗೆ ಹೋಗಿ ಕೊರೋನಾ ವಿಚಾರಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಆಗುವಂತ ಲಕ್ಷಾಂತರ ರೂಪಾಯಿ ಬಿಲ್ ಅನ್ನ ಕೊಡೋದಕ್ಕೆ ಸಾಧ್ಯ ಇತ್ತಾ? ಖಂಡಿತವಾಗಿಯೂ ಕೂಡ ಸಾಧ್ಯ ಇರಲಿಲ್ಲ. ಈ ಕಾರಣಕ್ಕಾಗಿ ಟಿವಿ9 ಇಂಥ ಅದೆಷ್ಟೋ ಜನರ ಕೋಟಿ ಜನರ ಧ್ವನಿಯಾಗಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಟಿವಿ9 ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಸದ್ಯಕ್ಕೆ ಸರ್ಕಾರ ಅದಕ್ಕೆ ಮನ್ನಣೆ ಕೊಟ್ಟಿದೆ, ಅತಿ ದೊಡ್ಡ ತೀರ್ಮಾನವೊಂದನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಓವರ್ ಆಲ್ ಆಗಿ ನಾವು ಗಮನಿಸ್ತಾ ಬಂದಂತಹ ಟೈಮ್ ನಲ್ಲಿ ಟಿವಿ9 ಇಲ್ಲಿ ಮಾಡಿದಂತಹ ಆಗ್ರಹ ಏನಾಗಿತ್ತು? ಸರ್ಕಾರದ ಮುಂದೆ ಟಿವಿ9 ಯಾವ ತೆರನಾಗಿ ಸಂಕಷ್ಟಗಳನ್ನ ಎಳೆಯಾಗಿ ಬಿಡಿಸಿಡುವಂತ ಪ್ರಯತ್ನವನ್ನ ಮಾಡಿತ್ತು? ಟಿವಿ9 ಮಾಡಿದಂತಹ ಪ್ರಮುಖ ಆಗ್ರಹ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಸಿಗಬೇಕು ಅನ್ನೋದು. ಕೊರೋನಾ ಸಂದರ್ಭದಲ್ಲಿ ಈತ APL ಕಾರ್ಡ್ ಹೋಲ್ಡರ್, ಈತ BPL ಕಾರ್ಡ್ ಹೋಲ್ಡರ್, ಈತ ಬಡಸ್ತರದವರು, ಈತ ಮಧ್ಯಮ ಕುಟುಂಬದವರು, ಈ ತರನಾದ ತಾರತಮ್ಯ ಮಾಡಬಾರದು ಅನ್ನುವಂಥದ್ದು ಟಿವಿ9 ನ ಆಗ್ರಹ ಆಗಿತ್ತು. ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೆ ನೇರವಾಗಿ ಟಿವಿ9 ಆಗ್ರಹಿಸಿತ್ತು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೂ ನೇರವಾಗಿ ಟಿವಿ9 ಆಗ್ರಹಿಸಿತ್ತು. ಮುಖ್ಯಮಂತ್ರಿಗಳಿಗೂ ಆಗ್ರಹಿಸಿತ್ತು. ಸಮಗ್ರ ಸರ್ಕಾರಕ್ಕೆ ಟಿವಿ9 ಆಗ್ರಹಿಸಿತ್ತು. ಈ ಎಲ್ಲ ಆಗ್ರಹಗಳಿಗೆ ಮಣಿದಂತ ರಾಜ್ಯ ಸರ್ಕಾರ ಇದೀಗ ಮಹತ್ವದ ಆದೇಶಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಪ್ರತಿಯೋರ್ವರಿಗೂ ಕೂಡ ಇನ್ ಮುಂದೆ ಉಚಿತವಾಗಿ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಈಗ ಆಲ್ರೆಡಿ ನಾವು ಅದಕ್ಕೆ ಹೇಳಿದ್ದು ವಾಸ್ತವತೆಯನ್ನ ಸರ್ಕಾರದ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಇಲ್ಲಿ ಟಿವಿ9 ಮಾಡಿತ್ತು. ಬಹಳಷ್ಟು ಮಂದಿ ಈಗ ಆಲ್ರೆಡಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ದಾಖಲಾಗಿ ಜೇಬಲ್ಲಿ ದುಡ್ಡಿಲ್ದೆ ಆ ಹಾಸ್ಪಿಟಲ್ ಇಂದ ಹೊರಗೂ ಹೋಗೋಕ್ಕಾಗದೆ ಸಂಕಷ್ಟದ ಸಂದರ್ಭದಲ್ಲಿದ್ರು. ಎಳೆಯಾಗಿ ಇಂತಹದೊಂದಷ್ಟು ವಾಸ್ತವ ಚಿತ್ರಣಗಳನ್ನ ಟಿವಿ9 ಸರ್ಕಾರದ ಮುಂದಿಡುವಂತ ಪ್ರಯತ್ನವನ್ನ ಮಾಡಿತ್ತು. ಯಾವಾಗ ಆರೋಗ್ಯ ಇಲಾಖೆಯನ್ನ ಟಿವಿ9 ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಒತ್ತಾಯ ಮಾಡ್ತು, ಆಗ ನಮ್ಮ ಅರಿವಿಗೆ ಬಂತು ಸಮಗ್ರ ಸರ್ಕಾರವನ್ನ ಒತ್ತಾಯಿಸಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಸರ್ಕಾರ ಎಲ್ಲಾ ಆಯಾಮದಲ್ಲೂ ಕೂಡ ಯೋಚನೆ ಮಾಡಿ ತೆಗೆದುಕೊಳ್ಬೇಕಾಗಿದ್ದಂತ ನಿರ್ಧಾರ ಆಗಿತ್ತು. ಹೀಗಾಗಿನೇ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಮುಖ್ಯಮಂತ್ರಿಗಳು, ಸಮಗ್ರ ಸರ್ಕಾರ ಇವರೆಲ್ಲರಿಗೂ ಕೂಡ ನಾವು ವಾಸ್ತವತೆ ಏನಿದೆ ಅನ್ನುವಂಥದ್ದನ್ನ ವಿವರಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಇನ್ನು ಮುಂದೆ ನಾನು ಮೊದಲೇ ಹೇಳಿದಾಗೆ ರಾಜ್ಯದಾದ್ಯಂತ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಎಲ್ಲೇ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡ್ರು ಕೂಡ, ಅಂದ್ರೆ ಈಗ ಹಾಸ್ಪಿಟಲ್ಗಳ ಪಟ್ಟಿ ಕೂಡ ಈಗ ಆಲ್ರೆಡಿ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿದೆ. ಅಂತ ಹಾಸ್ಪಿಟಲ್ಗಳಲ್ಲಿ ಇನ್ ಮುಂದೆ ಚಿಕಿತ್ಸೆಯನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು. ಬಟ್ ಅದಕ್ಕೊಂದಷ್ಟು ಕಂಡೀಷನ್ಸ್ ಇದೆ, ನಂತರದ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ. ಖಂಡಿತವಾಗಿಯೂ ಕೂಡ ಟಿವಿ9 ಸರ್ಕಾರದ ಭಾಗವಾಗಿರುವಂತಹ ಆರೋಗ್ಯ ಇಲಾಖೆ, ಸರ್ಕಾರದ ಭಾಗವಾಗಿರುವಂತಹ ವೈದ್ಯಕೀಯ ಶಿಕ್ಷಣ ಇಲಾಖೆ ಇಬ್ಬರು ಸಚಿವರಿಗೆ ಟಿವಿ9 ಆಗ್ರಹಿಸಿತ್ತು. ಸ್ವತಃ ಮುಖ್ಯಮಂತ್ರಿಗಳಿಗೂ ಕೂಡ ಟಿವಿ9 ಆಗ್ರಹಿಸಿತ್ತು. ಇಂಥ ಸಂದರ್ಭದಲ್ಲಿ ತಾರತಮ್ಯ ಬೇಡ. ಇಲ್ಲಿ ಹಣ ಇದ್ದವನಿಗೆ ಕೊರೋನಾ ಬರುತ್ತೆ ಅಥವಾ ಹಣ ಇಲ್ಲದೆ ಇರುವಂತವನಿಗೆ ಕೊರೋನಾ ಬರುತ್ತೆ, ಯಾವುದೂ ಕೂಡ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಇಂಥದೊಂದು ಸಿಚುವೇಶನ್ ನಲ್ಲಿ ಯಾರಿಗೂ ಕೂಡ ತಾರತಮ್ಯ ಆಗೋದು ಬೇಡ, ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗಬೇಕು ಅನ್ನುವಂತ ಆಗ್ರಹವನ್ನ
ಟಿವಿ9 ಮಾಡ್ತಾ ಹೋಗಿತ್ತು. ಅದರ ಜೊತೆಗೆ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಕೂಡ ಮಾಡಿತ್ತು. ಯಾಕೆ ಇಲ್ಲಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಅಂತ ನೋಡ್ತಾ ಹೋದ್ರೆ ನಿಂತು ಹೋಗಿತ್ತು. ಇಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಅನ್ನುವಂತ ಮಾತಿದೆಯಲ್ಲ, ನಡೆದಂತ ಸಭೆಗಳಿದೆಯಲ್ಲ, ಅರ್ಧಕ್ಕೆ ನಿಂತು ಹೋಗಿದ್ವು. ಯಾವ ಕೂಡ ಮುಂದುವರಿತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಕಣ್ಣು ತೆರೆಸುವಂತ ಕೆಲಸವನ್ನ ಟಿವಿ9 ಮಾಡಿತ್ತು. ಅದರ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಕೆ ಸುಧಾಕರ್ಗೂ ಕೂಡ ನೇರವಾಗಿ ಆಗ್ರಹಿಸಿದ್ವಿ. ತಾರತಮ್ಯ ಅನ್ನೋದು ಇಂತಹ ಸಂದರ್ಭದಲ್ಲಿ ಬೇಡ. ಎಲ್ರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡಿ, ಎಲ್ರಿಗೂ ಉಚಿತವಾದಂತಹ ಚಿಕಿತ್ಸೆ ಕೊಡಿ. ಹಾಗಾದಾಗ ಮಾತ್ರ ಸರ್ಕಾರ ತಾನು ಇದೀನಿ ಅನ್ನೋದನ್ನ ನಿರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಬಡವನೂ ಇದ್ದಾನೆ, ಶ್ರೀಮಂತನೂ ಇದ್ದಾನೆ, ಒಬ್ಬ ಕ್ಯಾಬ್ ಡ್ರೈವರ್ ಇದ್ದಾನೆ, ಆಟೋ ಡ್ರೈವರ್ ಇದ್ದಾನೆ, ಗಾರ್ಮೆಂಟ್ಸ್ ನಲ್ಲಿ ಕೆಲಸ ನಿರ್ವಹಿಸುವಂತ ಕೆಲಸ ಮಾಡುವಂತ ಮಹಿಳೆಯರಿದ್ದಾರೆ, ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರುವಂತ 60-70 ವರ್ಷದ ವೃದ್ಧರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಖಾಸಗಿ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಇತ್ತಾ? ಸಾಧ್ಯ ಇರಲಿಲ್ಲ. ಖಂಡಿತವಾಗಿ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಂತ ಹೇಳಿ ಅವರೆಲ್ಲರೂ ಕೂಡ ಸಾಯ್ಬೇಕಿತ್ತ? ಅದು ಕೂಡ ಸಾಧ್ಯ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಗೆ ಫ್ರೀಯಾಗಿ ಉಚಿತವಾಗಿ ನೀವು ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀರೋ, ಅದೇ ರೀತಿಯಾಗಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಫ್ರೀ ಚಿಕಿತ್ಸೆ ಕೊಡಿ ಎನ್ನುವಂತ ಆಗ್ರಹವನ್ನ ಟಿವಿ9 ಮಾಡಿತ್ತು. ಇದೀಗ ಆ ಆಗ್ರಹಕ್ಕೆ ಸರ್ಕಾರ ಮಣಿದಿದೆ. ಎಲ್ರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಆದೇಶಗಳಾಗಿದೆ. ಹಾಗೆ ಈ ವಿಚಾರವನ್ನ ನಾವು ಶ್ರೀರಾಮುಲು ಅವರ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ನಾವು ಮೊದಲೇ ಹೇಳಿದಾಗೆ ವಾಸ್ತವತೆ ಏನಿದೆ ಅನ್ನುವಂಥದ್ದನ್ನ ವಿವರಿಸುವಂತ ಪ್ರಯತ್ನವನ್ನ ಟಿವಿ9 ಮಾಡಿತ್ತು. ಜೂನ್ 19ನೇ ತಾರೀಕಿನಂದೇ ಟಿವಿ9ಗೆ ಈ ವಿಚಾರವಾಗಿ ನಾವು ಶ್ರೀರಾಮುಲು ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಭರವಸೆಯನ್ನ ಕೊಟ್ಟಿದ್ರು. ಅವರು ಒಂದ್ ಮಾತನ್ನ ಕೊಟ್ಟಿದ್ರು, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಕೂಡ ಕೂಡಲೇ ನಿರ್ಧಾರಕ್ಕೆ ಬರ್ತೀನಿ ಅಂತ. ಟಿವಿ9ಗೆ ಕೊಟ್ಟಂತಹ ಮಾತನ್ನ ಸಚಿವರು ಉಳಿಸ್ಕೊಂಡಿದ್ದಾರೆ. ಟಿವಿ9ನ ಆಗ್ರಹಗಳನ್ನ ಜಾರಿಗೆ ತಂದಿರುವಂತಹ ಸರ್ಕಾರಕ್ಕೆ ನಾನು ಮೊದಲೇ ಹೇಳಿದಾಗೆ ಅಭಿನಂದನೆಯನ್ನ ಸಲ್ಲಿಸುವಂತಹ ಸಂದರ್ಭ ಇದು. ಜೂನ್ 19ರಂದೇ ಟಿವಿ9ಗೆ ಶ್ರೀರಾಮುಲು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲ, ಖಂಡಿತವಾಗಿಯೂ ನೀವು ಏನು ವಿಚಾರವನ್ನ ಹೇಳ್ತಾ ಇದ್ದೀರಾ ಅದು ಹೌದು, ವಾಸ್ತವತೆ ತನಗೂ ಕೂಡ ಅರ್ಥ ಆಗ್ತಾ ಇದೆ, ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕ್ರಮ ತೆಗೆದುಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದರು. ಇನ್ನು ಟಿವಿ9ಗೆ ಸಚಿವ ಶ್ರೀರಾಮುಲು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ರು. ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ನಾವು ನಿಭಾಯಿಸೋದಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇದೆ. ಆದ್ರೆ ಒಂದೊಮ್ಮೆ ಏನಾದ್ರೂ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಚಿಕಿತ್ಸೆಗೋಸ್ಕರ ನಾವು ಕೂಡ ಖಾಸಗಿ ಆಸ್ಪತ್ರೆಯ ಕಡೆಗೆ ಮುಖ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಎನ್ನುವಂತ ಮಾತನ್ನ ಸ್ವತಃ ಶ್ರೀರಾಮುಲು ಒಪ್ಪಿಕೊಂಡಿದ್ರು. ಅದರ ಜೊತೆಗೆ ಟಿವಿ9ಗೆ ಭರವಸೆಯನ್ನ ಕೊಟ್ಟಿದ್ರು. ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡುವಂತಹ ಉದ್ದೇಶ ಸರ್ಕಾರಕ್ಕೂ ಕೂಡ ಇದೆ. ಸರ್ಕಾರ ಅಂಥದ್ದೇ ನಿಟ್ಟಿನಲ್ಲಿ ನಾವು ಕೂಡ ಚಿಂತಿಸ್ತಾ ಇದ್ದೀವಿ ಅಂತೇಳಿ ಆವತ್ತು ಭರವಸೆಯನ್ನ ಕೊಟ್ಟಿದ್ರು. ಕೊಟ್ಟಂತ ಭರವಸೆಯನ್ನ ಶ್ರೀರಾಮುಲು ಉಳಿಸಿಕೊಂಡಿದ್ದಾರೆ. ಇಲ್ಲಿ ಸಚಿವ ಸಂಪುಟದ ಮುಂದೆ ಇಡ್ತೀವಿ, ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಎನ್ನುವಂತ ಮಾತನ್ನು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆದೇಶಗಳಾಗಿದೆ. ಆರೋಗ್ಯ ಇಲಾಖೆಯಿಂದ ಆಗಿರುವಂತಹ ಆದೇಶ ಇದೆಯಲ್ಲ, ಅದು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಆದೇಶ. ಕೊಟ್ಟ ಮಾತನ್ನ ಶ್ರೀರಾಮುಲು ಉಳಿಸಿಕೊಂಡಿದ್ದಾರೆ. ಉಚಿತ ಚಿಕಿತ್ಸೆ ಅನ್ನುವಂತಹ ಪದಕ್ಕೆ ಅವರು ಬೇರೆದೇ ರೀತಿಯಾದಂತಹ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಬಹುಪಾಲು ಜನರಿಗೆ ಉಚಿತ ಚಿಕಿತ್ಸೆ ಕೊಡಿಸುವಂತಹ ನಿಟ್ಟಿನಲ್ಲಿ ಆದೇಶವೊಂದನ್ನು ಮಾಡಿದ್ದಾರೆ. ಹಾಗಿದ್ರೆ ಅವತ್ತು ಟಿವಿ9ಗೆ ಸಚಿವ ಶ್ರೀರಾಮುಲು ಕೊಟ್ಟಂತಹ ಭರವಸೆ ಏನಾಗಿತ್ತು ನೋಡೋಣ ಬನ್ನಿ. ನಾವ್ ಯಾವ್ದು ಕೂಡ APL BPL ಯಾವ್ದು ಮಾಡೋದ್ ಬೇಕಾಗಿಲ್ಲ. ಇದ್ರಲ್ಲಿ ಯಾವ್ದೇ ಜಾತಿ BPL APL ಏನು ನೋಡೋದ್ ಬೇಕಾಗಿಲ್ಲ. ಎಲ್ಲರಿಗೆ ಸೈಮಲ್ಟೇನಿಯಸ್ ಇಡೀ ರಾಜ್ಯದಲ್ಲಿ ಎಲ್ಲಾ ಆಸ್ಪತ್ರೆಗಳಿಗೆ ಒಂದು ನಮ್ಮ ಆಯುಷ್ಮಾನ್ ಭವನದಲ್ಲಿ NPNL ಆದಂತ ಆಸ್ಪತ್ರೆಗಳು ಕೆಲವೊಂದು ಇದಾವ. ಹೌದು, NPNL ಆಗ್ಲಾರ್ದಂತ ಆಸ್ಪತ್ರೆಗಳು ಇದ್ರಲ್ಲಿ ತಗೋಬೇಕನ್ನಂತದ್ದು ಅವರು ವಿಲ್ಲಿಂಗ್ನೆಸ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಕೋವಿಡ್ ಸಲುವಾಗಿ ನಾವೆಲ್ಲ ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೇಳಿ ವಿಲ್ಲಿಂಗ್ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲಾ ರೀತಿಯಲ್ಲಿ ಕೂಡ ನಾವು ತಗೊಂಡು ವ್ಯವಸ್ಥೆ ಮಾಡಂತ ಕೆಲಸ ಮಾಡಿಕೊಡ್ತೀವಿ. ಹೌದು, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ. ಶೀಘ್ರದಲ್ಲೇ, ಅತಿ ಶೀಘ್ರದಲ್ಲೇ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತಗೊಂತೀವಿ. ಓಕೆ ಸರ್, ಇನ್ನೊಂದು ವಿಚಾರ, ಈಗ ಬೇರೆ ಬೇರೆ ಸ್ಕೀಮ್ಗಳಿದೆ. ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೇನ ವ್ಯವಸ್ಥೆಗಳು, ಆಮೇಲೆ ಆಯುಷ್ಮಾನ್ ಭಾರತ್ ನೀವು ಹೇಳ್ದಂಗೆ. ಈಗ ಈ ತರದ ಯಾವುದೇ ಯೋಜನೆ ಇಲ್ಲದೆ ಇರುವಂತ APL ಕಾರ್ಡ್ ಹೋಲ್ಡರಿಗೂ ಕೂಡ ಇದು ಅನ್ವಯ ಆಗುತ್ತಲ್ವಾ? APL BPL APL ಇಲ್ಲಿದ್ದಂತವ್ರು ಕೂಡ ಅನ್ವಯ ಆಗುತ್ತೆ. ಯಾರೇ ಈಗ ಏನು ಮಧ್ಯಮ ವರ್ಗದವ್ರು ಹೋಗಿ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರು ಕೂಡ ಈ ದರವನ್ನ ಸರ್ಕಾರನೇ ಭರಿಸುತ್ತೆ, ಅವ್ರು ಭರಿಸಬೇಕಂತ ಅನಿವಾರ್ಯತೆ ಇಲ್ಲ. ಸರ್ಕಾರನೇ ಭರಿಸುವಂತ ಕೆಲಸ ಮಾಡಿದ್ವಿ. ನಾವು ಮೊದಲೇ ಹೇಳಿದಾಗೆ ಇದು ಟಿವಿ9 ಮಾಡಿದಂತಹ ಅಭಿಯಾನಕ್ಕೆ ಸರ್ಕಾರ ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿರುವಂತಹ ವಿಚಾರ. ಜನರಲ್ಲಿಗೊಂದು ಗೊಂದಲ ಇದೆ, ತನ್ನ ಹತ್ರ APL ಕಾರ್ಡ್ ಅಥವಾ BPL ಕಾರ್ಡ್ ಇಲ್ಲದೆ ಹೋದ್ರೂ ಕೂಡ ಹೇಗೆ ಟ್ರೀಟ್ಮೆಂಟ್ ಅನ್ನ ಪಡೆಯೋದಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದು ವಿಚಾರವಾಗಿ ಅದರ ಬಗ್ಗೆ ನಿಮಗೆ ವಿಸ್ತೃತವಾಗಿ ನಾವು ವಿವರಿಸ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ರಾಜ್ಯದಲ್ಲಿ APL ಕಾರ್ಡ್ ಹೊಂದಿರುವಷ್ಟು ಕುಟುಂಬಗಳೆಷ್ಟು, BPL ಕಾರ್ಡ್ ಹೊಂದಿರುವಂತಹ ಕುಟುಂಬಗಳೆಷ್ಟು, ಅಂತವರಿಗೆ ಏನಾದ್ರೂ ಕೊರೋನಾ ಇನ್ ಕೇಸ್ ಬಂದಂತಹ ಸಂದರ್ಭದಲ್ಲಿ ಅವ್ರು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾದಂತ
ಟೈಮ್ ಬಂದ್ರೆ ಇರುವಂತ ಷರತ್ತುಗಳೇನು, ಇದಕ್ಕೆ ಸರ್ಕಾರ ಯಾವ್ಯಾವ ರೀತಿಯಾದಂತಹ ನಿಬಂಧನೆಗಳನ್ನ ಇಟ್ಟಿದೆ, ಹೇಗೆ ಖಾಸಗಿ ಹಾಸ್ಪಿಟಲ್ಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಅವಕಾಶಗಳು ರಾಜ್ಯದ ಜನರ ಮುಂದಿದೆ, ಇದನ್ನ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀವಿ. ನೋಡ್ತಾ ಹೋಗ್ತಾ ಇದ್ವಿ. TV9 ಗೆ ಸಿಕ್ಕಂತ ಅಭೂತಪೂರ್ವವಾದಂತಹ ಗೆಲುವಿದು, ಐತಿಹಾಸಿಕವಾಗಿರುವಂತಹ ಗೆಲುವಿದು. ಯಾಕೆ ಅಂತ ಹೇಳಿದ್ರೆ ಉಚಿತ ಚಿಕಿತ್ಸೆ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಬೇಕು, ಇಲ್ಲಿ ತಾರತಮ್ಯ ಅನ್ನೋದು ಬೇಡ. ಈ ಮುಖಾಂತರವಾಗಿ TV9 ಇಲ್ಲಿ ಆರೋಗ್ಯ ಸಚಿವರಿಗೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ, ಸ್ವತಃ ಸಿಎಂಗೂ ಕೂಡ ಆಗ್ರಹಿಸಿದ್ವಿ. ಇನ್ನು ಫ್ರೀ ಟ್ರೀಟ್ಮೆಂಟ್ ಅನ್ನೋದು ಯಾರಿಗೆಲ್ಲ ಸಿಗುತ್ತೆ? ರಾಜ್ಯದ ಮುಕ್ಕಾಲು ಪಾಲು ಜನರಿಗೆ ಈ ಸೌಲಭ್ಯ ಸಿಗುತ್ತೆ. ಗಮನಿಸಬೇಕು, ರಾಜ್ಯದಲ್ಲಿರುವಂತಹ 6.5 ಕೋಟಿ ಜನರಲ್ಲಿ ಹತ್ತಿರ 5 ಕೋಟಿಯಷ್ಟು ಜನರಿಗೆ ಈ ಕಂಪ್ಲೀಟ್ ಆದಂತಹ ಸೌಲಭ್ಯ ಸಿಗುತ್ತೆ. ರಾಜ್ಯದ ಬರೋಬ್ಬರಿ 4,20,00,000 ಜನರಿಗೆ ಫ್ರೀ ಆಗಿರುವಂತಹ ಸೌಲಭ್ಯ ಸಿಗುತ್ತೆ. ಹಾಗಿದ್ರೆ ಹೇಗಿದು? ಸೌಲಭ್ಯ ಪಡೆಯುವಂತಹ 4,20,00,000 ಜನ ಯಾರು? ಈ ಸೌಲಭ್ಯಕ್ಕೆ ಒಳಪಡುವಂತಹ ಜನ, ಈ 4,20,00,000 ಜನ ಹೇಗೆ, ಯಾರವರು, ಯಾವ್ಯಾವ ಸ್ಕೀಮ್ ನ ಅಡಿಯಲ್ಲಿ ಬರ್ತಾರೆ? TV9 ಕೊಡುತ್ತೆ ಸರ್ಕಾರ ಘೋಷಣೆ ಮಾಡಿರುವಂತಹ ಫ್ರೀ ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಆದಂತಹ ಡೀಟೇಲ್ಸ್. ಇನ್ನು ರಾಜ್ಯದಲ್ಲಿ ಯಾರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಗಮನಿಸಬೇಕು. ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂದ ತಕ್ಷಣಕ್ಕೇನೆ ಒಂದು ವಿಚಾರ ಇರುತ್ತೆ, ಬೇರೆ ಬೇರೆ ಆಸ್ಪತ್ರೆಗಳು ಅಥವಾ ಇಲ್ಲಿ ಸ್ಪೆಷಲೈಸ್ಡ್ ಇಲ್ಲದೆ ಇರುವಂತಹ ಆಸ್ಪತ್ರೆಗಳೇನಾದ್ರೂ ಇದೆಯಾ ಅಥವಾ ಸಣ್ಣ ಪುಟ್ಟ ಆಸ್ಪತ್ರೆಗಳಿದೆಯಾ ಅಂತೇಳಿ. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳು, ದೊಡ್ಡ ಆಸ್ಪತ್ರೆಗಳು, ಕಂಪ್ಲೀಟ್ ಆದಂತಹ ಫೆಸಿಲಿಟಿ ಇರುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕೂಡ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದೆ ಬಂದಿವೆ. ಜೊತೆಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿವೆ. ಹೀಗಾಗಿ ರಾಜ್ಯದ 4,20,00,000 ಜನ, ಇದು ಮೊದಲ ಭಾಗ. ಇದು ಯಾರ್ಯಾರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದೀವಲ್ವಾ. ಇದು ಫಸ್ಟ್ ಪಾರ್ಟ್. ಆ ಫಸ್ಟ್ ಪಾರ್ಟ್ ನಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ, ಎಷ್ಟು ಜನರಿಗೆ ಈ ಸೌಲಭ್ಯ ಒಳಪಡುತ್ತೆ ಎನ್ನುವಂತಹ ವಿಚಾರವನ್ನ ನಾವು ನೋಡ್ತಾ ಹೋಗೋಣ. ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ ಯಾರಿಗೆಲ್ಲ ಈ ಸೌಲಭ್ಯ ಅನುಕೂಲ ಆಗುತ್ತೆ ಅಂತ ಹೇಳಿ. ರಾಜ್ಯದಲ್ಲಿರುವಂತಹ ಬಡವರು, ರಾಜ್ಯದಲ್ಲಿರುವಂತಹ ಈ ಬಡತನ ರೇಖೆಗಿಂತ ಕೆಳಗಿರುವಂತಹವರು, ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಬಡವನಿಗೂ ಕೂಡ ಇದರ ಸೌಲಭ್ಯ ಸಿಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಬ್ಬ ಬಡವ ಇಲ್ಲಿ ಕೊರೋನಾಗೆ ಏನಾದ್ರೂ ತುತ್ತಾದ್ರೆ ಆತ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕು ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕು. ತಾನು ಗುಣಮುಖನಾಗಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹಾಗಿದ್ರೆ ಬಡವನಿಂದ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಎಂತೆಂತ ಸಂದರ್ಭಗಳು ಬಂದು ಒದಗುತ್ತೆ ಅಂತ ಹೇಳಿದ್ರೆ ಒಬ್ಬ ಬಡವನಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದಷ್ಟು ವಿಚಾರಗಳಲ್ಲಿ ನೋಡ್ತಾ ಇದ್ವಿ, ಚಿಕಿತ್ಸೆ ಪಡೆಯೋದಕ್ಕೆ ಹಣ ಇಲ್ಲದೆ ಪ್ರಾಣ ಬಿಟ್ಟಂತ ಪರಿಸ್ಥಿತಿ ಕೂಡ ಕೆಲವೊಂದಷ್ಟು ಜನರಲ್ಲಿದೆ. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವವನ್ನೇ ಕಾಡ್ತಾ ಇರುವಂತಹ ಮಹಾಮಾರಿ ಕೊರೋನಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೊರೋನಾ ಬರಬಹುದು, ಯಾರಿಗೆ ಬೇಕಿದ್ರೂ ಕೊರೋನಾ ಬರಬಹುದು. ಆದ್ರೆ ಕೊರೋನಾ ಬಂದಿದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಪ್ರಾಣ ಬಿಡಬೇಕಾ ಅನ್ನುವಂತಹ ಮಾತಿತ್ತು. ಇದೇ ಕಾರಣಕ್ಕಾಗಿ TV9 ಪ್ರಶ್ನೆಯನ್ನ ಎತ್ತಿತ್ತು, ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿತ್ತು, ಪ್ರತಿ ಹಂತದಲ್ಲೂ ಕೂಡ ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸ ಮಾಡಿತ್ತು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ್ಯಾವ ಜನರು ಈ ಸ್ಕೀಮ್ ನ ಅಡಿಗೆ ಬರ್ತಾರೆ ಎನ್ನುವಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನನ್ನ ಜೊತೆಗೆ ನನ್ನ ಕೊಲೀಗ್ ಮಾಲ್ತೇಶ್ ಜಾಯ್ನ್ ಆಗಿದ್ದಾರೆ. ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಆನಂದ್. ಖಂಡಿತ ಇಲ್ಲಿ ಈಗ ಯಾರ್ಯಾರಿಗೆ ಉಚಿತವಾದಂತ ಚಿಕಿತ್ಸೆ ಕೊರೋನಾಗೆ ಸಂಬಂಧಪಟ್ಟಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ನಾವು ಗಮನ ಕೊಡ್ತಾ ಹೋಗ್ಬೇಕಾಗುತ್ತೆ. ಯಾಕಂತಂದ್ರೆ ಬಹಳಷ್ಟು ಮಂದಿಗೆ ಈಗ ಒಂದು ಗೊಂದಲ ಇದೆ, ನನ್ನ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ, ನನ್ನ ಹತ್ರ ಆರೋಗ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರನಂತಹ ವಿಮಾ ಕಾರ್ಡ್ ಇಲ್ಲ, ನಾನು ಏನ್ ಮಾಡ್ಬೇಕು ಅನ್ನುವಂತಹ ವಿಚಾರ. ಹಲವಾರು ಮಂದಿ ಬಳಿ BPL ಕಾರ್ಡ್ ಕೂಡ ಇಲ್ಲದೆ ಇರುವಂತಹ ಸನ್ನಿವೇಶ ಇದೆ, APL ಕಾರ್ಡ್ ಕೂಡ ಇಲ್ಲದೆ ಇರುವಂತಹ ಸನ್ನಿವೇಶ ಇದೆ. ಸೊ ಇಂಥವರಿಗೆಲ್ಲ ಹೇಗೆ ಚಿಕಿತ್ಸೆ ಕೊಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಗಮನ ಕೊಡಬೇಕಾಗುತ್ತೆ. ಸರ್ಕಾರ ಕೂಡ ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದೆ. TV9 ನ ಆಗ್ರಹ ಕೂಡ ಅದೇ ಆಗಿತ್ತು. ಪ್ರಮುಖವಾಗಿ BPL ಕಾರ್ಡ್ದಾರರಿಗೆ ಬಹುತೇಕ ಉಚಿತವಾದಂತಹ ಚಿಕಿತ್ಸೆ ಅಲ್ಲದೆ ಹೋದ್ರೂ ಕೂಡ ಒಂದಷ್ಟು ಪರ್ಸೆಂಟೇಜ್ ಕ್ಲೈಮ್ ಆಗಬಹುದಾ ಅಂತ ಅವಕಾಶ ಇತ್ತು. ಬಟ್ ಲಕ್ಷಾಂತರ ರೂಪಾಯಿ ಆದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ 70% ಏನಾದ್ರೂ ಕ್ಲೈಮ್ ಆದ್ರೂ ಕೂಡ 30% ಅಷ್ಟು ಹಣ ಕಟ್ಟುವಂತದ್ದು ಕೂಡ BPL ಕಾರ್ಡ್ದಾರರಿಗೆ ಬಹಳ ಕಷ್ಟ, APL ಕಾರ್ಡ್ದಾರರಿಗೂ ಕೂಡ ಕಷ್ಟ. ಹೀಗಾಗಿನೇ ಎಲ್ಲರಿಗೂ ಕೂಡ ಇಲ್ಲಿ ತಾರತಮ್ಯ ಮಾಡದೆ ಚಿಕಿತ್ಸೆ ಸಿಗಬೇಕು ಅನ್ನುವಂಥದ್ದು ಇಲ್ಲಿ TV9 ನ ಉದ್ದೇಶ ಆಗಿತ್ತು. ಇದನ್ನೇ ನಾವು ಸರ್ಕಾರದ ಮುಂದಿಟ್ಟಂತಹದ್ದು. ಈಗ ಹಾಗಾದ್ರೆ ಯಾರ್ಯಾರಿಗೆ ಚಿಕಿತ್ಸೆ ಯಾವ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಅನ್ನುವಂತ ನಾವು ನೋಡ್ತಾ ಹೋಗೋಣ. ಸೊ ಈಗ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಮುಖೇನವಾಗಿ ಸುಮಾರು 4,20,00,000 ಮಂದಿಗೆ ಈಗ ಸೌಲಭ್ಯ ಸಿಗುತ್ತೆ. ರಾಜ್ಯದ ಮುಕ್ಕಾಲ್ ಪಾಲು ಜನ, 4 ಕೋಟಿಗೂ ಅಧಿಕ ಮಂದಿ ಅಥವಾ ಹತ್ತತ್ರ 4.25 ಕೋಟಿಯ ಮಂದಿ ಅಂತ ಅಂದ್ರೆ
ನಮ್ಮ ರಾಜ್ಯದ ಮುಕ್ಕಾಲು ಭಾಗದ ಜನಸಂಖ್ಯೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಸೊ ಹೆಚ್ಚು ಕಡಿಮೆ 6.5 ಕೋಟಿ ಜನಸಂಖ್ಯೆ ಪೈಕಿ 4-20 ಕೋಟಿ ಅಥವಾ 4,20,00,000 ಮಂದಿ ಅಂತ ಅಂದ್ರೆ ಮೊದಲ ಮುಕ್ಕಾಲು ಮಂದಿ. ಸೊ ಅವರು ಈಗ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆ ಪಡೆಯುವಂತಹ ನಿಟ್ಟಿನಲ್ಲಿ ಫಲಾನುಭವಿಗಳಾಗಿರ್ತಾರೆ. ಬೇರೆ ರೋಗಕ್ಕಲ್ಲ ಇದು ಹೇಳ್ತಾ ಇರುವಂತದ್ದು. ಗೊಂದಲ ಬೇಡ. ನಿಮಗೇನಾದ್ರೂ ಬೇರೆ ತರಣ ಅಂತ ಕಾಯಿಲೆಗಳು ಬಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ತೀನಿ, ಯಾವುದೇ ತರಣ ಅಂತ ವಿಮೆಗೆ ಸಂಬಂಧಪಟ್ಟಂತ ಕಾರ್ಡ್ ಇಲ್ಲದೆ ಹೋದ್ರು ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಅದು ತಪ್ಪು. ಕೊರೋನಾಗೆ ಪ್ರಮುಖವಾಗಿ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಅವಶ್ಯಕತೆ ಇತ್ತು, ಹಾಗಾಗಿ TV9 ಕೊರೋನಾಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಸರ್ಕಾರದ ಮುಂದಿಟ್ಟಿದ್ದು. ರಾಜ್ಯದ ಬರೋಬ್ಬರಿ 4,20,00,000 ಜನರಿಗೆ ಈ ಸೌಲಭ್ಯ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಸೌಲಭ್ಯವನ್ನ ಪಡೆಯುವಂತ ಈ 4,20,00,000 ಜನ ಯಾರು? ನಿಮ್ಮಲ್ಲೇ ಇದರಲ್ಲಿ ಹಲವಾರು ಮಂದಿ ಇದ್ದೀರಾ. ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡ ವರ್ಗದವರು, ನಿಮ್ಮೆಲ್ಲರಿಗೂ ಬಹುತೇಕವಾಗಿ ಅವಕಾಶಗಳು ಸಿಗ್ತಾ ಹೋಗುತ್ತವೆ. TV9 ಕೊಡಲಿದೆ ಫ್ರೀ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್. ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಕೂಡ ನಾನು ಫ್ರೀ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತೀನಿ ಅಂತ ಅಂದ್ರೆ ಅವಕಾಶ ಸಿಗೋದಿಲ್ಲ. ಅದಕ್ಕೊಂದಷ್ಟು ನಿಬಂಧನೆಗಳಿದೆ. ಪ್ರಮುಖವಾಗಿ ಬಡ ಜನರು, ಮಧ್ಯಮ ವರ್ಗದವರಿಗೆ ಬಹುತೇಕ ಸಿಗಬಹುದಾದಂತಹ ಚಾನ್ಸಸ್ ಇದೆ. ಬಟ್ ಅದಕ್ಕೂ ಕೂಡ ಒಂದಷ್ಟು ನಿಬಂಧನೆಗಳಿದೆ. ಏನು ಹಾಗಾದ್ರೆ ಆ ನಿಬಂಧನೆಗಳು ಅನ್ನುವಂಥದ್ದೇ ಪ್ರಮುಖವಾದಂತಹ ವಿಚಾರ. ಯಾಕಂತಾದ್ರೆ ಇಲ್ಲಿ ಸರ್ಕಾರ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಅವಕಾಶ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ನಮ್ಮಲ್ಲಿ ನಿರೀಕ್ಷೆ ಇತ್ತು. ಬಟ್ ಬಹಳ ಶ್ರೀಮಂತ ವರ್ಗಕ್ಕೂ ಕೂಡ ಚಿಕಿತ್ಸೆಯ ಅವಕಾಶ ಏನಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇತ್ತು. ಅವರು ಹೊಂದಿರುವಂತ ವಿಮೆ ಕಾರ್ಡ್ ಮುಖೇನವಾಗಿನೇ ಕಟ್ ಮಾಡ್ಕೊಳ್ಬಹುದಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಚರ್ಚೆಯಲ್ಲಿತ್ತು. ಇದು ಸರ್ಕಾರಕ್ಕೆ ಮತ್ತಷ್ಟು ಆರ್ಥಿಕವಾಗಿ ಹೊಡೆತ ಕೊಡಬಹುದಂತ ಚಾನ್ಸಸ್ ಇತ್ತು. ಹೀಗಾಗಿನೇ ರಾಜ್ಯ ಸರ್ಕಾರ ಅಳೆದು ತೂಗಿ ಸಮಗ್ರವಾಗಿ ಅವಲೋಕಿಸಿ 4,20,00,000 ಮಂದಿಗೆ ಇದು ಅನುಕೂಲ ಆಗುತ್ತೆ ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ. ಓವರ್ ಟು ಯು ಆನಂದ್. ಅಂಶ BPL ಕಾರ್ಡ್ ದಾರರಿಗೆ ಇಲ್ಲಿ ಚಿಕಿತ್ಸೆ ಅನ್ನೋದು ಕಂಪ್ಲೀಟ್ ಆಗಿ ಫ್ರೀ ಆಗಿದೆ. ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಆಸ್ಪತ್ರೆಗಳನ್ನ ನೋಟಿಫೈ ಮಾಡಿದೆ. ಅದರ ಜೊತೆಗೆ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಯಾರೆಲ್ಲ ಇದಕ್ಕೆ ಒಳಪಡ್ತಾರೋ ಅಂಥವರಿಗೆ ಚಿಕಿತ್ಸೆಯನ್ನ ಫ್ರೀ ಆಗಿ ಕೊಡಲಾಗುತ್ತೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತೀನಿ. ಡಾಕ್ಟರ್ ಚೇತನ್ ಇದ್ದಾರೆ, ಶ್ವಾಸಕೋಶ ತಜ್ಞರು. ಹಾಗೆ ಡಾಕ್ಟರ್ ಪವನ್ ಇದ್ದಾರೆ, IMA ನ ಕಾರ್ಯಕಾರಿಣಿ ಸದಸ್ಯರು. ಇನ್ನು ಬಹುಮುಖ್ಯವಾಗಿ ಈ ಒಟ್ಟಾರೆ ಪ್ರಾಸೆಸ್ ನ ಭಾಗ ಆಗಿರುವಂತ, ಅವತ್ತು TV9 ಜೊತೆಗೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಸನ್ನ ಅವರು ಸಾಕಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತಾ ಇದ್ರು. ಸದ್ಯಕ್ಕೆ ನಮ್ಮ ಜೊತೆಗೆ ಫನಾ ಅಸೋಸಿಯೇಷನ್ ನ ಪ್ರೆಸಿಡೆಂಟ್, ಸದ್ಯಕ್ಕೆ ಚೇರ್ಮನ್ ಆಗಿರುವಂತ ಪ್ರಸನ್ನ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪ್ರಸನ್ನ ಅವರೇ, ಫಸ್ಟ್ ಪ್ರಶ್ನೆ ನಿಮ್ಮನ್ನ ಕೇಳ್ತೀನಿ ನಾನು. BPL ಕಾರ್ಡ್ದಾರರಿಗೆ ಫ್ರೀ ಚಿಕಿತ್ಸೆ ಹೌದು, ಖಂಡಿತ. ಹೇಗೆ ನಡೆಯುತ್ತೆ ಅಂತ? ಈಗ BPL ಕಾರ್ಡ್ದಾರರು ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮುಖಾಂತರ ಎಲ್ಲಿ ರೆಫರ್ ಆಗ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, ಅವರಿಗೆ ಪೂರ್ತಿ ಚಿಕಿತ್ಸಾ ವೆಚ್ಚವನ್ನು, ಬಟ್ ಏನಂದರೆ ಈ ಆಯುಷ್ಮಾನ್ ಸ್ಕೀಮ್ನಲ್ಲಿ ಒಂದು 2 ಲಕ್ಷ ಅನ್ನೋ ಒಂದು ಕ್ಯಾಪಿಂಗ್ ಇದೆ ಪರ್ ಫ್ಯಾಮಿಲಿ ಅಂತ. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. 2 ಲಕ್ಷಕ್ಕಿಂತ ಜಾಸ್ತಿ ಕೊಡ್ತಾರಾ ಏನು ಅಂತ. ಅದನ್ನು ನಾವು ಹಿಂದಿನ ಇದರಲ್ಲಿ ಕೂಡ ನಾನು ಹೇಳಿದ್ದೆ. ಈಗ ಒಂದು ಫ್ಯಾಮಿಲಿಯಲ್ಲಿ 4 ಜನಕ್ಕೆ ಬಂತು ಅಂತ ಇಟ್ಕೊಳ್ಳಿ, 2 ಲಕ್ಷ ಯಾವ ಮೂಲೆಗೂ ಸಾಕಾಗೋದಿಲ್ಲ. ಸೊ ಈ ಆಯುಷ್ಮಾನ್ ಸ್ಕೀಮ್ನಲ್ಲಿ ಏನಿದೆ 2 ಲಕ್ಷ ಪರ್ ಫ್ಯಾಮಿಲಿ ಅಂತಿದೆ. ಸೊ ಅದನ್ನ ಕ್ಯಾಪಿಂಗ್ ನ ತೆಗೆದಿದ್ದಾರೆ ಇಲ್ವೋ ಅನ್ನೋ ಕ್ಲಾರಿಟಿ 5 ಲಕ್ಷದವರೆಗೂ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ಒಂದು ಈಗ 483 ಆಸ್ಪತ್ರೆಗಳನ್ನ ನೋಟಿಫೈ ಮಾಡಿದೆ ಸರ್ಕಾರ ನಿನ್ನೆ. ಅಂದ್ರೆ ನೀವು ರೆಡಿ ಇರಿ, ನಾವು ರೆಫರ್ ಮಾಡಿದ ಪೇಷಂಟ್ಗಳನ್ನ ತಗೋಬೇಕು ಅಂತ. ಒಂದು ನಿಮಿಷ ಡಾಕ್ಟರ್ ಪ್ರಸನ್ನ ಅವರೇ, ಇಲ್ಲಿ ಒಂದು ಗಮನಿಸಬೇಕು. ಇಲ್ಲಿ ವೀಕ್ಷಕರಿಗೆ ಹೇಳುವಂತಹ ಮಾತು ಕಂಪ್ಲೀಟ್ ಆಗಿ ಗಮನ ಇಟ್ಟು ಕೇಳಿ. ಇಲ್ಲಿ ಮಾತನಾಡ್ತಾ ಇರುವಂತಹ ವ್ಯಕ್ತಿ, ಈ ಫನಾ ಅಸೋಸಿಯೇಷನ್ ನ ವ್ಯಕ್ತಿ, ಯಾರು ಈ ಸರ್ಕಾರಕ್ಕೆ ದರವನ್ನ ನಿಗದಿ ಮಾಡಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ, ನೀವು ಒಪ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿತಲ್ಲ, ಆ ಅಸೋಸಿಯೇಷನ್ ನ ಪ್ರತಿನಿಧಿಸುವಂತಹ ವ್ಯಕ್ತಿ ಅವರು ಹೇಳ್ತಾ ಇರುವಂತಹ ಮಾತು. ಡಾಕ್ಟರ್ ಪ್ರಸನ್ನ ಅವರೇ, ಒಂದು ಕ್ಲಾರಿಟಿ ಕೊಟ್ಬಿಡಿ. ರಾಜ್ಯದ ಜನರು ನಿಮ್ಮನ್ನ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ABARK ಸ್ಕೀಮ್ ನಲ್ಲಿ ಬರುವಂತಹ BPL ಕಾರ್ಡ್ದಾರರಿಗೆ ಚಿಕಿತ್ಸೆ ಉಚಿತ? ಖಂಡಿತ. ಯಾಕಂದ್ರೆ ಅದು ಏನು ಸರ್ಕಾರ ನಿಗದಿಪಡಿಸುತ್ತೆ ದರವನ್ನ, ಅದು ಸರ್ಕಾರವೇ ವೆಚ್ಚವನ್ನು ಭರಿಸುತ್ತೆ. ಅದರಿಂದ ಬಡವರು ಯಾರು, ಬಡವರಾಗ್ಬೋದು, ಮಧ್ಯಮ ವರ್ಗದವರಾಗ್ಬೋದು, ಭಯಪಡೋ ಅವಶ್ಯಕತೆ ಏನಿಲ್ಲ. BPL ಕಾರ್ಡ್ ಯಾರ ಹತ್ರ BPL ಕಾರ್ಡ್ ಇದೆ ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಅವರಿಗೆ ಚಿಕಿತ್ಸಾ ವೆಚ್ಚ ಸಂಪೂರ್ಣವಾಗಿ ಸರ್ಕಾರವೇ ಭರಿಸುತ್ತೆ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನ ಮುಖೇನ. ಓಕೆ, ಯಾರು ಕೂಡ ಹಣ ಕೊಡುವಂತ ಅವಶ್ಯಕತೆ ಇಲ್ಲ ಈ ಕಂಪ್ಲೀಟ್ ಆಗಿ ಕೊರೋನಾ ಚಿಕಿತ್ಸೆಗೆ. ಬಟ್ ಆ ಕ್ಯಾಪಿಂಗ್ ವಿಚಾರದಲ್ಲಿ ಅದು ಹೆಚ್ಚಿದೆಯೋ ಕಮ್ಮಿ ಇದೆಯೋ ಅನ್ನುವಂತ ಮಾತುಕತೆ ನಡೀತಿದೆ. ಆದ್ರೆ ಸದ್ಯಕ್ಕೆ ನಿನ್ನೆ ಆಗಿರುವಂತಹ ಆದೇಶದ ಪ್ರತಿನಲ್ಲಿ ಏನಿತ್ತು ಅಂತ ಒಂದ್ಸರ್ತಿ ಹೇಳ್ಬೋದಾ?
ಇಲ್ಲ, ಆದೇಶದ ಪ್ರತಿಯಲ್ಲಿ ಏನಿದೆ ಅಂದರೆ ಈಗ 483 ಆಸ್ಪತ್ರೆಗಳನ್ನು ನೋಟಿಫೈ ಮಾಡಿದೆ ಸರ್ಕಾರ. ಇವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ಇರತಕ್ಕಂಥ ಆಲ್ರೆಡಿ ಅವು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸು. ನೀವು ಕೋವಿಡ್ ಪೇಷಂಟ್ ತಗೊಳ್ಳಿಕ್ಕೆ ನೀವು ರೆಡಿ ಇರಿ ಅಂತ ಒಂದು ಆದೇಶವನ್ನು ಕೊಟ್ಟಿದೆ. ಸೊ ಇಲ್ಲಿಗೆ ಎಲ್ಲ ಪೇಷಂಟ್ಗಳ್ನು ನಾವು SAST ಮುಖಾಂತರ, ಅದು ಒಂದು ನೋಡಲ್ ಏಜೆನ್ಸಿ, ಅಲ್ಲಿಂದ ರೆಫರ್ ಮಾಡ್ತಾ ಹೋಗ್ತಾರೆ. ಮೊದಲು ಒಂದು 4-5 ಆಸ್ಪತ್ರೆಗಳ ಬೆಡ್ಗಳು ಇಷ್ಟು ಬೆಡ್ ಅಂತನ ಅವರು ಇಟ್ಕೊಳ್ತಾರೆ. ಆ ಬೆಡ್ಗಳು ಒಂದು 80% ಮುಗಿದ ನಂತರ ಇನ್ನು 5 ಆಸ್ಪತ್ರೆಗಳಿಗೆ ಹೇಳ್ತಾರೆ. ಸೊ ಇಲ್ಲಿ 30 ಡಿಸ್ಟಿಕ್ಗಳು, ಜಿಲ್ಲೆಗಳಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಆ ಜಿಲ್ಲೆಯಲ್ಲಿ ಇಲ್ಲದೆ ಇದ್ರೂ ಹತ್ತಿರದ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬೋದು. ಬಟ್ ಇವೆಲ್ಲವನ್ನು ನೋಡ್ಕೊಳ್ತಕ್ಕಂಥ ಏಜೆನ್ಸಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್. ಓಕೆ ಓಕೆ ಡಾಕ್ಟರ್ ಪವನ್ ಅವರೇ, ನೀವು ಕೂಡ ಅಭಿಯಾನದಲ್ಲಿ ಭಾಗಿಯಾಗಿದ್ರಿ, ಅವತ್ತು ಸರ್ಕಾರವನ್ನು ಒತ್ತಾಯಿಸಿದ್ರಿ, ಇಲ್ಲ ಮಾಡಬೇಕು, ಖಾಸಗಿ ಆಸ್ಪತ್ರೆಗಳು ಅಂದ ತಕ್ಷಣಕ್ಕೇನೆ ಹಣ ಹೀರುವಂತ ಧನದಾಯಿಗಳಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ಸರ್ಕಾರ ಕೊನೆಗೂ ಕೂಡ ಒಪ್ಕೊಂಡಿದೆ, ಚಿಕಿತ್ಸೆ ಅನ್ನೋದು ಫ್ರೀ ಆಗಿ ಸಿಗುತ್ತೆ ಇನ್ನು ಮುಂದೆ ಬಡವರಿಗೆ. ಏನ್ ಹೇಳ್ತೀರಿ? ಈಗಾಗಲೇ ನಾವು ನೋಡಿದಾಗೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ನಮ್ಮ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ ಈ ಯೋಜನೆ ಅಡಿ ಕವರ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸಾಕಷ್ಟು ಜನ BPL ಕಾರ್ಡ್ದಾರರಿದ್ದಾರೆ, ಅದರಲ್ಲಿ ತುಂಬ ಬಡವರು ಇರ್ತಾರೆ. ಸೊ ಅದರಲ್ಲಿ ರೈತರು ಇರ್ಬೋದು, ಅಥವಾ ಬೇರೆ ಈಗ ಆಟೋ ಓಡಿಸೋರು ಇರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ತೀರಾ ಬಡವರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ನಾವೇನಾದ್ರು ಒಂದು ಕ್ರಿಯೇಟ್ ಮಾಡಬೇಕು ಅಂತಂದರೆ ಹೊಸದಾಗಿ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಿಂದನೇ ಈಗ ಎಲ್ಲಿ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಈಗ ಪ್ರೈವೇಟ್ ಆಸ್ಪತ್ರೆಗಳನ್ನ ಅದನ್ನು ಉಪಯೋಗಿಸ್ಕೊಂಡು ಗೌರ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ಗೂ ಕೂಡ ಇದರಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಕಾಸ್ಟ್ ತುಂಬ ಕಮ್ಮಿ ಆಗುತ್ತೆ. ಈಗ ಹೊಸದಾಗಿ ಒಂದು ಸೆಟಪ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ಗೂ ಕೂಡ ಸಾಕಷ್ಟು ಖರ್ಚು ವೆಚ್ಚಗಳು ಬೇಕಾಗುತ್ತೆ. ಅದು ಇನ್ನೊಂದು, ಅಷ್ಟು ವರ್ಕ್ ಫೋರ್ಸ್ ಕೂಡ ಇಲ್ಲ. ಈಗ ನಮ್ಮ ಸರ್ಕಾರಕ್ಕೆ ಒಂದು ವರ್ಕ್ ಫೋರ್ಸ್ ತರಬೇಕು ಅಂತಂದರೆ ಹೊಸದಾಗಿ ಸೃಷ್ಟಿ ಮಾಡೋದಕ್ಕಾಗಲ್ಲ. ಸೊ ಎಲ್ಲಿ ವರ್ಕ್ ಫೋರ್ಸ್ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಜನರಿಗೆ ಆ ಅಡ್ವಾಂಟೇಜ್ನ ಕೊಡಬೇಕು ಅಂತಂದರೆ ಈಗ ಮಾಡಿರೋ ಇದು ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಈಗೇನಾದರೆ 4 ಕೋಟಿ ಜನಕ್ಕೆ ಇದು ಕವರ್ ಆಗುತ್ತೆ ಅಂದಾಗ ಎಷ್ಟೋ ಜನಕ್ಕೆ ಈಗ ನಿರಾಳ ಆಗುತ್ತೆ. ಯಾಕಂದರೆ ಈಗ ಕೊರೋನಾದಿಂದ ಮೊದಲೇ ಭಯ ಬಿದ್ದಿರೋವಾಗ ಅದರಲ್ಲಿ ನಾವು ಎಷ್ಟು ಖರ್ಚು ವೆಚ್ಚಗಳನ್ನ ಭರಿಸಬೇಕಾಗತ್ತೆ, ಎಷ್ಟು ಜನಕ್ಕೆ ಇದು ಹರಡ್ತಾ ಇದೆ ಇದು ಅನ್ನೋ ಭಯ ಜನಕ್ಕೆ ಕೂತಿರೋವಾಗ ಈ ಯೋಜನೆ ಏನು ಬಂದಿದೆ ಇದು ಸಾಕಷ್ಟು ಜನಕ್ಕೆ ಎಷ್ಟೋ ನೆಮ್ಮದಿಯನ್ನು ಕೊಡುತ್ತೆ. ಯಾಕಂದರೆ ನಾವು ನೋಡ್ತಾ ಇದ್ವಿ ಈ ಇಮ್ಯುನಿಟಿ ಏನಿರುತ್ತೆ, ಈಗ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಆದಾಗ ಇಮ್ಯುನಿಟಿ ಕೂಡ ಡೌನ್ ಆಗ್ತಾ ಹೋಗುತ್ತೆ. ಈ ನಮಗೆ ಡಿಸೀಸ್ ಎಷ್ಟು ಬೇಗ ಕ್ಯೂರ್ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋದು ಕೂಡ ನಮ್ಮ ಬಾಡಿಯ ಸ್ಟ್ರೆಸ್ ಲೆವೆಲ್ಸ್ ಕೂಡ. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇದ್ದಾಗ ಸೊ ಬೇಗ ಕ್ಯೂರ್ ಆಗುತ್ತೆ. ನೀವು ಆಗ್ಲೇ ನೋಡಿರ್ಬೋದು, ಈಗ ವಿಕ್ಟೋರಿಯಾದಲ್ಲಿ ಕೂಡ ಏನ್ ಪೇಷಂಟ್ಸ್ ಅಡ್ಮಿಷನ್ ಇದಾರೆ, ಸೊ ಅವ್ರಿಗೆಲ್ಲರಿಗೂ ಈ ಕೌನ್ಸಿಲಿಂಗ್ ಕೂಡ ನಡೀತಾನೆ ಇರುತ್ತೆ. ನಿಜ 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 ನಿಜ. ಡಾಕ್ಟರ್ ಚೇತನ್ ಅವರೇ, ಅಭಿಯಾನಕ್ಕೆ ಕೊನೆಗೂ ಕೂಡ ಗೆಲುವು ಸಿಕ್ಕಿದೆ. ಸರ್ಕಾರ ಐತಿಹಾಸಿಕವಾಗಿದ್ದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೇಳ್ತಾ ಇದೆ ಇಲ್ಲಿ ಬಡವರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಮ ವೆಚ್ಚವನ್ನ ನಾವು ಭರಿಸ್ತೀವಿ ಎನ್ನುವಂತ ವಿಶ್ವಾಸ ಕೊಟ್ಟಿದೆ, ಭರವಸೆಯನ್ನ ಕೊಡ್ತಾ ಇದೆ. ಏನ್ ಹೇಳ್ತೀರಿ? ಮೊದಲು TV9ಗೆ ಶ್ಲಾಘನೆ ಈ ಪ್ರೋಗ್ರಾಮ್ ಮಾಡಿದ್ಕೆ. ಅಂಡ್ ಹಾಗೆ ಒಂದ್ ರೀತಿ ಬೇಜಾರಾಗ್ತಿದೆ. ಯಾಕೆ ಬೇಜಾರಾಗ್ತಿದೆ ಅಂದ್ರೆ ನಮ್ಮ ದೇಶದಲ್ಲಿ ಇನ್ನೂ ಇಷ್ಟು 70 ವರ್ಷ ಆದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕಾ ಬೇಡವಾ ಅಂತ. ಎಲ್ಲಾ ಡೆವಲಪ್ ಕಂಟ್ರೀಸ್ ಅಲ್ಲಿ ನೋಡ್ತಿದ್ದಂಗೆ ಎಲ್ಲಾನು ಸರ್ಕಾರನೇ ವೆಚ್ಚ ಭರಿಸುತ್ತೆ, ಬಡವ್ರಿಗಾಗ್ಲಿ ಶ್ರೀಮಂತರಿಗಾಗ್ಲಿ ಯೂನಿವರ್ಸಲ್ ಹೆಲ್ತ್ ಕೇರ್ ಇದೆ. ಸೊ ನಮ್ಮ ದೇಶದಲ್ಲಿ ಇವತ್ತು 70 ವರ್ಷ ಆದ್ಮೇಲೆ ಇವತ್ತು ಡಿಸ್ಕಸ್ ಮಾಡ್ತಾ ಇದೆ, ಅದು ಕೋವಿಡ್ ಸಲುವಾಗಿ ಎಲ್ಲರೂ ಕಾರ್ಡ್ ಹೋಲ್ಡರ್ಸ್ ಸಿಗುತ್ತೋ ಇಲ್ವೋ ಅಂತ. ಹೋಪ್ ಸೊ ಇದ್ರ ಬಗ್ಗೆ ಇನ್ನೂ ಸೀರಿಯಸ್ ಡಿಬೇಟ್ ಆಗಿ ಸೀರಿಯಸ್ ಆಗಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಬ್ರು ಸೀರಿಯಸ್ ಆಗಿ ತಗೊಂಡು ಯೂನಿವರ್ಸಲ್ ಹೆಲ್ತ್ ಕೇರ್ ಕಡೆಗೆ ಗಮನ ವಹಿಸಬೇಕು. BPL APL ಅಂತ ಡಿಫ್ರೆನ್ಶಿಯೇಟ್ ಮಾಡ್ದಲೇನೆ ಎಲ್ರಿಗೂ ಯೂನಿವರ್ಸಲ್ ಹೆಲ್ತ್ ಕೇರ್ ಕೊಟ್ರೆ ಆಗ ಹೆಲ್ತ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಆಗ ಇಂಡಿಯಾದಲ್ಲಿ ಓದಿರೋ ಡಾಕ್ಟರ್ಸ್ ಕೂಡ ಫಾರಿನ್ಗೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲಾ ಪ್ರೈವೇಟ್ ಡಾಕ್ಟರ್ಸ್ಗೆ ಎಲ್ಲಾನು ಫೆಸಿಲಿಟೀಸು ಅಥವಾ ಎಲ್ಲ ಇದೆ, ಬಟ್ ಏನು ಅಂದ್ರೆ ಪೇಷಂಟ್ಸ್ ಬರ್ತಿಲ್ಲ, ಒಂದು ಬಿಕಾಸ್ ಆಫ್ ದ ಫೀಸ್ ಸಲುವಾಗಿ. ಸೊ ಅದನ್ನೆಲ್ಲ ಗಮನಕ್ಕೆ ತಗೊಂಡು ಸರ್ಕಾರ ಒಂದು ರೂಪರೇಷೆ ಮಾಡಿದ್ರೆ ತುಂಬಾ ಸುಸಲಿತವಾಗಿ ನಡೆಯುತ್ತೆ ಇಂಡಿಯಾದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್. ಓಕೆ ಓಕೆ, ಮತ್ತಷ್ಟು ಮಾತನಾಡ್ತೀವಿ. ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಲ್ಲಿ BPL ಕಾರ್ಡ್ದಾರರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅನ್ನೋದಾದ್ರೆ APL ಕಾರ್ಡ್ ಇರುವಂತವರ ಕಥೆ ಏನು? ಹಾಗಿದ್ರೆ APL BPL ಎರಡೂ ಕಾರ್ಡ್ ಇಲ್ಲದೆ ಇರುವಂತವರು ಆಸ್ಪತ್ರೆಗೆ ಹೋದ್ರೆ ಅವರ ಕಥೆ ಏನು? ಅಲ್ಲೇನಾದ್ರೂ ಚಿಕಿತ್ಸೆ ಪಡೆಯೋದಕ್ಕೆ ದುಡ್ಡೇನಾದ್ರೂ ಕೊಡ್ಬೇಕಾಗತ್ತಾ? ತನ್ನ ಜೇಬಿನಿಂದಲೇ ಒಬ್ಬ ಸೋಂಕಿತ ವ್ಯಕ್ತಿ ಹಣ ಕೊಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತಾ? ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆನ ಮುಂದುವರಿಸೋಣ. ಹೇಳ್ತಾ ಇದ್ರು, ಅದರಲ್ಲೂ ಬಹುಮುಖ್ಯವಾಗಿ ಫನಾ ಅಧ್ಯಕ್ಷರು ಹೇಳ್ತಾ ಇದ್ರು, ಉಚಿತವಾದಂತ ಚಿಕಿತ್ಸೆ ಸಿಗುತ್ತೆ, ಭಯಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಹಾಗಿದ್ರೆ ರಾಜ್ಯದಲ್ಲಿ ಯಾರ್ಯಾರಿಗೆ ಸಿಗಲಿದೆ ಕೊರೋನಾ ಫ್ರೀ ಟ್ರೀಟ್ಮೆಂಟ್ ಅನ್ನುವಂತ ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಸರ್ಕಾರದ ನಿರ್ಧಾರದಂತೆ ಫ್ರೀ ಟ್ರೀಟ್ಮೆಂಟ್ಗೆ ಅದೆಷ್ಟು ಮಂದಿ ಅರ್ಹರಾಗ್ತಾರೆ? BPL ಕಾರ್ಡ್ ಹೊಂದಿರೋರಿಗಷ್ಟೇನಾ
ಈ ಫ್ರೀ ಟ್ರೀಟ್ಮೆಂಟ್ ಸಿಗೋದು? ಇಂಥ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಇಲ್ಲಿ ರಾಜ್ಯದಲ್ಲಿ ಯಾರ್ಯಾರಿಗೆ ಸಿಗಲಿದೆ ಕೊರೋನಾ ಫ್ರೀ ಟ್ರೀಟ್ಮೆಂಟ್ ಸಿಕ್ಕರೂ ಕೂಡ ಅದೆಷ್ಟು ಜನರಿಗೆ ಸಿಗುತ್ತೆ? ಅದೆಷ್ಟು ಜನ ಈ ಫ್ರೀ ಟ್ರೀಟ್ಮೆಂಟ್ ನ ಸ್ಕೀಮ್ ನ ಅಡಿಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಸಾಕಷ್ಟು ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಅತಿಥಿಗಳು ಒಬ್ಬೊಬ್ಬರಾಗಿ ಹೇಳ್ತಾ ಇದ್ರು, ಸರ್ಕಾರ ಈ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಅತಿ ದೊಡ್ಡದಾದಂತಹ ನಿರ್ಧಾರ ಅಂತೇಳಿ. ಇನ್ನು ಬಿಪಿಎಲ್ ಕಾರ್ಡ್ ಹೊಂದಿರೋರಿಗೆ ಚಿಕಿತ್ಸೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಬಿಪಿಎಲ್ ಕಾರ್ಡ್ ಯಾರು ಹೊಂದಿದಾರೋ ಅಂಥವರಿಗೆ ಇಲ್ಲಿ ಸಂಪೂರ್ಣವಾದಂತಹ ಫ್ರೀ ಚಿಕಿತ್ಸೆ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನ ಅಡಿಯಲ್ಲಿ ಯಾವ್ಯಾವ ಆಸ್ಪತ್ರೆಗಳಿದಾವೋ ಆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಫ್ರೀ ಆಗಿ ಸಿಗುತ್ತೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್ ನ ಅಡಿಯಲ್ಲಿ ಈ ಚಿಕಿತ್ಸೆಯನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಕರ್ನಾಟಕದಲ್ಲಿ 1,37,00,000 ಬಿಪಿಎಲ್ ಕಾರ್ಡ್ ಇರುವಂತಹ ಕುಟುಂಬಗಳಿದೆ. 1,37,00,000 ಬಿಪಿಎಲ್ ಕಾರ್ಡ್ಗಳಿರುವಂತಹ ಕುಟುಂಬ. ಈ ಕುಟುಂಬಗಳಲ್ಲಿರುವಂತಹ ಸದಸ್ಯರ ಸಂಖ್ಯೆ 4,20,00,000 ಜನ. ಈ ಬಿಪಿಎಲ್ ಕಾರ್ಡ್ದಾರರಿಗೆ ಸದ್ಯಕ್ಕೆ ಫ್ರೀ ಆಗಿ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿದ್ರೆ 4,20,00,000 ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಬಿಪಿಎಲ್ ಕಾರ್ಡ್ ಇರುವಂತವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ಒಂದು ಗಮನಿಸಬೇಕು, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅನ್ನೋದು ಒಂದು ನೋಡಲ್ ಆಗಿರುವಂತಹ ಕೇಂದ್ರ ಅಥವಾ ನೋಡಲ್ ಆಗಿರುವಂತಹ ಒಂದು ಏಜೆನ್ಸಿ. ಇಲ್ಲಿ ಎನ್ಪ್ಯಾನಲ್ಡ್ ಆಗಿರುವಂತಹ ಆಸ್ಪತ್ರೆಗಳು ಯಾವ್ಯಾವ ಆಸ್ಪತ್ರೆಗಳು ಇದರಲ್ಲಿ ನಿಗದಿಯಾಗಿದೆಯೋ ಅಂತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗುತ್ತೆ. ಇನ್ನು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅನ್ನುವಂತಹ ಯೋಜನೆ ಇದೆಯಲ್ಲ, ಅದು ನಮ್ಮ ರಾಜ್ಯ ಸರ್ಕಾರದ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದಾರೋ ಅಥವಾ ಬಿಪಿಎಲ್ ಕಾರ್ಡ್ಗಳನ್ನ ಇರುವಂತವರು ಈ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕುಟುಂಬಗಳ ಸದಸ್ಯರಿಗೆ ಉಚಿತವಾದಂತಹ ಚಿಕಿತ್ಸೆ ಸಿಗುತ್ತೆ. ಅದನ್ನ ಖಡಾಖಂಡಿತವಾಗಿ ಅಲ್ಲಿ ಆದೇಶದ ಪ್ರತಿಯಲ್ಲಿ ನಮೂದು ಮಾಡಲಾಗಿದೆ. ಬಹುಮುಖ್ಯವಾಗಿ ಗಮನಿಸಬೇಕು, 4,20,00,000 ಜನರಿಗೆ ಫ್ರೀ ಆದಂತ ಚಿಕಿತ್ಸೆ ಸಿಗುತ್ತೆ ಅನ್ನೋದು ಖಂಡಿತವಾಗಿಯೂ ಕೂಡ ಆದೇಶದ ಕಾಪಿಯಲ್ಲಿದೆ. ಹಾಗಿದ್ರೆ ಇಲ್ಲಿ 4,20,00,000 ಜನರಿಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋದಾದ್ರೆ ಚಿಕಿತ್ಸೆ ಯಾವ ರೀತಿಯಾಗಿ ಸಿಗುತ್ತೆ, ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದಷ್ಟು ಮಾನದಂಡಗಳು ಯಾವುದು? ಹಾಗಿದ್ರೆ 4,20,00,000 ಜನ ಯಾರವರು, ಅದು ಹೇಗೆ ಈ ಸ್ಕೀಮ್ ಅನ್ನ ಲಾಭವನ್ನ ಪಡಿಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನನ್ನ ಕೊಲೀಗ್ ಮಾಲ್ತೇಶ್ ಕೊಡ್ತಾ ಹೋಗ್ತಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಆನಂದ್. ಹೌದು, ಇಲ್ಲಿ ಬಿಪಿಎಲ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಹೊರಡಿಸಿರುವಂತಹ ಈ ಆದೇಶದ ಪ್ರತಿಯನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟ, ಅವರೇನ್ ತಲೆ ಕೆಡಿಸ್ಕೊಳ್ಳುವಂತಹ ಅನಿವಾರ್ಯತೆ ಇಲ್ಲ. ಒಂದಷ್ಟು ಮುಂಜಾಗ್ರತೆಯನ್ನ ವಹಿಸ್ಕೊಳ್ಬೇಕು, ಒಂದಷ್ಟು ಡೀಟೇಲ್ಸ್ ಅನ್ನ ಸಮರ್ಪಕವಾಗಿ ಕೊಡಬೇಕಾಗುತ್ತೆ ಬಿಪಿಎಲ್ ಕಾರ್ಡ್ ಹೊಂದಿದಂತ ನಂತರದಲ್ಲೂ ಕೂಡ. ಸೊ ಅಂತಹ ಡೀಟೇಲ್ಸ್ ಅನ್ನ ಅವ್ರು ಸಮರ್ಪಕವಾಗಿ ನೀಡ್ತಾ ಹೋದ್ರೆ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡೋದಕ್ಕೆ ಯಾವುದೇ ತರಹದ ಸಮಸ್ಯೆ ಇಲ್ಲ. ಸೊ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಚಿಕಿತ್ಸೆ ನಾವು ಮೊದಲೇ ಹೇಳಿದಾಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಬಿಪಿಎಲ್ ಕಾರ್ಡ್ ಅಂತ ಅಂದ್ರೆ ಸಹಜವಾಗಿ ಬಹಳ ಬಡ ಜನರು, ಆಮೇಲೆ ಹೆಸರೇ ಹೇಳುವಾಗೆ ಬಿಲೋ ಪಾವರ್ಟಿ ಲೈನ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಸೊ ಅಂತವರು ಈ ತರದಾದಂತಹ ಸಮಸ್ಯೆ ಆದಾಗ ಲಕ್ಷಾಂತರ ರೂಪಾಯಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಸನ್ನಿವೇಶ ಬರುತ್ತೆ. ಅದರಲ್ಲೂ ಕೂಡ ಖಾಸಗಿ ಹಾಸ್ಪಿಟಲ್ಗಳಿಗೆ ಅವ್ರು ಏನಾದ್ರು ಹೋಗ್ಬೇಕಂತ ಅನಿವಾರ್ಯತೆ ಬಂದ್ರೆ ಅಂತ ಟೈಮ್ ನಲ್ಲಿ ಅವರಿಗೆ ಇದು ಬಹಳ ಅನುಕೂಲಕ್ಕೆ ಬರುತ್ತೆ. ಆಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನ ಅಡಿಯಲ್ಲಿ ನೋಂದಣಿಯಾಗಿರುವಂತಹ ಆಸ್ಪತ್ರೆಗಳಲ್ಲಿ ಇದು ಫ್ರೀ ಆಗಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಅನುಕೂಲ ಇದೆ. ಆಮೇಲೆ ಆಯುಷ್ಮಾನ್ ಭಾರತ್ ಜೊತೆಗೆ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಡಿ, ಆಯುಷ್ಮಾನ್ ಭಾರತ್ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಯೋಜನೆ, ಆರೋಗ್ಯ ಕರ್ನಾಟಕ ಸ್ಕೀಮ್ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಯೋಜನೆ. ಬಟ್ ಎರಡೂ ಕೂಡ ಬಹುತೇಕ ಜಂಟಿಯಾಗಿ ಈಗ ಹೊಂದಾಣಿಕೆಯನ್ನ ಮಾಡಿಕೊಂಡು ಅಥವಾ ಎರಡೂ ಸ್ಕೀಮ್ ನ ಮುಖೇನವಾಗಿ ಅದು ರಾಜ್ಯದಲ್ಲಿ ಹೊಂದಾಣಿಕೆಯಾಗಿ ಈಗ ಚಿಕಿತ್ಸೆ ಇಲ್ಲಿ ತನಕ ಸಿಗ್ತಾ ಇತ್ತು ಬೇರೆ ಬೇರೆ ಕಾಯಿಲೆಗೆ ಸಂಬಂಧಪಟ್ಟಂತೆ. ಇನ್ ಮುಂದೆ ಕೊರೋನಾಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ರಾಜ್ಯದಲ್ಲಿ 1,37,00,000 ಬಿಪಿಎಲ್ ಕಾರ್ಡ್ ಇರುವಂತ ಕುಟುಂಬಗಳಿವೆ. ಕುಟುಂಬಗಳೇ ಸುಮಾರು 1,37,00,000. ಆ ಕುಟುಂಬ ಅಂತಂದ್ರೆ 3 ಸದಸ್ಯರು, 4 ಸದಸ್ಯರು, 5, 6 ಹೀಗೆ ಸದಸ್ಯರು ಇದ್ದೇ ಇರ್ತಾರಲ್ವಾ. ಸೊ ಒಟ್ಟು ಆ ಸದಸ್ಯರು ಲೆಕ್ಕ ಹಾಕ್ತಾ ಹೋದ್ರೆ ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬಗಳ ಒಟ್ಟು ಸದಸ್ಯರು ಹೆಚ್ಚು ಕಡಿಮೆ 4,20,00,000 ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇದು ನಮ್ಮ ರಾಜ್ಯದ ಬಹುತೇಕ ಮುಕ್ಕಾಲ್ ಪಾಲು ಜನ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಈ 4,20,00,000 ಜನರಿಗೂ ಕೂಡ ಸೋಂಕು ಏನಾದ್ರೆ ಇನ್ ಕೇಸ್ ತಗುಲಿದ್ರೆ ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋದಂತ ಟೈಮ್ ನಲ್ಲಿ ಇಲ್ಲ ಅಲ್ಲಿ ಬೆಡ್ ವ್ಯವಸ್ಥೆ ಇಲ್ಲ, ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ ಅಂತ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಏನಾದ್ರು ಕಳಿಸಬೇಕಾದಂತ ಅನಿವಾರ್ಯತೆ ಇನ್ ಕೇಸ್ ಬಂದ್ರೆ
ಅವರಿಗೆ ಉಚಿತವಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾಸ್ತವತೆಗಳನ್ನು ಕೂಡ ನಾವು ಸರ್ಕಾರದ ಮುಂದಿಟ್ಟಿದ್ವಿ. ಯಾಕಂದ್ರೆ ಮೊನ್ನೆ ಸೈಂಟ್ ಮಾರ್ತಾಸ್ ಹಾಸ್ಪಿಟಲ್ ನಲ್ಲಿ ದಾಖಲಾಗಿದ್ದಂತಹ ಓರ್ವ ರೋಗಿ ಪಾಪ ಲಕ್ಷಾಂತರ ರೂಪಾಯಿ ಬಿಲ್ ಆಗ್ತಾ ಇದೆ. ಅವರ ಮಗ ಬಹಳ ಅಸಹಾಯಕರಾಗಿದ್ರು. ಸರ್ಕಾರಕ್ಕೆ ಈ ವಿಚಾರವನ್ನ ನಾವು ಪ್ರಶ್ನೆ ಮಾಡಿದ್ವಿ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ರೆ ಅಲ್ಲೂ ಕೂಡ ವೆಂಟಿಲೇಟರ್ ಇರಲಿಲ್ಲ. ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲೇ ಅವರು ಚಿಕಿತ್ಸೆಯನ್ನ ಪಡಿಬೇಕಾಗಿತ್ತು. ಈ ತರನಾದಂತಹ ಸಂದಿಗ್ಧ ಸ್ಥಿತಿಗೆ ಮುಂದಿನ ದಿನಮಾನಗಳಲ್ಲಿ ಬಹಳ ಮಂದಿ ಸಿಕ್ಕಾಕೊಳ್ಳುವಂತವ್ರು ಇದ್ದೇ ಇರ್ತಾರೆ. ಅದರಲ್ಲೂ BPL ಕಾರ್ಡ್ ಹೋಲ್ಡರ್ಸ್ ಏನಾದ್ರೂ ಈ ತರದ ಸನ್ನಿವೇಶಕ್ಕೆ ಅವರು ಬಂದ್ಬಿಟ್ರೆ ಬಹಳ ಸಮಸ್ಯೆ ಆಗುತ್ತೆ. ಅವರಿಗೂ ಕೂಡ ಈಗ ಉಚಿತವಾಗಿ ಚಿಕಿತ್ಸೆ ಖಂಡಿತ ಸಿಗುತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಮುಖ್ಯವಾಗಿ. ಓವರ್ ಟು ಯು ಆನಂದ್. ಖಂಡಿತವಾಗಿಯೂ ಕೂಡ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ವಿ, 4,20,00,000 ಜನರಿಗೆ ಇದರ ಸೌಲಭ್ಯ ಸಿಗುತ್ತೆ ಅಥವಾ ಇದರ ಬೆನಿಫಿಟ್ ಸಿಗುತ್ತೆ ಅಂತೇಳಿ ನೋಡ್ತಾ ಹೋದ್ರೆ ಕರ್ನಾಟಕದ ಮುಕ್ಕಾಲು ಭಾಗ ಜನರಿಗೆ ಸರ್ಕಾರದ ಈ ಸೌಲಭ್ಯ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ BPL ಕಾರ್ಡ್ದಾರರ ಕಥೆ ಇದಾದ್ರೆ APL ಕಾರ್ಡ್ ಇರೋರಿಗೆ ಚಿಕಿತ್ಸಾ ವೆಚ್ಚ ಎಷ್ಟು? ಅವರೇನಾದ್ರೂ ಜೋಬಿಂದ ದುಡ್ಡು ಕಟ್ಟಬೇಕಾ? ಸರ್ಕಾರ ಅದಕ್ಕೂ ಕೂಡ ಏನಾದ್ರೂ ಸ್ಕೀಮ್ ತಂದಿದೆಯಾ? ಈ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾದ್ರೆ ಆತ ಇಲ್ಲಿಂದ ಕೊಡಬೇಕು ದುಡ್ಡು. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ BPL ಕಾರ್ಡ್ದಾರರಿಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋದಾದ್ರೆ ಏನೆಲ್ಲ ಮಾನದಂಡಗಳಿರುತ್ತೆ ಅದೆಲ್ಲದರ ಬಗ್ಗೆ ಅತಿಥಿಗಳ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ನೋಡ್ತಾ ಇದ್ವಿ 4,20,00,000 ಜನರಿಗೆ ಸೌಲಭ್ಯ ಸಿಗುತ್ತೆ ಅನ್ನುವಂಥ ಮಾತು. ಹಾಗಿದ್ರೆ ಚಿಕಿತ್ಸೆ ಪಡೆಯೋದಕ್ಕೆ ಖಾಸಗಿ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಏನೆಲ್ಲ ನಾವು ಗಮನಿಸಬೇಕು ಅಥವಾ ಪ್ರೊಸೀಜರ್ ಏನಿರುತ್ತೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡಾಕ್ಟರ್ ಪ್ರಸನ್ನ ಅವರನ್ನ ಮಾತಾಡ್ತೀನಿ. ಡಾಕ್ಟರ್, ಇಲ್ಲಿ ಚಿಕಿತ್ಸೆ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗಿದೆ. ಚಿಕಿತ್ಸೆಗೆ ಬರಬೇಕು ಅಂತ ಹೇಳಿದ್ರೆ ಏನೇನ್ ಮಾನದಂಡ ಇದೆ, ಏನೇನ್ ಪ್ರೊಸೀಜರ್ ಇದೆ, ಹೆಂಗೆಲ್ಲ ಬರಬೇಕು ಅಂತ? ಯಾಕೆ ಅಂತ ಹೇಳಿದ್ರೆ ಚಿಕಿತ್ಸೆ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ ಅಂತ ಹೇಳಿದ್ರೆ ನಾಳೆ ನಿಮ್ಮ ಆಸ್ಪತ್ರೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಪ್ರೊಸೀಜರ್ ಇದೆ ಅಂತ ಚಿಕಿತ್ಸೆ ಪಡೆಯೋದಕ್ಕೆ? ಆನಂದ್ ಅವರ ಇವತ್ತಿನ ಪ್ರೊಸೀಜರ್ ಏನಿದೆ ಅಂದ್ರೆ, ಈಗ ಈ ನೋಟಿಫಿಕೇಶನ್ ಅಲ್ಲಿ ಹಾಸ್ಪಿಟಲ್ಗಳನ್ನ ನೋಟಿಫೈ ಮಾಡಿದೆ ಗವರ್ಮೆಂಟ್. ಬಟ್ ಈ ಸ್ಕೀಮಿನ ಅಡಿಯಲ್ಲಿ ಯಾವ ದರಗಳನ್ನ ಕೊಡ್ತಾರೆ ಗವರ್ಮೆಂಟ್ ಇಂದ ಈ ಆಸ್ಪತ್ರೆಗಳಿಗೆ ಅನ್ನೋದು ಇಲ್ಲಿ ಇನ್ನೂ ಇಲ್ಲ. ಅದು ಏನೋ ಕ್ಯಾಬಿನೆಟ್ ಕಮಿಟಿ ಆದ ನಂತರ, ಕ್ಯಾಬಿನೆಟ್ ಮೀಟಿಂಗ್ ನಂತರ 25ಕ್ಕೆ ಅನೌನ್ಸ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೆ. ಬಟ್ ಏನು ಈ ಪೇಷಂಟ್ಗಳು BPL ಕಾರ್ಡ್ ಅಥವಾ ಆಯುಷ್ಮಾನ್ ಕಾರ್ಡ್ ಇರೋರು ಈ ನೋಟಿಫೈಡ್ ಆಸ್ಪತ್ರೆಗಳಿಗೆ ಅವರು ಭೇಟಿ ಕೊಡಬಹುದು. ಭೇಟಿ ಕೊಟ್ಟು ಅಲ್ಲಿ ಅಡ್ಮಿಟ್ ಆಗಿದಾಗ ಹಾಸ್ಪಿಟಲ್ ಅವರು ಈಗೆಲ್ಲ ಅದು ಆನ್ಲೈನ್ ಸರ್ವಿಸಸ್ ಇದೆ, ಯಾವುದೂ ಇವಾಗ ಪತ್ರ ಮುಖೇನ ಇಲ್ಲ. ಸೊ ಆ ಸಾಫ್ಟ್ವೇರಲ್ಲಿ ಇವರ ಇದನ್ನ ಕೊಟ್ಟು SAST ಇಂದ ಒಂದು ಅಪ್ರೂವಲ್ನ ತಗೋಬೇಕಾಗತ್ತೆ. ಅಪ್ರೂವಲ್ನ ತಗೊಂಡ ನಂತರ ಈ ಪೇಷಂಟು ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನ ಪೂರ್ಣ ಕೊಡ್ಲಿಕ್ಕಾಗತ್ತೆ. ಓಕೆ, ಅಪ್ರೂವಲ್ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಸಾಫ್ಟ್ವೇರ್ ಇದೆಯಾ? ಎಲ್ಲ ಈ SAST ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಲ್ಲಿ ಆ ಸಾಫ್ಟ್ವೇರ್ ಆಲ್ರೆಡಿ ಇದೆ, ಹೊಸದಾಗಿ ಹಾಕೋ ಅವಶ್ಯಕತೆ ಇಲ್ಲ. ಅದೇ ಇದನ್ನ ಉಪಯೋಗಿಸಿಕೊಂಡು ಆಸ್ಪತ್ರೆಗಳು ನೋಟಿಫೈ ಮಾಡ್ಬೇಕಷ್ಟೇ. ಓಕೆ, ಅಧಿಕಾರಿಗಳಲ್ಲಿ ರೆಫರ್ ಮಾಡ್ಬೇಕು, ಇಂತ ಆಸ್ಪತ್ರೆಗೆ ಹೋಗಬಹುದು. ಇವರು ಅದು ಹೇಗೆ ನಡೆಯುತ್ತೆ ಅಂತ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ? ರೆಫರ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ BPL ಕಾರ್ಡ್ ಇರೋರು ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಈ ಎಂಪ್ಯಾನಲ್ಡ್ ಆಸ್ಪತ್ರೆಗೆ ಸೀದಾ ಹೋಗ್ಬೋದು ಅವರು ಟ್ರೀಟ್ಮೆಂಟ್ಗೆ. ಅದಕ್ಕೆ ರೆಫರಲ್ ಬೇಕಾಗಿಲ್ಲ. ಮುಂಚಿನ ಸ್ಕೀಮಲ್ಲಿ ಏನಿತ್ತು ಅಂತಂದ್ರೆ, ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಒಂದು ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕು ಅಂತಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ರೆಫರ್ ಆಗ್ಬೇಕಾಗಿತ್ತು. ಸ್ಟೇಜ್ 1, ಸ್ಟೇಜ್ 2 ನಮ್ಮಲ್ಲಿ ಇಲ್ಲದೆ ಇರೋದು ಟರ್ಷರಿ ಕೇರ್, ಕ್ವಾಟರ್ನರಿ ಕೇರ್ಗೆ ಬೇಕು ಅಂದಾಗ ನಮ್ಮಲ್ಲಿ ಇಲ್ಲ, ಇದನ್ನ ರೆಫರ್ ಮಾಡ್ತೀವಿ ಅಂತ ಬರೀಬೇಕಾಯ್ತು. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಅದನ್ನ ತೆಗೆದಿದ್ದಾರೆ. ಓಕೆ, ಬಟ್ ಇಲ್ಲಿ ಹೇಳ್ತಾರೆ, ಇಲ್ಲಿ ರೆಫರಲ್ ವಿಲ್ ಹ್ಯಾವ್ ಟು ಬಿ ಮೇಡ್ ಬೈ ಪಬ್ಲಿಕ್ ಅಥಾರಿಟಿ, ಕಮಿಷನರ್, BBMP, ಡೈರೆಕ್ಟರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಅಂತ ಇದೆ ಇದರಲ್ಲಿ. ಇದೆ ಸದ್ಯಕ್ಕೆ ಅದನ್ನೇ. ಈಗ ಏನಾಗಿದೆ, ಸಾಕಷ್ಟು ಜನ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಆಲ್ರೆಡಿ, ಟೆಸ್ಟಿಂಗ್ ಆಗಿರೋರು. ಆ ಕ್ವಾರಂಟೈನ್ ನಲ್ಲಿ ಯಾರು ಪಾಸಿಟಿವ್ ಬರ್ತಿದ್ದಾರೆ ಅವ್ರನ್ನ ನಾವು ಚಿಕಿತ್ಸೆಗಾಗಿ ಅಡ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಪ್ರೋಸೆಸ್ ಇದೆ ಆಲ್ರೆಡಿ ಅಲ್ಲಿ. ಸೊ BBMP ಆಗ್ಬಹುದು, ಜಿಲ್ಲಾಧಿಕಾರಿಗಳಾಗಬಹುದು, ನಮ್ಮ ಜಿಲ್ಲಾ ಹೆಲ್ತ್ ಆರೋಗ್ಯಾಧಿಕಾರಿಗಳು ಅದನ್ನ ತಗೊಳ್ತಿದ್ದಾರೆ. ಅದರಿಂದ ಯಾರು ಭಯಪಡಬೇಕಾಗಿಲ್ಲ. ಎಲ್ಲಿ ಪಾಸಿಟಿವ್ ಬಂದಾಗ ಅಲ್ಲೇ ಅವ್ರು ರೆಫರ್ ಮಾಡ್ತಿದ್ದಾರೆ. ಈಗ ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಯ ಬೆಡ್ಗಳು ಫುಲ್ ಆಯ್ತು ಅಂದ ತಕ್ಷಣ ಅವರು ಪ್ರೈವೇಟ್ ಆಟೋಮೆಟಿಕಲಿ ರೆಫರ್ ಆಗ್ತಾರೆ. ಯಾರು ಏನು ನಾವು ಯಾವ ಆಸ್ಪತ್ರೆಗೆ ಹೋಗ್ಬೇಕು ಏನು ಅನ್ನೋ ಭಯ ಇಲ್ಲ. ಅದಕ್ಕೊಂದು ಸಿಸ್ಟಮ್ ಆಲ್ರೆಡಿ ಇದೆ. ಈ 483 ಆಸ್ಪತ್ರೆಗಳು ಭರ್ತಿ ಆಗೋವರೆಗೂ ಎಲ್ಲವನ್ನೂ ಸರ್ಕಾರವೇ ನೋಡ್ಕೊಳ್ಳುತ್ತೆ. ಡಾಕ್ಟರ್ ಪವನ್ ಅವರೇ, ಇಲ್ಲಿ 4,20,00,000 ಜನರಿಗೆ ಅನುಕೂಲ ಆಗುತ್ತೆ ಅಂದ್ರೆ ದೊಡ್ಡ ಮಟ್ಟದ ಜನಸಂಖ್ಯೆನೇ ಕವರ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕರ್ನಾಟಕದ ಜನಸಂಖ್ಯೆ 6-6.5 ಕೋಟಿ ಅಂತ ಹೇಳ್ತೀವಿ. 4,20,00,000 ಜನ ಇದರಲ್ಲಿ ಬರ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅಂತ? ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದ್ ಕಡೆ ಅಭಿನಂದನೆ, ಮತ್ತೊಂದು ಕಡೆ ಅವ್ರು ಹೇಳ್ತಾ ಇರೋ ಹಾಗೆ ರೇಟ್ ಫಿಕ್ಸ್ ಆಗಿಲ್ಲ, ಅದು ಇನ್ನೊಂದು ಭಾಗ. ಅದು ಆದ್ರೆ ಸದ್ಯಕ್ಕಂತೂ ಸರ್ಕಾರ ಸ್ಟೆಪ್ ತಗೊಳ್ತಲ್ಲ ಅಟ್ಲೀಸ್ಟ್. ಸರ್, ಈಗ ಏನಂದ್ರೆ ಈಗ ಗೌರ್ಮೆಂಟ್ ಆರ್ಡರ್ ಬಂದಾಗಿದೆ ಅಂದ್ರೆ ಇಷ್ಟು ಯಾವ್ಯಾವ ಆಸ್ಪತ್ರೆಗಳಿದಾವೆ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ, ಇಂಥ ಆಸ್ಪತ್ರೆಗೆ ಕೋವಿಡ್ ಚಿಕಿತ್ಸೆಗೆ ಹೋಗ್ಬೋದು ಅಂತ ಇದೆ. ಈಗ ಇದನ್ನು ಅಷ್ಟೇ, ಈಗ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ನೀವೀಗ ಅಲ್ಲಿ ಆರ್ಡರ್ ಪ್ರತಿನಲ್ಲಿ ನೋಡ್ಬೋದು. ಈಗ 483 ಆಸ್ಪತ್ರೆಗಳಲ್ಲಿ ಹೇಗಿದೆ ಅಂತಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ. ಈಗ ಇದು ಯಾವುದೋ ಬೆಂಗಳೂರು, ಮೈಸೂರು ಅಥವಾ ಮಂಗಳೂರು, ಗುಲ್ಬರ್ಗಾ ಈ ತರ ಬರೀ ಸಿಟಿ ಸೆಂಟ್ರಿಕ್ ಇದಿಲ್ಲ. ನೀವು ಎಲ್ಲ ಗ್ರಾಮೀಣ ಭಾಗದಲ್ಲೂ ಇದೆ.
ಹಾಗೇನೆ ಸಿಟಿಗಳಲ್ಲೂ ಇದೆ, ಎಲ್ಲಾ ಸಣ್ಣ ಪುಟ್ಟ ನಗರಗಳಲ್ಲೂ ಇದೆ. ಅಂದ್ರೆ ಎಲ್ಲಾ ಆಸ್ಪತ್ರೆಗಳು ಆಲ್ಮೋಸ್ಟ್ ಇಡೀ ಸ್ಟೇಟ್ ಅಲ್ಲಿ ಕವರ್ ಆಗಿದೆ. ಸೊ ಯಾರಿಗೇ ಆಗ್ಲಿ, ಯಾವುದೇ ಭಾಗದ ಸ್ಟೇಟ್ ಅಲ್ಲಿರೋ ಯಾವುದೇ ಭಾಗದ ಒಬ್ಬ ಬಡವ ಇರ್ಬೋದು, BPL ಕಾರ್ಡ್ ಅಥವಾ APL ಕಾರ್ಡ್ ಅವ್ರು ಯಾರೇ ಇರ್ಬೋದು ಕೂಡ, ಸೊ ಅವರು ಆಸ್ಪತ್ರೆಗೆ ಬರಬೇಕು. ಈಗ ಕೋವಿಡ್ ಏನಾದ್ರು ಒಂದು ಸಂಶಯ ಇದ್ದು ಅವರು ಅಡ್ಮಿಟ್ ಆಗ್ಬೇಕು ಅಂತಂದ್ರೆ ಸೊ ಯಾವುದೇ ಆಸ್ಪತ್ರೆಗೆ ಬೇಕಾದ್ರೂ ಬರಬಹುದು. ಸೊ ಇದರಲ್ಲಿ ಒಂದೇನಂದ್ರೆ ಈಗ ಯಾವ್ಯಾವ ಆಸ್ಪತ್ರೆಗಳು ಫುಲ್ ಆಗ್ತಾ ಬರುತ್ತೆ, ಈಗ ಡಾಕ್ಟರ್ ಪ್ರಸನ್ನ ಅವ್ರು ಹೇಳಿದಾಗೆ, ಸೊ ಅದು ನೆಕ್ಸ್ಟ್ ಆಸ್ಪತ್ರೆಗಳಿಗೆ ಇದು ಮಾಡ್ತಾರೆ. ನೀವು ಆಗ್ಲೇ ಹೇಳಿದ್ರಿ, ಈಗ BBMP ಕಮಿಷನರ್ ಇರ್ಬೋದು ಅಥವಾ ಬೇರೆ ಜಿಲ್ಲಾಧಿಕಾರಿಗಳಿರ್ಬೋದು, ಸೊ ಅವರು ಡಿಸಿಷನ್ ತಗೋತಾರೆ. ಅಂದ್ರೆ ಈಗ ಇಲ್ಲಿ ಅವರು ಆ ಡಿಸಿಷನ್ ಮೇಕಿಂಗ್ ಇಲ್ಲೇ ಬರೋದು. ಈಗ ಒಂದು ಆಸ್ಪತ್ರೆ ಫುಲ್ ಆಗ್ತಿದ್ದಾಗೆ ನೆಕ್ಸ್ಟ್ ಯಾವ ಆಸ್ಪತ್ರೆಗೆ ಕಳಿಸ್ಬೇಕು, ಯಾಕಂದ್ರೆ ಎಲ್ಲಾ ಆಸ್ಪತ್ರೆಗಳು ಒಬ್ಬೊಬ್ಬರನ್ನ ಅಡ್ಮಿಟ್ ಮಾಡ್ಬಿಟ್ಟು ಅಷ್ಟೊಂದು ರಿಸೋರ್ಸ್ ನ ವೇಸ್ಟ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲಂದ್ರೆ ಇಲ್ಲಿ ಒಂದ್ಸಲ ಫುಲ್ ಆದ್ಮೇಲೆ ಈ ಆಸ್ಪತ್ರೆಗೆ ನೆಕ್ಸ್ಟ್ ಆಸ್ಪತ್ರೆ ಎಲ್ಲಿ ಕಳಿಸ್ಬೇಕು, ಸೊ ಅದನ್ನ ಡಿಸಿಷನ್ ಅವ್ರು ತಗೋತಾರೆ. ಸೊ ಇಲ್ಲಿ ಒಂದು ಪ್ರೋಟೋಕಾಲ್ ಅಂತ ಇದೆ. ಏನಂದ್ರೆ ಆ ಪ್ರೋಟೋಕಾಲ್ ಕರೆಕ್ಟ್ ಟೈಮ್ಗೆ ಇನ್ ಪ್ಲೇಸ್ ತಗೋಬೇಕು. ಈಗ ಲಾಸ್ಟ್ ಇದ್ರಲ್ಲಿ ನೋಡಿದ್ರೆ ಈಗ ವಿಕ್ಟೋರಿಯಾ ಬೋರಿಂಗ್ ಫುಲ್ ಆದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಜನಕ್ಕೆ ಏನಂದ್ರೆ ಅಷ್ಟೊಂದು ಬೆಡ್ಗಳಿದೆ ಅಂತೆಲ್ಲ ಹೇಳ್ತಾ ಇದ್ರು, ಎಲ್ಲಿ ಯಾವ ಬೆಡ್ಗಳಿವೆ ನಮ್ಗೆ ಹೋಗಕ್ಕೆ ಜಾಗನೇ ಗೊತ್ತಾಗ್ತಾ ಇಲ್ಲ. ಸೊ ಸೊ ಆತರ ಪ್ಯಾನಿಕ್ ಆಗೋದು ಬೇಡ. ಯಾಕಂದ್ರೆ ನಮ್ಮ ಸಿಸ್ಟಮ್ ಏನಿದೆ, ನಮ್ಮ ಮಷಿನರಿ ಏನಿದೆ, ಸೊ ಯಾವ ಪೇಷಂಟ್ ನ ಎಲ್ಲಿ ಕಳಿಸ್ಬೇಕು, ಒಂದ್ ಇಲ್ಲಿ ಫಿಲ್ ಆಗ್ತಿದ್ದಂಗೆ ಏನಿದೆ ಎಲ್ಲ ಪ್ರೋಟೋಕಾಲ್ಸ್ ಇದೆ, ಅದನ್ನ ಟೈಮ್ಗೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಿದೆ. ಸೊ ಅದು ಇಂಪ್ಲಿಮೆಂಟ್ ಆದ್ರೆ ಸೊ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇನ್ನೊಂದು ದರದ ಪಟ್ಟಿ ಬಗ್ಗೆ. ಸೊ ದರದ ಪಟ್ಟಿ ಈಗ ಒಂದ್ಸಲ ಇದು ಗವರ್ಮೆಂಟ್ ಆರ್ಡರ್ ಆದ್ಮೇಲೆ ದರದ ಪಟ್ಟಿನೂ ಕೂಡ ಹಂಗೆ ಹಿಂದೆ ಬರುತ್ತೆ. ಸೊ ಅದು ಕೂಡ ಓವರ್ ದ ಟೇಬಲ್ ಡಿಸ್ಕಷನ್ ಮಾಡಿ ಎಷ್ಟು ದರ ಪಟ್ಟಿ ಇದ್ ಮಾಡ್ಬೇಕಾಗತ್ತೆ ನೋಡ್ಬೋದು. ನಾವು ಇನ್ನೊಂದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು, ಇನ್ ಕೇಸ್ ಲೋಡ್ ಏನಾರ ಜಾಸ್ತಿ ಆಯ್ತು, ನಮೀಗ ICMR ಇದು ಹೇಳ್ದಂಗೆ ಈಗ 5% ಏನಾದ್ರು ರೈಸ್ ಆಯ್ತು, ಸೊ ಈ ಮಿಡ್ ಜುಲೈ ಇರ್ಬೋದು ಅಥವಾ ಸೆಪ್ಟೆಂಬರ್ ಅಲ್ಲಿ ಇರ್ಬೋದು, ಇನ್ ಕೇಸ್ ಏನೋ ಅದಕ್ಕಿಂತ ಇನ್ನೂ ಜಾಸ್ತಿ ಆದ್ರೆ ಈ 483 ಆಸ್ಪತ್ರೆಗಳು ಬಿಟ್ಟು ಇನ್ನೂ ಬೇರೆ ಆಸ್ಪತ್ರೆಗಳಿದಾವೆ. ಸೊ ಅದು ನಾವು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅದನ್ನು ಕೂಡ ಇದು ಮಾಡ್ಕೋಬಹುದು. ನಾವ್ ಏನಂದ್ರೆ ಈಗ ಪ್ಲಾನ್ ABC ಇಟ್ಕೊಂಡು ರೆಡಿ ಆಗಿರ್ಬೇಕು. ಯಾಕಂದ್ರೆ ಒಂದು ಪಕ್ಷ ತುಂಬಾ ಜಾಸ್ತಿ ಆದಾಗ, ನಾವೀಗ ಬಾಂಬೆನಲ್ಲಾದಾಗೆ ಅಥವಾ ದೆಹಲಿನಲ್ಲಾದಾಗೆ ಪೇಷಂಟ್ಗಳನ್ನ ಡೆಡ್ ಬಾಡಿಗಳನ್ನ ಜೊತೆಲೆ ಇಟ್ಬಿಟ್ಟು ಎಲ್ಲ ಫ್ಲೋರ್ ಮೇಲೆ ಮಲಗಿ ಟ್ರೀಟ್ಮೆಂಟ್ ಕೊಡುವಂತದ್ದು ಇದಕ್ಕೆ ಸ್ಥಿತಿಗೆ ಹೋಗಬಾರದು. ಸೊ ಇದನ್ನ ಮುಂಚೆನೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ನಿಜ ನಿಜ ಡಾಕ್ಟರ್ ಚೇತನ್ ಅವರೇ, ಪದೇ ಪದೇ ನೀವು ಹೇಳ್ತಾ ಇದ್ರಿ ಸರ್ಕಾರ ತೀರ್ಮಾನ ತಗೋಬೇಕು, ಇಂಥ ಸಂದರ್ಭದಲ್ಲೂ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಈ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರೋ ಗತಿ ಬೆಂಗಳೂರಿಗೂ ಬರುತ್ತೆ ಅಂತ ಹೇಳಿ ಕೊನೆ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಸ್ಟೆಪ್ ಇಟ್ಟಿದೆ. ಹೌದು, ನಾವು ನೋಟಿಫೈ ಮಾಡಿದೀವಿ, ಇಂಥ ಹೋದ್ರೆ ನೀವು ಫ್ರೀ ಆಗಿ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ. ಈಗ ನಮ್ಮ ಸೀನಿಯರ್ ಡಾಕ್ಟರ್ಸ್ ಹೇಳಿದಾಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಹಾಸ್ಪಿಟಲ್ ಫಿಲ್ ಆದ್ಮೇಲೆ ಇನ್ನೊಂದು ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ವಿಕ್ಟೋರಿಯಾ ಬೋರಿಂಗ್ ಫಿಲ್ ಆದ್ಮೇಲೆ ಆಗಿದೆ. ಸೊ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಇಟ್ ಇಸ್ ಡನ್. ಅದ್ ಮಾಡೋದು ವೈಜ್ಞಾನಿಕವಾಗಿ ಕರೆಕ್ಟ್. ಯಾಕಂದ್ರೆ ಒಂದು ಹಾಸ್ಪಿಟಲ್ ಎಲ್ಲ ಸೆಗ್ರಿಗೇಟೆಡ್ ಕೇಸಸ್ ಹೋದ್ರೆ ಆಗ ಸ್ಟಾಫ್ಗೂ ಸ್ಪ್ರೆಡ್ ಆಗ್ಬೋದು, ನರ್ಸಸ್ಗೆ, ಡಾಕ್ಟರ್ಸ್ಗೆ ಕ್ವಾರಂಟೈನ್ ಇಡ್ಬೋದು, ಆಗ ಸಮಸ್ಯೆ ಆಗ್ಬೋದು ಸ್ಟಾಫ್. ಸೊ ದಿಸ್ ಇಸ್ ವೆಲ್ ಪ್ಲಾನ್ಡ್. ಇದನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋದ್ರೆ ಸಾಕಷ್ಟೇ. ನಿಜ 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 ಖಂಡಿತವಾಗಿಯೂ ಕೂಡ BPL ಕಾರ್ಡ್ದಾರರಿಗೆ ಇರುವಂತಹ ಸೌಲಭ್ಯ ಅಥವಾ ಒಟ್ಟಾರೆ ಆಸ್ಪತ್ರೆಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ನಮ್ಮ ಈ ಬ್ಯೂರೋಕ್ರಸಿ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸುತ್ತೆ, ಎಲ್ಲ ವಿಚಾರ ನೋಡ್ತಾ ಹೋಗ್ತಾ ಇದ್ವಿ. ಬಹುಮುಖ್ಯವಾಗಿ APL ಕಾರ್ಡ್ದಾರರ ವಿಚಾರವನ್ನು ಇಲ್ಲಿ ಗಮನಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಒಂದಂತೂ ಸ್ಪಷ್ಟ ಆಗಿದೆ, ಫ್ರೀ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ BPL ಕಾರ್ಡ್ದಾರರಿಗೆ. ಹಾಗಿದ್ರೆ APL ಕಾರ್ಡ್ದಾರರಿಗೆ ಫ್ರೀ ಚಿಕಿತ್ಸೆ ಸಿಗುತ್ತಾ, ಅಥವಾ APL ಕಾರ್ಡ್ಗೆ ಸದ್ಯ ಇರುವಂತಹ ಸ್ಕೀಮ್ ಏನಾದ್ರೂ ಮುಂದುವರಿಯುತ್ತಾ, ಅಥವಾ ಸರ್ಕಾರ ಏನಾದ್ರೂ ಅವರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಏನಾದ್ರು ಮಾಡಿಕೊಳ್ತಾ ಇದೆಯಾ, ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋಗೋಣ. ಸಾಕಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಫ್ರೀ ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನ TV9 ಆಗ್ರಹಿಸಿತ್ತು. ಸರ್ಕಾರವೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಯಾರೆಲ್ಲ BPL ಕಾರ್ಡ್ದಾರ ಇದ್ದಾರೋ ಅಂಥವರಿಗೆ ಫ್ರೀ ಆಗಿ ಇನ್ಮುಂದೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಚಿಕಿತ್ಸೆ ಸಿಗುತ್ತೆ. ಹಾಗಿದ್ರೆ BPL ಕಾರ್ಡ್ದಾರರಿಗೆ ಇಲ್ಲಿ ಉಚಿತ ಚಿಕಿತ್ಸೆ ಆಯ್ತು ಅನ್ನೋದಾದ್ರೆ APL ಕಾರ್ಡ್ದಾರರ ಕಥೆ ಏನು? ರಾಜ್ಯದಲ್ಲಿ APL ಕಾರ್ಡ್ದಾರರಿಗೂ ಸಿಗುತ್ತಾ ಫ್ರೀ ಟ್ರೀಟ್ಮೆಂಟ್? ಇಂಥದೊಂದು ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ APL ಕಾರ್ಡ್ದಾರರಲ್ಲೂ ಕೂಡ ಸಾಕಷ್ಟು ಜನ ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ. ಇಂಥವ್ರಿಗೆ ಹೇಗೆ ಅನುಕೂಲ ಆಗುತ್ತೆ, ಅಥವಾ ಇಂಥವರು ಸಂಪೂರ್ಣವಾದಂತ ಚಿಕಿತ್ಸಾ ವೆಚ್ಚವನ್ನ ಅವರೇ ಏನಾದ್ರೂ ಭರಿಸಬೇಕಾ, ಅಥವಾ ಅದನ್ನ ಸರ್ಕಾರ ಕೊಡುತ್ತಾ? ಇಂಥ ಒಂದಷ್ಟು ಗೊಂದಲ ಇದೆ. BPL ಕಾರ್ಡ್ದಾರರಿಗೆ ಸಂಪೂರ್ಣವಾಗಿ ಫ್ರೀ ಅನ್ನೋದು ಅಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಆದ್ರೆ APL ಕಾರ್ಡ್ದಾರರ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸಬೇಕಾ, ಅಥವಾ ಚಿಕಿತ್ಸೆ ಪಡೆಯುವಂತಹ ಸೋಂಕಿತ ವ್ಯಕ್ತಿ ಭರಿಸಬೇಕಾ? ಇವೆಲ್ಲವೂ ಕೂಡ ಒಂದಷ್ಟು ಗೊಂದಲ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ, ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. APL ಕಾರ್ಡ್ದಾರರು ಏನ್ ಮಾಡಬಹುದು ಅಂತ ಹೇಳಿ. ಇನ್ನು ಕರ್ನಾಟಕದಲ್ಲಿರುವಂತಹ APL ಕಾರ್ಡ್ದಾರರಿಗೂ ಸಿಗುತ್ತೆ ಫ್ರೀ ಟ್ರೀಟ್ಮೆಂಟ್ ಸಿಗಬಹುದಾ? ಇಲ್ಲಿ ಕರ್ನಾಟಕದಲ್ಲಿರುವಂತಹ APL ಕಾರ್ಡ್ದಾರರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಸಿಗಬಹುದಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ APL ಕಾರ್ಡ್ದಾರರ ಸಂಖ್ಯೆ
20 ಲಕ್ಷ ಕುಟುಂಬಗಳಿದೆ. 20 ಲಕ್ಷ ಕುಟುಂಬಗಳ ಬಳಿಯಲ್ಲಿ APL ಕಾರ್ಡ್ ಇದೆ. 72 ಲಕ್ಷ ಜನ APL ಕಾರ್ಡ್ ನ ಸೌಲಭ್ಯವನ್ನ ಪಡಿತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿರುವಂತಹ APL ಕಾರ್ಡ್ದಾರರಿಗೂ ಕೂಡ ಈ ಸೌಲಭ್ಯ ಸಿಗುತ್ತಾ ಅಥವಾ ಫ್ರೀ ಟ್ರೀಟ್ಮೆಂಟ್ ಸಿಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಸರ್ಕಾರ ಇಂಥದೊಂದು ಚಿಂತನೆ ಏನಾದ್ರೂ ನಡೆಸ್ತಾ ಇದೆಯಾ? ಸದ್ಯಕ್ಕೆ APL ಕಾರ್ಡ್ ನ ಈ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಸ್ಕೀಮ್ ನಲ್ಲಿ ಸದ್ಯಕ್ಕೆ ಸರ್ಕಾರ ಮತ್ತು ಇಲ್ಲಿ ಸೋಂಕಿತ ವ್ಯಕ್ತಿ ಅಥವಾ ಚಿಕಿತ್ಸೆ ಪಡೆಯುವಂತ ವ್ಯಕ್ತಿ ಭರಿಸಬೇಕಾದಂತ ವೆಚ್ಚದ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗ್ತಾ ಇದ್ವಿ. ಈ ಸದ್ಯಕ್ಕೆ ಇರುವಂತಹ ಸ್ಕೀಮ್ ನ ಅಡಿಯಲ್ಲಿ ಯಾವ್ದಾದ್ರೂ ಒಂದು ಚಿಕಿತ್ಸೆಯನ್ನ ಒಬ್ಬ ವ್ಯಕ್ತಿ ಪಡಿತಾನೆ ಅಂತ ಹೇಳಿದ್ರೆ ಚಿಕಿತ್ಸಾ ವೆಚ್ಚದ 30% ಸರ್ಕಾರ ಭರಿಸ್ತಾ ಇದೆ. 70% ವೆಚ್ಚವನ್ನ ಆ ಸೋಂಕಿತ ವ್ಯಕ್ತಿ ಅಥವಾ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿ ಭರಿಸಬೇಕಾಗುತ್ತೆ. ಈ 30-70 ಶೇರಿಂಗ್ ಅಲ್ಲಿ ಸದ್ಯಕ್ಕೆ ಚಿಕಿತ್ಸಾ ವೆಚ್ಚವನ್ನ ಭರಿಸುವಂತ ನಿಯಮ ಇದೆ. ಅಂತದೊಂದು ಸ್ಕೀಮ್ ಇದೆ. ಅದನ್ನ ಹೊರತುಪಡಿಸಿ ಸರ್ಕಾರ BPLಗೆ ಯಾವ ರೀತಿಯಾಗಿ ಉಚಿತ ಚಿಕಿತ್ಸೆ ಕೊಡೋದಕ್ಕೆ ನಿರ್ಧರಿಸಿದೆಯೋ ಅದೇ ರೀತಿಯಾಗಿ APLಗೂ ಕೂಡ ಅಥವಾ APL ಕಾರ್ಡ್ದಾರರಿಗೂ ಕೂಡ ಅಂತ ಉಚಿತವಾದಂತ ಚಿಕಿತ್ಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಚಿಂತನೆ ಏನಾದರೂ ನಡೆಸ್ತಾ ಇದೆಯಾ? ಅಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿಯೇ ಸರ್ಕಾರ ಒಲವನ್ನ ತೋರಿಸ್ತಾ ಇದೆ. ಅವರಿಗೂ ಕೂಡ ಉಚಿತವಾಗಿರುವಂತಹ ಚಿಕಿತ್ಸೆ ಅಥವಾ ಈ 30-70ಯನ್ನ ಕಮ್ಮಿ ಮಾಡಿ 50-50ಯೋ ಅಥವಾ 30-40 ಸರ್ಕಾರ 70% ಕೊಟ್ಟು 30% ನಷ್ಟು ವ್ಯಕ್ತಿ ಕೊಡಬೇಕು. ಇವೆಲ್ಲವೂ ಕೂಡ ಚಿಂತನೆ ನಡೀತಾ ಇದೆ. ಆ ಬಗ್ಗೆ ಶೀಘ್ರವಾಗಿಯೇ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಏನಾದ್ರೂ ಇಂಥವರಿಗೂ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧರಿಸಿದ್ರೆ ಕರ್ನಾಟಕದಲ್ಲಿ ಹತ್ತಿರ 5 ಕೋಟಿ ಜನರಿಗೆ ಉಚಿತವಾದಂತಹ ಚಿಕಿತ್ಸೆ ಸಿಗುತ್ತೆ. ಹಾಗಿದ್ರೆ APL ಕಾರ್ಡ್ದಾರರಿಗೆ ಎಷ್ಟರ ಮಟ್ಟಿಗೆ ಚಿಕಿತ್ಸೆ ಸಿಗುತ್ತೆ? ಉಚಿತವಾಗಿ ಸಿಗುತ್ತಾ ಅಥವಾ ಸರ್ಕಾರವೇ ವೆಚ್ಚ ಭರಿಸುತ್ತಾ? ವ್ಯಕ್ತಿ ವೆಚ್ಚ ಭರಿಸಬೇಕಾ? ಅದೆಲ್ಲರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮಾಲ್ತೇಶ್. ಓವರ್ ಟು ಯು. ಥ್ಯಾಂಕ್ ಯು ಆನಂದ್. ಹೌದು, ಇಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಗೆ ಸದ್ಯದ ಮಟ್ಟಿಗೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಅವರು ನಿರಾಳ. ಹಾಗಾದ್ರೆ ಎಬೋ ಪಾವರ್ಟಿ ಲೈನ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅಥವಾ APL ಕಾರ್ಡ್ ಹೊಂದಿರೋರ ಕತೆ ಏನು? ಯಾಕಂದ್ರೆ ನಮಗೆ ಗಮನಿಸಬಹುದು ಎಷ್ಟೋ ಮಂದಿ ಅದರಲ್ಲೂ ಕೂಡ ಸ್ವಲ್ಪ ದುಡಿಯುವ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಪಾದನೆ ಮಾಡ್ತಾ ಇರ್ತಾರೆ 12-15 ಸಾವಿರದಷ್ಟು ತಿಂಗಳಿಗೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅವರು ಕೂಡ BPL ಕಾರ್ಡ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. APL ಕಾರ್ಡ್ ಅನ್ನ ಅವರು ಹೊಂದಬೇಕಾಗುತ್ತೆ. ಅದರಲ್ಲೂ ಈ ಕೃಷಿಕ ಸಮುದಾಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಬಹಳಷ್ಟು ಮಂದಿಗೆ BPL ಕಾರ್ಡ್ ಗಿಂತ APL ಕಾರ್ಡ್ ಸಿಕ್ಕಿರುವಂತಹ ಉದಾಹರಣೆನೂ ಇದೆ. ಅಥವಾ ಕೆಲವರು ಕಾರ್ಡ್ ಗಳನ್ನ ಹಿಂದೆ ಕ್ಯಾನ್ಸಲ್ ಮಾಡುವಂತ ನಿಟ್ಟಿನಲ್ಲಿ APL ಕಾರ್ಡ್ಗೆ ಇವರು ಒಳಪಡ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ರಾಜ್ಯದಲ್ಲೆಲ್ಲ ಪ್ರಕ್ರಿಯೆಗಳಾಗಿದೆ. ಹೀಗಾಗಿ ಅವರು ಕೂಡ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವಂತಹ ಸಂದರ್ಭ ಇದು. ಆಮೇಲೆ ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಭರಿಸೋಕಾಗದೇ ಇರುವಂತಹ ಸಂದರ್ಭ. ಇನ್ ಕೇಸ್ ಏನಾದ್ರೂ ಅವರು ಖಾಸಗಿ ಆಸ್ಪತ್ರೆಗೆ ಕೊರೋನಾ ಬಂದು ಹೋಗ್ಬೇಕಾದಂತ ಸಂದರ್ಭ ಬಂದ್ರೆ, ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ APL ಕಾರ್ಡ್ದಾರರ ಕತೆ ಏನು? ಅವರಿಗೂ ಕೂಡ ಏನಾದ್ರು ಫ್ರೀ ಟ್ರೀಟ್ಮೆಂಟ್ ಸಿಗಬಹುದಾ ಅನ್ನುವಂತ ನಿರೀಕ್ಷೆ ಇದೆ. ನಿಮ್ಗೆ ಗೊತ್ತಿರಬಹುದು, ಕೆಲ ದಿನಗಳ ಹಿಂದೆ ಶ್ರೀರಾಮುಲು ಅವರು TV9 ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ, 19ನೇ ತಾರೀಕು ಮಾತನಾಡಿದಂತ ಸಂದರ್ಭದಲ್ಲಿ ನಾವು ಇದನ್ನೇ ಬಹಳ ಸ್ಪಷ್ಟವಾಗಿ ಕೇಳಿದ್ವಿ, APL ಕಾರ್ಡ್ ಹೋಲ್ಡರ್ಸ್ ಕತೆ ಏನು ಅಂತ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, BPL ಕಾರ್ಡ್ ಆಗ್ಲಿ APL ಕಾರ್ಡ್ ಆಗ್ಲಿ, APL ಕಾರ್ಡ್ ಆಗ್ಲಿ BPL ಕಾರ್ಡ್ ಆಗ್ಲಿ ಎಲ್ರಿಗೂ ಸಿಗುತ್ತೆ ಅಂತ ಇದೇ ದಾಟಿಯಲ್ಲಿ ಅವರು ಹೇಳಿದ್ರು. ಆದ್ರೆ ಇವಾಗ ಅವರು ಹೊರಟಿರುವಂತ ಆದೇಶದ ವಿಚಾರವಾಗಿ ನೋಡೋದಾದ್ರೆ ಡಾಕ್ಟರ್ಸ್ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅಥವಾ ಹಾಸ್ಪಿಟಲ್ಸ್ ಗಳು ಗೊಂದಲದಲ್ಲಿದ್ದಾರೆ. APL ಕಾರ್ಡ್ ಅವರಿಗೂ ಕೂಡ ಇದು ಉಚಿತವಾದ ಚಿಕಿತ್ಸೆ ಸಿಗುತ್ತಾ ಹೇಗೆ ಅನ್ನುವಂತ ವಿಚಾರವಾಗಿ. ಹಾಗೆ ಅದ್ರ ಅಂಕೆ ಸಂಖ್ಯೆಗಳ ಕಡೆಗೆ ನಾವು ಗಮನ ಕೊಡ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 20 ಲಕ್ಷ APL ಕಾರ್ಡ್ ಹೊಂದಿರುವಂತ ಕುಟುಂಬಗಳಿದೆ. BPL ಕಾರ್ಡ್ ವಿಚಾರವಾಗಿ ನೀವು ಗಮನಿಸಿದ್ರಿ, APL ಕಾರ್ಡ್ ಕೂಡ ಸುಮಾರು 20 ಲಕ್ಷ ಕುಟುಂಬಗಳು. ಹಾಗೆ ಆ 20 ಲಕ್ಷ ಕುಟುಂಬಗಳ ಸದಸ್ಯರನ್ನ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸುಮಾರು 72 ಲಕ್ಷ ಜನ ಈ APL ಕಾರ್ಡ್ ನ ಅಂಡರ್ ಬರ್ತಾರೆ ಅಥವಾ APL ಕಾರ್ಡ್ ಮುಖ್ಯವಾಗಿ ಪಡೆಯುವಂತ ಸೌಲಭ್ಯಗಳಿಗೆ ಅವರು ಇಲ್ಲಿ ಒಳಪಡ್ತಾರೆ. ಹೀಗಾಗಿ ರಾಜ್ಯದಲ್ಲಿರುವಂತಹ APL ಕಾರ್ಡ್ ಹೋಲ್ಡರ್ಸಿಗೂ ಕೂಡ ಈ ಸೌಲಭ್ಯ ಸಿಗಬಹುದಾದಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಇದ್ರ ಬಹಳ ಸ್ಪಷ್ಟವಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕಾಗಿದೆ ಈಗ. ಯಾಕಂದ್ರೆ ಹಾಸ್ಪಿಟಲ್ಸ್ ಗಳು ಸಹಜವಾಗಿ ಗೊಂದಲದಲ್ಲಿದ್ದಾರೆ. ಹೇಳಿ ಕೇಳಿ ಕೊರೋನಾ ಈತ BPL ಕಾರ್ಡ್ ಹೋಲ್ಡರ್, ಈತ APL ಕಾರ್ಡ್ ಹೋಲ್ಡರ್ ಅಂತ ಹೇಳಿ ಕೇಳಿ ಬರೋದಿಲ್ಲ. ಹೀಗಾಗಿ APL ಕಾರ್ಡ್ ದಾರರಿಗೂ ಕೂಡ ಅವ್ರ ಇಡೀ ಕುಟುಂಬದ ಆರ್ಥಿಕ ಸ್ಥಿತಿಗತಿಯನ್ನ ನಾವು ದೃಷ್ಟಿಯಲ್ಲಿಟ್ಕೊಂಡು ಅವರಿಗೂ ಕೂಡ ಉಚಿತವಾದಂತಹ ಚಿಕಿತ್ಸೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಸದ್ಯ ನೀವು ಗಮನಿಸಿದ್ರೆ, ನೀವು ಬಹಳ ಮಂದಿಗೆ ಅನುಭವಕ್ಕೆ ಬಂದಿರಬಹುದು, ನೀವು ಯಾವ್ದೋ ಹಾಸ್ಪಿಟಲ್ಗೆ ಹೋದ್ರೆ APL ಕಾರ್ಡ್ ಹೋಲ್ಡರ್ಸ್ ಪ್ರಮುಖವಾಗಿ ನಿಮ್ಮ ಹತ್ರ ಏನಾದ್ರೂ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಅವ್ರು ಹೇಳ್ತಾರೆ ಏನು ಅಂತ ಅಂದ್ರೆ, ಹೌದು ಸರ್ ನಿಮ್ಗೆ ಇದು ಕ್ಲೇಮ್ ಆಗುತ್ತೆ, ಬಟ್ 30% ನಷ್ಟು ನೀವೇ ಕಟ್ಟಬೇಕಾಗುತ್ತೆ ಅನ್ನುವಂಥದ್ದನ್ನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ತರ ಇನ್ಶೂರೆನ್ಸ್ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ವಿಮೆ ಸೌಲಭ್ಯಕ್ಕೆ ಅವರು ಒಳಪಟ್ಟಿಲ್ಲ ಸದ್ಯದ ಮಟ್ಟಿಗೆ. ನೀವು ಹಾಸ್ಪಿಟಲ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಬಿಲ್ಲಿಂಗ್ ಡೆಸ್ಕ್ ಅಲ್ಲೇ ಬಹಳ ಸ್ಪಷ್ಟವಾಗಿ ಇದನ್ನ ಹೇಳ್ತಾರೆ. ಸದ್ಯ ನಾವು ನೋಡೋದಾದ್ರೆ ನಾನು ಈಗ ತಾನೇ ಹೇಳಿದಾಗೆ ಯಾವುದೇ ಸ್ಕೀಮ್ಗಳ ಅಡಿ ಅಂದ್ರೆ ಈಗ ಆರೋಗ್ಯ ಕರ್ನಾಟಕ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಅಂಡರ್ ಬರುವಂತ APL ಕಾರ್ಡ್ ಹೋಲ್ಡರ್ಸ್ಗೆ 30% ನಷ್ಟು
ಅವ್ರು ಪೇ ಮಾಡಬೇಕು, 70% ನಷ್ಟು ಸರ್ಕಾರ ಪೇ ಮಾಡುತ್ತೆ. ಆದ್ರೆ ಕೊರೋನಾದ ಸಂದರ್ಭದಲ್ಲಿ ಆ 30% ಅಂತಂದ್ರೆ ಬಹಳ ಅಮೌಂಟ್ ಆಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಓರ್ವ ವ್ಯಕ್ತಿಗೆ 2 ರಿಂದ 3 ಲಕ್ಷ ರೂಪಾಯಿ ಏನಾದ್ರು 3 ಲಕ್ಷ ರೂಪಾಯಿ ಅಂತಾನೆ ಇಡೋಣ, ಯಾಕಂತಂದ್ರೆ 3.5 ಲಕ್ಷ ರೂಪಾಯಿ ಸರ್ಕಾರನೇ ಹೇಳ್ತಾ ಇದೆ ಓರ್ವ ವ್ಯಕ್ತಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಅಂತ. 3 ಲಕ್ಷ ರೂಪಾಯಿ ಆನ್ ಅನ್ ಆವರೇಜ್ ಯಾರಿಗಾದ್ರೂ ಇಲ್ಲಿ ಏನು ಆತ ತನ್ನ ಕೊರೋನಾಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ಗೆ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಆತನ ಬಿಲ್ ಆದ್ರೆ ಹೆಚ್ಚು ಕಡಿಮೆ 90,000 ರೂಪಾಯಿ ಅಷ್ಟು ಆತ ಕಟ್ಟಬೇಕಾಗುತ್ತೆ ಕೈಯಿಂದ. ಎಲ್ ಕಟ್ಟೋಕಾಗುತ್ತೆ? ಅದರಲ್ಲೂ ಹೇಳಿ ಕೇಳಿ ಓರ್ವನಿಗೆ ಬಂದಂತ ಕಾಯಿಲೆ ಕುಟುಂಬ ಸದಸ್ಯರ ಮತ್ತೆ ಒಂದಷ್ಟು ಜನಕ್ಕೆ ಬಂದ್ಬಿಟ್ರೆ ಲಕ್ಷಾಂತರ ರೂಪಾಯಿ ಆತ ಕೈಯಿಂದ ಕಟ್ಟಬೇಕಾಗುತ್ತೆ. ಆತ APL ಕಾರ್ಡ್ ಹೋಲ್ಡರ್ ಆಗಿದ್ರೂ ಕೂಡ. ಹೀಗಾಗಿನೇ ಕೊರೋನಾ ಸಂದರ್ಭದಲ್ಲಿ ಆ 30% ಏನು ರೋಗಿ ಕಟ್ಟಬೇಕಾಗಿರುವಂತಹದ್ದಿರುತ್ತಲ್ಲ ಅದನ್ನು ಕೂಡ ಸರ್ಕಾರವೇ ಭರಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ರಾಜ್ಯದ ಬಡ ಹಾಗೆ ಪ್ರಮುಖವಾಗಿ ಮಧ್ಯಮ ವರ್ಗದವರ ಬೇಡಿಕೆಯೂ ಕೂಡ ಅದೇ ಆಗಿದೆ. ಶ್ರೀರಾಮುಲು ಅವರು ಕೂಡ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸುವಂತ ರೀತಿಯಲ್ಲೇ ಹೇಳಿದ್ದರು. ಆದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಪಷ್ಟನೆ ಬೇಕಿದೆ. APL ಕಾರ್ಡ್ದಾರರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಅನ್ನ ನೀಡುವ ಬಗ್ಗೆ ಸರ್ಕಾರ ಈಗ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೇನಾದ್ರೂ ಆದ್ರೆ BPL ಕಾರ್ಡ್ ರೀತಿಯಾಗಿನೇ ಹೋಲ್ಡರ್ಸ್ ರೀತಿಯಾಗಿನೇ ಅವರು ಕೂಡ ಕೈಯಿಂದ ದುಡ್ಡು ಕಟ್ಟಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಇದು ಸರ್ಕಾರದ ಬೊಕ್ಕಸಕ್ಕೆ ಸ್ವಲ್ಪ ಹೊಡೆತ ಕೊಡಬಹುದು, ಹೊರೆ ಆಗ್ಬಹುದು, ಹೌದು. ಆದ್ರೆ ಮಧ್ಯಮ ವರ್ಗದ ಜನರ ಆರ್ಥಿಕ ಸ್ಥಿತಿಗತಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇದು ಅತಿ ಮುಖ್ಯವಾದಂತ ನಿರ್ಧಾರ ಆಗ್ಬೇಕಾಗಿದೆ. ಸರ್ಕಾರ ಬಹುತೇಕ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡುವ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಶ್ರೀರಾಮುಲು ಅವರು ಕೂಡ ನಾನು ಮೊದಲೇ ಹೇಳಿದಾಗೆ ನಮ್ಮ ಜೊತೆಗೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹಾಗೆ ಹೇಳಿದ್ದಾರೆ. ಜೊತೆಗೆ ಬಹುಶಃ ಹಲವಾರು ಸಂದರ್ಭದಲ್ಲಿ ಮೀಟಿಂಗ್ ಆಗುವಂತ ಸಂದರ್ಭದಲ್ಲಿ ಈ ಟಾಸ್ಕ್ ಫೋರ್ಸ್ ಗಳ ಜೊತೆಗೆ ಹಲವು ಹಾಸ್ಪಿಟಲ್ ಗಳಿಗೆ ಸಂಬಂಧಪಟ್ಟಂತ ಒಕ್ಕೂಟಗಳ ಜೊತೆಗೆ ಮಾತುಕತೆ ಆಗುವಂತ ಸಂದರ್ಭದಲ್ಲೂ ಕೂಡ APL ಕಾರ್ಡ್ದಾರರಿಗೂ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಇಲ್ಲಿ ಉದ್ದೇಶ ಹೊಂದಿದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗಮನಕ್ಕೆ ಬರ್ತಾ ಇದೆ. ಆದ್ರೆ ಬಹಳ ಸ್ಪಷ್ಟತೆ ಇದಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ನವರಿಗೆ ನೀಡಬೇಕಾಗಿದೆ. ಯಾಕಂತಂದ್ರೆ ಈಗ ಆಲ್ರೆಡಿ ಸರ್ಕಾರದ ವಿವಿಧ ಯೋಜನೆಗಳ ಅಡಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತಹ ಹಾಸ್ಪಿಟಲ್ಗಳಿಗೆ ಸರಿಯಾಗಿ ಸರ್ಕಾರದಿಂದ ಹಣ ಸಂದಾಯ ಆಗಿಲ್ಲ ಅನ್ನುವಂಥದ್ದೇ ಒಂದು ಕಂಪ್ಲೇಂಟ್ ಇದೆ. ಅದರಲ್ಲಿ ಈ ತರದ ಗೊಂದಲ ಬೇರೆ ಮಾಡ್ಕೊಂಡ್ಬಿಟ್ರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಇದು ಒಟ್ಟು ವ್ಯವಸ್ಥೆಗೆ ಬಹಳ ಮಾರಕ ಕೂಡ. APL ಕಾರ್ಡ್ದಾರರಿಗೆ ಸರಿಯಾಗಿ ಚಿಕಿತ್ಸೆ ಹೇಗ್ ಸಿಗ್ಬೇಕು, ಏನು ಎತ್ತ, ಅದು ಎಷ್ಟು ಪರ್ಸೆಂಟೇಜ್ ಕ್ಲೈಮ್ ಆಗುತ್ತೆ ಅನ್ನುವಂತ ಏನಾದ್ರೂ ಮಾಹಿತಿ ಸರಿಯಾಗಿ ಕೊಡದೆ ಹೋದ್ರೆ ಬಹಳ ಗೊಂದಲ ಆಗ್ಬಿಡುತ್ತೆ. ಹೀಗಾಗಿನೇ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ನಿವಾರಿಸುವಂತ ಪ್ರಯತ್ನವನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಿದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ಯಾನೆಲ್ ನಲ್ಲಿರುವಂತಹ ಸದಸ್ಯರಿಗೂ ಕೂಡ ಇದ್ರ ಮಾಹಿತಿ ಹೋಗಿರಬಹುದು ಅಂತಾನೂ ಕೂಡ ಕಾಣಿಸ್ತಾ ಇದೆ. ಓವರ್ ಟು ಯು ಅನ್ನೋದು. ಖಂಡಿತವಾಗಿ ಸಂದರ್ಭದಲ್ಲಿಯೇ ಡಾಕ್ಟರ್ ಪ್ರಸನ್ನ ಅವರು ಹೇಳ್ತಾ ಇದ್ರು, ಈ APL ಕಾರ್ಡ್ದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡಿಬೇಕಿದೆ ಒಂದಷ್ಟು ಚರ್ಚೆ, ನಿರ್ಧಾರಗಳು ತೆಗೆದುಕೊಳ್ಬೇಕಿದೆ. ಒಂದೊಮ್ಮೆನಾದ್ರೂ APL ಕಾರ್ಡ್ದಾರರಿಗೂ ಉಚಿತವಾದಂತಹ ಚಿಕಿತ್ಸೆ ಅಥವಾ ಚಿಕಿತ್ಸೆಯಲ್ಲಿ ಒಂದಷ್ಟು ಹಣವನ್ನ ಅಥವಾ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಅನ್ನೋದಾದ್ರೆ ಅದು ಯಾವ ರೀತಿಯಾಗಿರ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಡಾಕ್ಟರ್ ಪ್ರಸನ್ನ ಅವರೇ. ಆಗ್ಲೇ ಹೇಳ್ತಾ ಇದ್ರು APL ಕಾರ್ಡ್ದಾರರಿಗೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅಂತೇಳಿ. ಈಗಿರುವಂತಹ ಸ್ಕೀಮ್ನ ಅಡಿಯಲ್ಲಿಯೇ ಮುಂದುವರಿಸುವಂತ ಸಾಧ್ಯತೆ ಇದೆಯಾ ಅಥವಾ ಹೆಚ್ಚುವರಿಯಾಗಿ ಅವ್ರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡಿಸುವಂತ ಸಾಧ್ಯತೆ? ಯಾಕೆಂತ ಹೇಳಿದ್ರೆ ಸಭೆಗಳಲ್ಲಿ ತಾವು ಕೂಡ ಭಾಗಿಯಾಗಿರ್ತೀರಿ. ಸಭೆಯಲ್ಲಿ ವ್ಯಕ್ತವಾದಂತ ಅಭಿಪ್ರಾಯ ಯಾವ ರೀತಿಯಾಗಿದೆ? ಈಗ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಹೇಳಿದಾಗೆ APL BPL ಎಲ್ರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವುದೇ ಆದೇಶ ಇನ್ನೂ ಬಂದಿಲ್ಲ. ಈಗ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಬಟ್ ಆಸ್ ಇಟ್ ಈಸ್ ಈಗಿರೋ ಸಿಚುಯೇಷನ್ ಅಲ್ಲಿ APL ದಾರರಿಗೆ ಹೇಗಿದೆ ಅಂದ್ರೆ ಸರ್ಕಾರ 30% ಸರ್ಕಾರ ವೆಚ್ಚವನ್ನ ಭರಿಸುತ್ತೆ, 70% ವ್ಯಕ್ತಿನೇ ಭರಿಸಬೇಕು. ಅದು ಈಗಿರೋ ಸ್ಕೀಮು. ಅದನ್ನ ಯಾವ ರೀತಿ ಮಾಡ್ತಾರೆ, ಪೂರ್ತಿ ಫ್ರೀ ಆಗಿ ಮಾಡ್ತಾರ, ನೀವು ಹೇಳಿದಾಗ ಅರ್ಧಕ್ಕೆ 50-50 ಮಾಡ್ತಾರ, ಅದು ಇನ್ನೂ ಒಂದು ಕ್ಲಾರಿಟಿ ಇಲ್ಲ. ಬಟ್ ಈ ಮುಂದಿನ 2-3 ದಿನಗಳಲ್ಲೇ ಅದ್ರ ಬಗ್ಗೆ ಸರ್ಕಾರ ಒಂದು ಆದೇಶನ ಖಂಡಿತ ಮಾಡುತ್ತೆ ಅಂತ ನನಗೆ ಒಂದು ಭರವಸೆ ಇದೆ. ಯಾಕೆಂದ್ರೆ ಶ್ರೀರಾಮುಲು ಅವರು ಮಾತನಾಡುವಂತ ಸಂದರ್ಭದಲ್ಲಿ ತಾರತಮ್ಯ ಯಾಕೆ ಮಾಡಬೇಕು ಇಲ್ಲಿ? ಹೌದು, ನಾನು ಇದ್ದೆ ಅವತ್ತು ಆ ಕಾರ್ಯಕ್ರಮದಲ್ಲಿ. ಶ್ರೀರಾಮುಲು ಅವರು ಹೇಳಿದ್ರು ಆ ತಾರತಮ್ಯ ನಾವು ಮಾಡೋದಿಲ್ಲ, ಎಲ್ರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಸರ್ಕಾರ ಅವರು ಮಾನ್ಯ ಸಚಿವರು ಹೇಳಿದ್ದಾರೆ. ಬಟ್ ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ತಗೊಂಡು ಒಂದು ಸರ್ಕಾರದ ಆದೇಶವಾಗಿ ಅದನ್ನ ಹೊರಡಿಸಬೇಕಾಗಿದೆ. ಖಂಡಿತ ಖಂಡಿತ ಡಾಕ್ಟರ್ ಪವನ್ ಅವರೇ, ಇಲ್ಲಿ ಗಮನಿಸಬೇಕು, ಉಚಿತವಾದಂತಹ ಚಿಕಿತ್ಸೆ ಅನ್ನೋದು ಕೇವಲ ತಾರತಮ್ಯದ ಆಧಾರದ ಮೇಲೆ ಆಗಬಾರ್ದು. APL ಕಾರ್ಡು BPL ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಆದ್ರೆ ಅಟ್ಲೀಸ್ಟ್ APL ಕಾರ್ಡ್ ಇರುವಂತವರಿಗೆ ಉಚಿತ ಚಿಕಿತ್ಸೆ ಸಿಗಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಿರ್ಧಾರ ಏನ್ ತೆಗೆದುಕೊಳ್ಬೇಕು ಅಂತ ಸರ್ಕಾರ ಇಂತಹ ಸಂದರ್ಭದಲ್ಲಿ APL BPL ನಿನ್ನ ಹತ್ರ ಇದೆ, ನಿನ್ನ ಹತ್ರ ಇಲ್ಲ ಅಂತ ನೋಡ್ಕೊಂಡು ಕೂರುವಂತ ಸಮಯನ ಅಂತಿದ್ದು. ಇದರಲ್ಲಿ ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು, ಇಲ್ಲಿ APL ಕಾರ್ಡ್ದಾರರು ಯಾರು ಶ್ರೀಮಂತರಲ್ಲ, ನಿಜ. ಅದನ್ನ ನಾವು ಸರಿಯಾಗಿ ಗಮನಿಸಬೇಕು. ಇಲ್ಲಿ ಎಲ್ಲ ಇರೋದೆಲ್ಲ ಮಧ್ಯಮ ವರ್ಗದವರೇ. ಸೊ ಎಲ್ಲರೂ ಮಧ್ಯಮ ವರ್ಗದವರು, ಅದರಲ್ಲೂ ಲೋವರ್ ಮಿಡ್ಲ್ ಕ್ಲಾಸೇ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಈಗ ನಮ್ಗೆ ಇಲ್ಲಿ BPL APL ಗೆ ಅಷ್ಟಾಗಿ ವ್ಯತ್ಯಾಸ ಇಲ್ಲ. ಆದ್ರೆ ನೀವು ಟ್ರೀಟ್ಮೆಂಟ್ ಇದಕ್ಕೆ ವೆಚ್ಚ ಭರಿಸುವಾಗ ಬಂದಾಗ BPL ಕಾರ್ಡ್ದಾರರಿಗೆ ಪೂರಾ ಸಂಪೂರ್ಣ ಫ್ರೀ,
ಆದರೆ APL ಕಾರ್ಡ್ದಾರರಿಗೆ ಬರೀ 30% ಮಾತ್ರ ಗೌರ್ಮೆಂಟ್ ಕೊಡೋದು, ಇನ್ನು 70% ಅವರೇ ಪೇ ಮಾಡಬೇಕಾಗತ್ತೆ ಅಂದಾಗ ಆ ಹೊರೆ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಮಗೆ 3-4 ತಿಂಗಳಿಂದ ಪಾಪ ಎಷ್ಟೋ ಜನಕ್ಕೆ ಸ್ಯಾಲರಿಗಳಿಲ್ಲ, ಎಷ್ಟೋ ಜನಕ್ಕೆ ಬಿಸ್ನೆಸ್ ಇಲ್ಲ. ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಅಥವಾ ನೀವು ಕ್ಯಾಬ್ ಡ್ರೈವರ್ಗಳಿರ್ಬೋದು, ಅಥವಾ ಆಟೋ ರಿಕ್ಷಾ ಓಡಿಸೋರು ಇರ್ಬೋದು, ಅಥವಾ ಬೇರೆ ಯಾವುದೇ ಕೆಲಸ ಮಾಡೋರು ಇರ್ಬೋದು, ಅಥವಾ ರೈತರೇ ಇರ್ಬೋದು. ಸೊ ಯಾರಿಗೂ ಕೂಡ ಏನು ಆದಾಯ ಇಲ್ಲ. ಸೊ ಹಾಗಾಗಿ ಇವರಿಗೆ 70% ಈಗ ಹಣವನ್ನು ಅವರು ಕೈಯಿಂದ ಕಟ್ಟಬೇಕು ಅಂತಂದ್ರೆ ತುಂಬಾ ಹೊರೆನೇ ಆಗುತ್ತೆ. ಸೊ ಅದರಲ್ಲಿ ಈಗ ಏನು 70 ಲಕ್ಷ ಜನ ಬರ್ತಾರೆ ಈ APL ಕಾರ್ಡ್ದಾರರು ಇದ್ದಾರೆ, ಅವ್ರಿಗೂ ಕೂಡ ಸಂಪೂರ್ಣ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಕೂಡ ಅದನ್ನೇ ಹೇಳಿದ್ರು, ನಾವು ಯಾವುದೇ ತಾರತಮ್ಯ ಮಾಡದೆ ಸೊ APL ಮತ್ತೆ BPL ಕಾರ್ಡ್ದಾರರಿಗೆ ಒಂದೇ ತರನಾಗಿ ಎಲ್ಲ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಇದು ಕೂಡ ಈ TV9 ಅಭಿಯಾನದಲ್ಲೇ ಇದನ್ನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಸೊ ಯಾವುದೇ ತಾರತಮ್ಯ ಇಲ್ಲದೆ APL ಮತ್ತೆ BPL ಕಾರ್ಡ್ದಾರರಿಗೆ ಸಂಪೂರ್ಣವಾಗಿ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಖಂಡಿತ ಡಾಕ್ಟರ್ ಚೇತನ್ ಅವರೇ, ಡಾಕ್ಟರ್ ಹೇಳಿರೋ ಹಾಗೆ ತಾರತಮ್ಯ ಅನ್ನೋದು ಇಂಥ ಸಂದರ್ಭದಲ್ಲಿ ಆಗ್ಬೇಕಂತ. ಯಾಕೆ ಅಂತ ಹೇಳಿದ್ರೆ ಕ್ಯಾಬ್ ಡ್ರೈವರ್ಗಳಿಗೆ ವ್ಯಾಪಾರ ಇರಲಿಲ್ಲ, ವಹಿವಾಟು ಇರಲಿಲ್ಲ, ಅಂಗಡಿಯವರಿಗೆ ಪ್ರಯಾಣಿಕರು ಸಿಕ್ಕಿರಲಿಲ್ಲ, ಕ್ಯಾಬ್ ಡ್ರೈವರ್ಗಳಿಗೆ, ಆಟೋ ಚಾಲಕರಂತೂ ಹೊರಗಡೆ ಬಂದು ಓಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. 3 ತಿಂಗಳು ಮನೆಯಲ್ಲಿ ಕೂತಿದ್ದಾರೆ. ಅವ್ರಿಗೇನಾದ್ರೂ ಕೊರೋನಾ ಬಂದ್ರೆ 70% ನೀವು ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ಕಟ್ತಾರೆ? ಖಂಡಿತ ಇದು ಎಷ್ಟೊಂದು ಸರ್ವೆ ನಡೆದಿದೆ. ನಮ್ಮ ದೇಶದಲ್ಲಿ ಬಡತನ ಜಾರಕ್ ಕಾರಣ ಏನು ಅಂದ್ರೆ ಎರಡೇ, ಆರೋಗ್ಯ ಮತ್ತೆ ಶಿಕ್ಷಣ. ಈ 2 ಕಾರಣಗಳಿಂದನೇ ಫ್ಯಾಮಿಲಿಗಳು ಬಡತನಕ್ಕೆ ಜಾರ್ತವೆ. ಸೊ ಈಗ ಈ ಲಾಕ್ಡೌನ್ ನಂತರ ಡಾಕ್ಟರ್ ಪವನ್ ಹೇಳ್ದಾಗೆ ಎಷ್ಟೊಂದು ಜನಕ್ಕೆ ಬಿಸ್ನೆಸ್ ಇಲ್ಲ, ಸ್ಯಾಲರಿ ಇಲ್ಲ. ಸೊ ಅದ್ರ ಜೊತೆ ಈ ತರ ಟ್ರೀಟ್ಮೆಂಟ್ ವೆಚ್ಚ ಭರಿಸಬೇಕಂದ್ರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಹಾಗೆ ನಮ್ಮ ದೇಶದಲ್ಲಿ ಮಿಸ್ಯೂಸ್ ಮಾಡೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಲಕ್ಷಾಂತರ ರೂಪಾಯಿ ಬಾಡಿಗೆ ತಗೊಂಡು ಕಾರಲ್ಲಿ ಓಡಾಡ್ಕೊಂಡು BPL ಕಾರ್ಡ್ ಇರೋರು ಇದ್ದಾರೆ. ಸೊ ಅಂತ ದೇಶ ನಮ್ದು. ಸೊ ಎನಿಥಿಂಗ್ ಇಸ್ ಪಾಸಿಬಲ್ ಇನ್ ಇಂಡಿಯಾ. ಸೊ ಹಾಗಾಗಿ ಈ ತಾರತಮ್ಯ ಮಾಡೋದು ಬೇಡ. ಎಲ್ಲರಿಗೂ ಇನ್ಶೂರೆನ್ಸ್ ಎಸ್ಪೆಷಲಿ ಕೋವಿಡ್ ಸಲುವಾಗಿ ಕೊಟ್ಟು ನಂತರ ಮುಂದಿನ ದಿನಗಳಲ್ಲಿ ಬೇರೆ ರೋಗಗಳಿಗೆ, ಬೇರೆ ಚಿಕಿತ್ಸೆಗೆ ಹೇಗೆ ಮಾಡಬೇಕು ಅನ್ನೋದು ಒಂದು ರೂಪರೇಷೆ ಮಾಡಬೇಕು ಅಂತ. ಖಂಡಿತವಾಗಿಯೂ. ಯಾಕೆ ಅಂತ ಹೇಳಿದ್ರೆ BPL ಕಾರ್ಡ್ದಾರರ ಕಥೆಯನ್ನ ಕೇಳ್ತಾ ಹೋಗ್ತಾ ಇದ್ವಿ. ಉಚಿತವಾದಂತ ಚಿಕಿತ್ಸೆ ಸಿಗುತ್ತೆ ಅನ್ನುವಂತ ಭರವಸೆ ಸಿಕ್ಕಿದೆ. ಅದರ ಜೊತೆಗೆ ಆಸ್ಪತ್ರೆಗಳನ್ನ ನೋಟಿಫೈ ಮಾಡಿ ಆಗಿದೆ. ನೀವೇನಾದ್ರೂ ಅಲ್ಲಿ ಹೋಗಿ ಚಿಕಿತ್ಸೆ ಪಡೆದುಕೊಂಡ್ರೆ ಸರ್ಕಾರವೇ ಚಿಕಿತ್ಸಾ ವೆಚ್ಚವನ್ನ ಭರಿಸುತ್ತೆ ಎನ್ನುವಂತ ಭರವಸೆ ಕೂಡ ಸಿಕ್ಕಿದೆ. ಅದರ ಜೊತೆಗೆ APL ಕಾರ್ಡ್ದಾರರಿಗೆ 30-70 ಅನುಪಾತದಲ್ಲಿ ಸರ್ಕಾರ ಹಾಗೇನೆ ಚಿಕಿತ್ಸೆ ಪಡೆಯುವಂತ ವ್ಯಕ್ತಿ ಹಣ ಭರಿಸಬೇಕು ಅನ್ನುವಂತ ಮಾತು ಕೂಡ ಇದೆ. ಹಾಗಿದ್ರೆ ಕಾರ್ಡ್ ಇಲ್ಲದೆ ಇರುವಂತವರ ಸಂಖ್ಯೆ ಏನು ಕಮ್ಮಿ ಇದೆಯಾ? ಅದು ಕೂಡ ಜಾಸ್ತಿ ಆಗಿದೆ. ಹಾಗಿದ್ರೆ ಕಾರ್ಡ್ ಇಲ್ಲದೆ ಇರುವಂತ ವ್ಯಕ್ತಿಯ ಕಥೆ ಏನು? ಇತ್ತ APL ಕಾರ್ಡು ಇಲ್ಲ, ಇತ್ತ BPL ಕಾರ್ಡು ಇಲ್ಲ, 2 ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಅಥವಾ 2ರ ಅಡಿಯಲ್ಲಿ ಬರೋದಕ್ಕೆ ಆತನಿಗೆ ಸಾಧ್ಯ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಅಂತಹ ಕಾರ್ಡ್ ಇಲ್ಲದೆ ಇರುವಂತ ವ್ಯಕ್ತಿಯ ಕಥೆ ಏನು? ಆಸ್ಪತ್ರೆಗೆ ಹೋಗಿ ಜಾಯಿನ್ ಆದ್ರೆ ಲಕ್ಷಾಂತರ ರೂಪಾಯಿಯನ್ನ ಆತನೇ ಭರಿಸಬೇಕಾಗತ್ತಾ? ಈ ರಾಜ್ಯದಲ್ಲಿ ಎಷ್ಟು ಜನರ ಹತ್ತಿರ ಕಾರ್ಡ್ ಇಲ್ಲ ಅಂತೇಳಿ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಅಂಕಿಅಂಶ ದೊಡ್ಡದಿದೆ. ಎಲ್ರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ? ಅಥವಾ ಸಿದ್ಧವಾಗಿದ್ರೆ ಹೇಗೆ ಸಿದ್ಧವಾಗಿದೆ? ಯಾಕೆಂತ ಹೇಳಿದ್ರೆ ಪಕ್ಕದ ಮಹಾರಾಷ್ಟ್ರ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾರ್ಡ್ ಇಲ್ಲದೆ ಹೋಗ್ಲಿ, ಆತನಿಗೊಂದು ಕಾರ್ಡ್ ಅನ್ನ ಕೊಟ್ಟು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಪ್ರೈವೇಟ್ ಹಾಸ್ಪಿಟಲ್ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕಾರ್ಡ್ ಇಲ್ಲದೆ ಇರೋರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುತ್ತಾ ಸರ್ಕಾರ? ಇಂಥದ್ದೊಂದು ಪ್ರಶ್ನೆ ಇದೆ. ಕೊಡ್ಲೇಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ. ಯಾಕೆ ಕೊಡಬೇಕು? ಯಾಕೆ ಸರ್ಕಾರ ಅವರಿಗೆ ಉಚಿತವಾದಂತ ಚಿಕಿತ್ಸೆಯನ್ನು ಕೊಡಬೇಕು? ಇಂತಹ ಸಂದರ್ಭದಲ್ಲಿ ಒಬ್ಬ ಬಡವ ಅಥವಾ ಒಬ್ಬ ಮಧ್ಯಮ ವರ್ಗದವನು ಅಥವಾ ಒಂದಷ್ಟರ ಮಟ್ಟಿಗೆ ಅನುಕೂಲಸ್ಥ ಅಥವಾ ಶ್ರೀಮಂತ ಅನ್ನುವಂತ ತಾರತಮ್ಯ ಇಲ್ಲಿ ಬೇಡ. ಯಾಕೆ ಅಂತ ಹೇಳಿದ್ರೆ ಕೊರೋನಾ ಬರೋದು ನೀನ್ ಬಡವನೋ ಶ್ರೀಮಂತನೋ ಅಥವಾ ಗಟ್ಟಿಗಿದೆಯೋ ವಯಸ್ಸಾಗಿದೆಯೋ ವಯಸ್ಸಿದೆಯೋ ನೀನು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀಯಾ, ಸಾಫ್ಟ್ವೇರ್ ಇಂಜಿನಿಯರೋ ಅಥವಾ ಕ್ಯಾಬ್ ಓಡಿಸೋನೋ, ಇದ್ಯಾವುದನ್ನು ಕೂಡ ನೋಡಿ ಕೊರೋನಾ ಬರೋದಿಲ್ಲ. ಯಾರಿಗೆ ಬೇಕಿದ್ರು ಬರ್ಬೋದು. ಇಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಿ ಕರ್ನಾಟಕದಲ್ಲಿ ಕಾರ್ಡ್ ಇಲ್ಲದೆ ಇರುವಂತಹವರ ಸಂಖ್ಯೆ ಹತ್ತಿರ 80 ಲಕ್ಷದಿಂದ 1 ಕೋಟಿಗೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ BPL ಕಾರ್ಡ್ ನಲ್ಲಿ ಹತ್ತಿರ 4,20,00,000, APL ಕಾರ್ಡ್ ನಲ್ಲಿ ಹತ್ತಿರ 70 ಲಕ್ಷ, 5 ಕೋಟಿ ಜನಸಂಖ್ಯೆ ಅಲ್ಲಿಯೇ ಕವರ್ ಅಪ್ ಆದ್ರೆ ಇನ್ನುಳಿದಂತ 1-1.5 ಕೋಟಿ, 1 ಕೋಟಿಗೂ ಅಧಿಕ ಜನ ಏನಿದ್ದಾರೆ ಅವರು ಕಾರ್ಡ್ ಇಲ್ಲದೆ ಇರುವಂತವ್ರು. ಅಂಥವ್ರಿಗೆ ಏನ್ ಸಮಸ್ಯೆ ಅಥವಾ ಅಂಥವ್ರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಎದುರಾಗುತ್ತೆ? ಹಾಗಿದ್ರೆ ಇಲ್ಲಿ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಚಿಕಿತ್ಸೆ ಅನ್ನೋದು ಸರ್ಕಾರ ಹೇಗೆ ಕೊಡಬೇಕು? ಅದು ಸಾಧ್ಯ ಆಗುತ್ತಾ? ಈಗಾಗಲೇ APL ಕಾರ್ಡ್ಗೆ ಹೇಗೆ 30-70 ಅನುಪಾತದಲ್ಲಿ ಚಿಕಿತ್ಸಾ ವೆಚ್ಚವನ್ನ ಭರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅದೇ ನಿಟ್ಟಿನಲ್ಲಿ ಸಾಮಾನ್ಯ ಜನ ಅಥವಾ 2 ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗೆ 30% ಆತ ಭರಿಸಬೇಕು, 70% ಸರ್ಕಾರ ಭರಿಸಬೇಕು, ಅಥವಾ 70% ಆ ವ್ಯಕ್ತಿ ಭರಿಸಿ 30% ಸರ್ಕಾರ ಭರಿಸಬೇಕು. ಇಂಥದ್ದೊಂದು ಯೋಜನೆಯನ್ನ ತರಲೇಬೇಕಾದಂತ ಅನಿವಾರ್ಯತೆ ಇದೆ. ನಾವು ಇದನ್ನ ಆಗ್ರಹಿಸ್ತಾ ಇದೀವಿ. ನಾವಿಲ್ಲಿ ಆಗ್ರಹಿಸ್ತಾ ಇರೋದು ಫ್ರೀ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ. ಇಲ್ಲಿ BPL ಅವರು ಕೊಟ್ಟಿದ್ದೀರಾ, APL ಅವ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀರಾ. ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗೂ ಕೂಡ ಇಂತಹ ಸಂದರ್ಭದಲ್ಲಿ
ಫ್ರೀ ಆದಂತಹ ಚಿಕಿತ್ಸೆ ಸಿಗಲೇಬೇಕು. ಇಂಥ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು. ಇಲ್ಲಿ ಟಿವಿ9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಶ್ರೀರಾಮುಲು ಹೇಳಿದ್ರು, ಇಲ್ಲ ಇಲ್ಲಿ ತಾರತಮ್ಯ ಅನ್ನೋ ಮಾತಿಲ್ಲ, ಕಾರ್ಡ್ ಇದೆ, ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿ ಯಾರಿಗ್ ಬೇಕಿದ್ರೂ ಕೂಡ ಕೊರೋನಾ ಬರುತ್ತೆ. ಈ ಕಾರಣಕ್ಕಾಗಿ ನಾವು ಚಿಕಿತ್ಸೆಯನ್ನ ಉಚಿತವಾಗಿ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ, ಕ್ಯಾಬಿನೆಟ್ ನ ಮುಂದೆ ಇಟ್ಟು ಚರ್ಚಿಸ್ತೀವಿ ಎನ್ನುವಂತ ಮಾತನ್ನು ಹೇಳಿದ್ರು. ಹಾಗಿದ್ರೆ ಈ ಕಾರ್ಡ್ ಇಲ್ಲದೆ ಇರುವಂತವರ ಸಂಖ್ಯೆ ಎಷ್ಟಿದೆ, ಹಾಗಿದ್ರೆ ಕಾರ್ಡ್ ಇಲ್ಲದೆ ಇರುವಂತವರ ಕತೆ ಏನು, ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾಲ್ತೇಶ್. ಇಲ್ಲಿ ಪ್ರಮುಖವಾಗಿ APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಎರಡರಲ್ಲಿ ಒಂದು ಕಾರ್ಡ್ ನಮ್ಮ ರಾಜ್ಯದ ಬಹುತೇಕ ಜನರ ಕೈಯಲ್ಲಿ ಇದ್ದೇ ಇದೆ. ಯಾಕಂತ ಅಂದ್ರೆ ಅದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸೌಲಭ್ಯಗಳನ್ನ ಪಡಿಬೇಕಾದಂತಹ ಸಂದರ್ಭದಲ್ಲಿ ನಾಗರಿಕತೆ ಅಂದ್ರೆ ಭಾರತದ ನಾಗರಿಕ ಅಥವಾ ನಮ್ಮ ರಾಜ್ಯದ ನಾಗರಿಕ ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈ ಕಾರ್ಡ್ಗಳೇ ಬಹಳ ಅತಿ ಮುಖ್ಯ ಇಲ್ಲಿ. ಹೀಗಾಗಿನೇ ಬಹುತೇಕ APL ಕಾರ್ಡ್ ಅಥವಾ BPL ಕಾರ್ಡ್ ಇದ್ದೇ ಇರುತ್ತೆ. ಬಟ್ ಇಲ್ಲದೆ ಇರುವಂತವರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ. ಅದನ್ನು ಕೂಡ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಕೊರೋನಾದಂತ ಸಮಸ್ಯೆ ಬಂದಂತ ಟೈಮ್ ನಲ್ಲಿ ಇವ್ರ ಕತೆ ಏನು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ಲೇಬೇಕು. ಅನಿವಾರ್ಯ ಕಾರಣದಿಂದಾಗಿ APL ಅಥವಾ BPL ಕಾರ್ಡ್ ಎರಡೂ ಕಾರ್ಡ್ ಇಲ್ಲದೆ ಇರುವಂತಹ ಮಂದಿ ಬಹಳಷ್ಟು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಸೊ ಅಂತವರ ಬಗ್ಗೆನೂ ಕೂಡ ಸೂಕ್ತವಾದಂತ ರೀತಿಯಲ್ಲಿ ಅವರಿಗೂ ಚಿಕಿತ್ಸೆ ಸಿಗಬೇಕಾಗುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದೀವಿ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ APL ಅಥವಾ BPL ಕಾರ್ಡ್ ಹೊಂದೇ ಇರುವಂತ ಮಂದಿ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸುಮಾರು 80 ಲಕ್ಷದಿಂದ 1 ಕೋಟಿಯಷ್ಟು ಮಂದಿ ಹತ್ರ ಎರಡೂ ಕಾರ್ಡ್ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಲ್ಲಿ ಅತಿ ಶ್ರೀಮಂತ ವರ್ಗನೂ ಕೂಡ ಇರಬಹುದು ಈ ತರದ ಕಾರ್ಡ್ ಅವಶ್ಯಕತೆ ಇಲ್ಲದೆ ಇರುವಂತದ್ದು, ಆಮೇಲೆ ಅತಿ ಬಡ ವರ್ಗವೂ ಕೂಡ ಇರಬಹುದು. ಬಹುಶಃ ಅವರ ಗಮನಕ್ಕೆ ಬರದೆ ಯಾವುದೇ ತರನಂತ ಕಾರ್ಡ್ ಇಲ್ಲದೆ ಇರುವಂತ ಸೌಲಭ್ಯ ವಂಚಿತರು ಕೂಡ ನಮ್ಮ ರಾಜ್ಯದಲ್ಲಿ ಸಹಜವಾಗಿ ಇದ್ದೇ ಇದ್ದಾರೆ. ಅವ್ರು ಸಾವಿರಾರು ಮಂದಿ ಇರ್ತಾರೆ. ಹೀಗಾಗಿನೇ ಅಂದ್ರೆ ಅಂತವ್ರನ್ನ ಪ್ರತ್ಯೇಕವಾಗಿ ಪರಿಗಣಿಸಬೇಕಾದಂತ ಅವಶ್ಯಕತೆ ಇರುತ್ತೆ. ಅವ್ರು ಬಹಳ ಬಡಸ್ತಾ ರೇಖೆಯಲ್ಲಿದ್ದು ಅವರಿಗೆ ಈ ತರದ ಕಾರ್ಡ್ ಇಲ್ಲ ಅಂತ ಅಂದ್ರೆ ಅನಿವಾರ್ಯ ಕಾರಣದಿಂದಾಗಿ ಕಾರ್ಡ್ ಇಲ್ಲದೆ ಸ್ವಲ್ಪ ಆರ್ಥಿಕವಾಗಿ ಸದೃಢವಾದಂತವರಿಗೆ 30% ಸರ್ಕಾರ, 70% ಕಾರ್ಡ್ ಇಲ್ಲದಂತಹ ವ್ಯಕ್ತಿ ಅಥವಾ ಆ ಪೇಷಂಟ್ ಅಥವಾ ಆತನ ಕುಟುಂಬ ಭರಿಸಬಹುದಾದಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಏನಾದ್ರೂ ಬಿಲ್ ಆದ್ರೆ ಅದರಲ್ಲಿ 30,000 ರೂಪಾಯಿಯಷ್ಟು ಸರ್ಕಾರ ಭರಿಸುತ್ತೆ, 70,000 ರೂಪಾಯಿಯಷ್ಟು ಇಲ್ಲಿ ಆ ವ್ಯಕ್ತಿ ಯಾರು ಪೇಷಂಟ್ ಆತ ಭರಿಸಬೇಕಾದಂತ ಅನಿವಾರ್ಯತೆ ಬರಬಹುದು. ಬಹುಶಃ ಈ ತರದೊಂದು ಚಿಂತನೆಯನ್ನೇ ಸರ್ಕಾರ ಆದೇಶದ ರೂಪದಲ್ಲಿ ಹೊರತಂದ್ರೆ ಕರ್ನಾಟಕದಲ್ಲಿ ನಾನು ಮೊದಲೇ ಹೇಳಿದಾಗೆ ಯಾವುದೇ ತೆರನಾದಂತ ಕಾರ್ಡ್ ಇಲ್ಲದಿರೋರ ಸಂಖ್ಯೆ ಸುಮಾರು 80 ಲಕ್ಷದಿಂದ 1 ಕೋಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಚಿಕ್ಕ ನಂಬರ್ ಅಲ್ಲ, ಬಹಳ ದೊಡ್ಡ ನಂಬರ್ ಅಥವಾ ಬಹಳ ದೊಡ್ಡ ಪ್ರಮಾಣ ಇದು. ಸದ್ಯ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾತುಕತೆ ನಡೀತಾ ಇದ್ರು ಕೂಡ ಅಂದ್ರೆ ಅದರಲ್ಲೂ APL ಅಥವಾ BPL ಕಾರ್ಡ್ ಅವರಿಗೆ ಮಾತ್ರ ಕನ್ಸಿಡರ್ ಆಗ್ಬೋದಂತ ಸಾಧ್ಯತೆ ಇದ್ರೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಸಾಧ್ಯವೇ, ಅಂದ್ರೆ ಕಾರ್ಡ್ ಇಲ್ಲದೇ ಇರೋರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯವೇ ಅನ್ನುವಂಥದ್ದು ಸಹಜವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಅಕಸ್ಮಾತ್ ಏನಾದ್ರೂ ಆ ವ್ಯಕ್ತಿ ಬಹಳ ಬಡತನದ ರೇಖೆಗಿಂತ ಹೆಚ್ಚಿದ್ದು ಬಹಳ ಅನುಕೂಲಸ್ಥ ಇದ್ದು ಆ ರೀತಿಯಾಗಿ ಸನ್ನಿವೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಹತ್ರ ಕಾರ್ಡ್ ಇಲ್ಲದೆ ಹೋದ್ರೆ ಅಂತವ್ರನ್ನ ಭಿನ್ನವಾಗಿ ಪರಿಗಣಿಸೋಣ. ಆದ್ರೆ ಬಹಳ ಬಡಸ್ಥ ರೇಖೆಯಲ್ಲಿದ್ದು ಕೂಡ ಅವ್ರ ಹತ್ರ ಕಾರ್ಡ್ ಇಲ್ಲದೆ ಹೋದ್ರೆ ಅಂತವ್ರಿಗೆ ಉಚಿತವಾದ ಚಿಕಿತ್ಸೆ ಕೊಡಬೇಕಂತ ಅನಿವಾರ್ಯತೆಯು ಬರಬಹುದು. ಹೀಗಾಗಿ ಕಾರ್ಡ್ ಇಲ್ಲದೆ ಹೋದಂತವ್ರನ್ನು ಕೂಡ ಭಿನ್ನವಾಗಿ ಪರಿಗಣಿಸಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮುಂದೆ ಇದ್ದೇ ಇದೆ. ಆ ಬಗ್ಗೆನೂ ಕೂಡ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಟು ಯು ಆನಂದ್. ಖಂಡಿತವಾಗಿಯೂ ಕೂಡ ಇಲ್ಲಿ ಕಾರ್ಡ್ ಇರುವಂತಹ ವ್ಯಕ್ತಿ ಅಥವಾ ಇಲ್ಲದೇ ಇರುವಂತಹ ವ್ಯಕ್ತಿಯ ನಡುವೆ ತಾರತಮ್ಯ ಮಾಡಬಾರ್ದು ಅನ್ನುವಂತ ಮಾತನ್ನ ಸ್ವತಃ ಸಚಿವರು ಹೇಳಿದ್ದಾರೆ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಕಾರ್ಡ್ ಇಲ್ಲದೇ ಇರುವಂತಹ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳುವಂತ ಆಪ್ಷನ್ ಅಂತೂ ಇದ್ದೇ ಇದೆ. ಆದ್ರೆ ನನಗೆ ಸರ್ಕಾರಿ ಆಸ್ಪತ್ರೆ ಬೇಡ, ಖಾಸಗಿ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರ ನಿರ್ಧಾರ ಮಾಡಬೇಕಾಗತ್ತೆ. ಅದಕ್ಕೆ ಸರ್ಕಾರ ಯಾವ ಸ್ಕೀಮ್ ಅಡಿಯಲ್ಲಿ ಪ್ರಯೋಜನವನ್ನ ಕೊಡುತ್ತೋ ಅಂತ ಹೇಳಿ ಕಾದು ನೋಡಬೇಕಿದೆ. ಅದಕ್ಕಿಂತ ಬಹುಮುಖ್ಯವಾಗಿ ಒಟ್ಟಾರೆ ಈ 3 ವಿಚಾರಕ್ಕೆ ಇಲ್ಲಿ BPL ಕಾರ್ಡ್ ಆಯ್ತು, APL ಕಾರ್ಡ್ ಆಯ್ತು, ಅದರ ಜೊತೆಗೇನೆ ಕಾರ್ಡ್ ಇಲ್ಲದೇ ಇರುವಂತಹ ವ್ಯಕ್ತಿಗೆ ಚಿಕಿತ್ಸೆ ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಚಿಕಿತ್ಸೆ ಕೊಡಬೇಕು ಅನ್ನೋದಾದ್ರೆ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿ ಖಾಸಗಿ ಆಸ್ಪತ್ರೆಗೆ ಬಂದ್ರೆ ಹಣ ಯಾರು ಭರಿಸೋದು, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗೋಣ. ಆಗಲೇ ಗಮನಿಸ್ತಾ ಇದ್ವಿ ಈ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಚಿಕಿತ್ಸಾ ವೆಚ್ಚವನ್ನ ಯಾರು ಭರಿಸಬೇಕು, ಸರ್ಕಾರವೇ ಭರಿಸಬೇಕಾ ಅಥವಾ ಸೋಂಕಿತ ವ್ಯಕ್ತಿಯೇ ಭರಿಸಬೇಕಾ? ಡಾಕ್ಟರ್ ಪವನ್ ಅವರೇ, ಇಲ್ಲಿ ಗಮನಿಸ್ತಾ ಇದೀವಿ ಇಲ್ಲಿ ಕಾರ್ಡ್ ಇರುವಂತವರಿಗೆ ಚಿಕಿತ್ಸೆಯನ್ನು ಸರ್ಕಾರ ಕೊಡ್ತಾ ಇದೆ ಉಚಿತವಾಗಿ. APL ಕಾರ್ಡ್ದಾರ ಬಗ್ಗೆ ನಿರ್ಧಾರ ಆಗಬೇಕಿದೆ. ಈ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳೇನ್ ಮಾಡಬೇಕು ಅಂತ ನಾನು ನೀವು ಏನಾದ್ರೂ ಚಿಕಿತ್ಸೆ ನೀವೇ ಬಿಡಿ ಡಾಕ್ಟರ್ ಹೆಂಗಾರು ಚಿಕಿತ್ಸೆ ತಗೋತೀರಿ, ನಮ್ಮಂತವ್ರ ಕತೆ ಏನು ಅಂತ, ಕಾರ್ಡ್ ಇಲ್ಲದೆ ಇರುವಂತವ್ರ ಕತೆ ಏನು ಅಂತ. ಸರ್, ಈಗ ಕಾರ್ಡ್ ಯಾರ ಹತ್ರ ಇರಲ್ಲ, ನಾವೊಂದು ಕೂಲಂಕಷವಾಗಿ ನೋಡಿದ್ರೆ ಕಾರ್ಡ್ ಇಲ್ಲದೆ ಇರತಕ್ಕಂಥವ್ರು ಯೂಶಲಿ ವಲಸಿಗರು, ಯಾರು ಇಲ್ಲಿ ಕೆಲಸ ಅರಸಿ ಬಂದಿರ್ತಾರೆ, ಯೂಶಲಿ ಅವ್ರ ಹತ್ರ ಕಾರ್ಡ್ಗಳಿರಲ್ಲ. ಸೊ ಅಲ್ಲಿ ತುಂಬಾ ಬಡವರೇ ಇರ್ತಾರೆ. ನಾವು ಈಗಾಗಲೇ
ಈ ಲಾಕ್ಡೌನ್ ಎಲ್ಲ ಆದಾಗ ಯಾವಾಗ ಈ ವಲಸಿಗರು ಹೊರಗಡೆ ಹೋಗೋವಾಗ ಏನಾಯ್ತು, ಈ ಕಿಟ್ಗಳು ವಿತರಣೆ ಮಾಡುವಾಗ ಈ ಪ್ರಾಬ್ಲಮ್ ಬಂತು. ಸೊ ಈ ಕಾರ್ಡ್ ಇಲ್ಲದೆ ಇರೋರಿಗೆ ಯಾಕೆ ಕಿಟ್ಗಳು ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಊಟ ಸಿಗ್ತಾ ಇಲ್ಲ ಅಂದಾಗ ಅದೇ ದೊಡ್ಡ ಪ್ರಾಬ್ಲಮ್ ಆಯ್ತು. ಸೊ ಇವಾಗ್ಲೂ ಟ್ರೀಟ್ಮೆಂಟ್ ಕೊಡೋವಾಗ್ಲೂ ಅದೇ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಕಾರ್ಡ್ ಇಲ್ಲದೆ ಇರೋರು ಕೂಡ ತುಂಬಾ ಬಡವರೇ. ಅದರಲ್ಲೂ ತೀರಾ ಈಗ ಅವರು ನಮ್ಮ ಯಾರ್ಯಾರು ಈ ಲೇಬರರ್ಸ್ ಎಲ್ಲ ಇದ್ದಾರೆ, ಅವರು ನಮ್ಮ ಆರ್ಥಿಕತೆಯ ಒಂದು ಭಾಗ. ಈಗ ನಾವು ಕೆಲಸಕ್ಕೆ ಅವ್ರು ಬೇಕು, ಈಗ ಟ್ರೀಟ್ಮೆಂಟ್ಗೆ ಅವ್ರು ಬೇಡ ಅಂತಂದ್ರೆ ತೀರಾ ತಪ್ಪಾಗತ್ತೆ. ಯಾಕಂದ್ರೆ ನಾವು ಈಗ ಯಾರೇ ಇರ್ಬೋದು, ನೀವು ಕಾರ್ಡ್ ಇಲ್ಲದೆ ಇದ್ರು ಕೂಡ ಅವರು ತೀರಾ ಬಡವರಾಗಿದ್ರೆ, ಸೊ ತೀರಾ ಬಡವರಾಗಿದ್ರೆ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಬೇಕೇ ಬೇಕು. ಈಗಾಗಲೇ ನೀವು ಹೇಳಿದಾಗೆ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದ್ದೇ ಇದೆ. ಸೊ ಯಾರ್ಯಾರಿಗೆ ಈಗ ಕಾರ್ಡ್ ಇಲ್ಲ ಅವ್ರಿಗೆಲ್ಲ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು, ಯಾರ್ಯಾರು ಕಾರ್ಡ್ದಾರರು ಇದ್ದಾರೆ ಅವ್ರನ್ನ ಆದಷ್ಟು ಈ ಖಾಸಗಿ ಆಸ್ಪತ್ರೆಗಳಿಗೆ ಟ್ರೀಟ್ಮೆಂಟ್ಗೆ ಕಳಿಸಿದ್ರೆ ಅಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಆಗುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಈ ಬ್ಯಾಲೆನ್ಸ್ ನ ಈಗ ಏನು ಈಗ ಸರ್ಕಾರ ಈಗಾಗಲೇ ಗವರ್ಮೆಂಟ್ ಆರ್ಡರ್ ಹೇಳಾಗಿದೆ, ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ BBMP ಕಮಿಷನರ್ಗಳಿರ್ಬೋದು, ಸೊ ಇವರು ಆ ಡಿಸಿಷನ್ ಗಳನ್ನ ತಗೋಬಹುದು. ಸೊ ಇದನ್ನ ಅಂದ್ರೆ ಒಂದು ಪ್ರೋಟೋಕಾಲ್ ತರ ಮಾಡಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಇದನ್ನ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ನಮಗೆ ಅವ್ರಿಗೆ ನಾವು ಏನಾದ್ರು ಫ್ರೀ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ, ಈಗಾಗಲೇ ಆರ್ಥಿಕತೆ ಎಷ್ಟು ಮುಗ್ಗರಿಸಿದೆ ಅಂತಂದ್ರೆ ಅವರಲ್ಲಿ ಒಂದು ಪೈಸಾನೂ ಇಲ್ಲ ಕಟ್ಟೋದಕ್ಕೆ. ಸೊ ಅವ್ರನ್ನು ನಾವು ಬಿಡೋದಕ್ಕಾಗಲ್ಲ. ಸೊ ಈಗಾಗಲೇ ನೋಡಿದ್ರೆ ನಾವು ಈಗ APL BPL ಮತ್ತೆ ಈಗ ಕಾರ್ಡ್ ಇಲ್ಲದೆ ಇರೋರು ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಆಗುತ್ತೆ. ಇದರಲ್ಲಿ ಇನ್ನೊಂದು ನಾವು ಮಾಡ್ಬೋದು, ಈಗ ಯಾರು ಸ್ವಲ್ಪ ಶ್ರೀಮಂತರು ಇರ್ತಾರೆ, ದುಡ್ಡಿರುತ್ತೆ, ಸೊ ಅವರು ಈಗ ನಾವು ಈ ಗ್ಯಾಸ್ ಯೋಜನೆ ಎಲ್ಲ ಬಂದಾಗ ಏನು ಬಿಟ್ಕೊಟ್ರು ಸಬ್ಸಿಡಿ ಅಂತ, ಸೊ ಅವರು ಯಾರು ಫ್ರೀ ಟ್ರೀಟ್ಮೆಂಟ್ ನಮಗೆ ಬೇಡ, ನಾವು ದುಡ್ಡು ಕೊಟ್ಟೆ ಈ ವೆಚ್ಚವನ್ನ ಭರಿಸ್ತೀವಿ. ಸೊ ಶ್ರೀಮಂತರೇ ಮುಂದಾಗಿ ಬಂದು ಇನ್ ಕೇಸ್ ಯಾರು ಪಾಸಿಟಿವ್ ಇರೋರು, ಸೊ ಎಕ್ಸ್ಟ್ರಾ ದುಡ್ಡುಗಳನ್ನ ಈಗ ನೋಡಿ ಸಾಕಷ್ಟು ದೇಣಿಗೆ ಕೂಡ ಕೊಟ್ಟಿದ್ದಾರೆ. ಸೊ ಅವರು ಯಾಕೆ ಈಗ ಫ್ರೀ ಟ್ರೀಟ್ಮೆಂಟ್ ತಗೋತಾರೆ? ಸೊ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅಟ್ಲೀಸ್ಟ್ ಬಡವರಿಗೆ ಹೆಲ್ಪ್ ಆಗುತ್ತೆ. ಸೊ ಯಾಕಂದ್ರೆ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಸರ್ಕಾರಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಅಷ್ಟೊಂದು ದುಡ್ಡನ್ನ ಕ್ರೋಢೀಕರಿಸಬೇಕಂದ್ರೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರು ದುಡ್ಡಿರುತ್ತೆ ಶ್ರೀಮಂತರು, ಸೊ ಅವರು ಸ್ವಲ್ಪ ಭಾಗನ ಬಡವರಿಗೆ, ಈಗ ಸರ್ ಮುಂದೆ ಯಾವತ್ತು ಬೇಕಾದ್ರೂ ದುಡ್ಡನ್ನ ನಾವು ಅರ್ನ್ ಮಾಡ್ಬೋದು, ಆದ್ರೆ ನಮ್ಮ ಜನಕ್ಕೆ ಏನಾದ್ರೂ ಆದ್ರೆ, ಸೊ ಈಗ ಬಡವರು ಇರ್ಬೋದು, ಲೇಬರರ್ಸ್ ಇರ್ಬೋದು, ರೈತರು ಇರ್ಬೋದು, ಯಾರಾದ್ರೂ ಒಬ್ಬರು ಅವ್ರು ಸತ್ರೆ ಅವ್ರ ಜೀವನ ನಾವು ಮತ್ತೆ ತರೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ಎಲ್ಲರೂ ಒಂದು ಸಾಮಾಜಿಕ ಬದ್ಧತೆಯಿಂದ ಇದನ್ನ ನೋಡ್ಕೊಂಡು ಅವರನ್ನು ನಮ್ಮ ಆರ್ಥಿಕತೆಯ ಒಂದು ಭಾಗವಾಗಿರೋದ್ರಿಂದ ಸೊ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡಬೇಕಾಗತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಅದನ್ನು ಯೋಚನೆ ಮಾಡಿ ಸೊ ಅವರನ್ನು ಕೂಡ ಈ ಫ್ರೀ ಟ್ರೀಟ್ಮೆಂಟ್ ಇದಕ್ಕೇನೆ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್ ಚೇತನ್ ಅವರೇ, ಈ ನಾನ್ ಕಾರ್ಡ್ ಹೋಲ್ಡರ್ಸ್ಗೆ ಟ್ರೀಟ್ಮೆಂಟ್ ಅನ್ನೋದು ಮರೀಚಿಕೆ ಆಗಬಾರ್ದು, ಅಥವಾ ಅವರು ಈ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿ, ಮೊದಲೇ ಕೆಲಸ ಇಲ್ಲ ಅಂತ ಹೇಳಿ ನಮ್ಮ ರಾಜ್ಯವನ್ನೇ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾದರೂ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಅದು ಅಮಾನವೀಯ ಆಗುತ್ತೆ. ಯಾಕೆಂದ್ರೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅವ್ರು ಬೇಕು, ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವ್ರು ಬೇಡವಾ ಅಂತ. ನಾನ್ ಕಾರ್ಡ್ ಹೋಲ್ಡರ್ಸ್ ಅಲ್ಲಿ ತುಂಬಾ ಭಾಗಗಳು ಬರುತ್ತೆ. ಒಂದು ವಲಸಿಗರು ಸರ್ ಹೇಳಿದಾಗ ತುಂಬಾ ಕಡು ಬಡವರು ಇರ್ತಾರೆ. ಇನ್ ಕೆಲವರು ಔಟ್ ಆಫ್ ಸ್ಟೇಟ್ ಇಂದ ಉದ್ಯೋಗ ಹರಿಸಿ ಬಂದಿರೋರು, ಅವ್ರಿಗೆಲ್ಲ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾರೆ ಯೂಶಲಿ. ಸೊ ಅವರು ಅದ್ರ ಮೂಲಕ ಕ್ಲೇಮ್ ಮಾಡ್ಕೋತಾರೆ. ಅಂಡ್ ಇದಕ್ಕೆಲ್ಲ ಕನ್ಫ್ಯೂಷನ್ ಏನಾಗಬೇಕಂದ್ರೆ ಯಾರು ಬಡವರಲ್ಲ, ಯಾರು ಮಿಡಲ್ ಕ್ಲಾಸ್, ಇದೆಲ್ಲ ಅಂದ್ರೆ ಐ ಥಿಂಕ್ ಇದಕ್ಕೆಲ್ಲ ಒಂದು ದೊಡ್ಡ ತಜ್ಞರ ಕಮಿಟಿ ಮಾಡಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ಕೊಂಡು ಪ್ರಾಪರ್ ಆಗಿ ಲಿಂಕ್ ಮಾಡಿ ಅದ್ರ ತಕ್ಕಂತೆ ಗೌರ್ಮೆಂಟ್ ಇದು ಮಾಡೋದು ಐ ಫೀಲ್ ಸೊ ಇಟ್ಸ್ ಲಾಜಿಕಲ್. ಯಾಕಂದ್ರೆ ಎಷ್ಟೊಂದು ಜನ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಶ್ರೀಮಂತರ ಹತ್ರನೂ BPL ಕಾರ್ಡ್ ಇದೆ, ತುಂಬಾ ಬಡವ್ರ ಹತ್ರ ಏನೂ ಕಾರ್ಡ್ ಇಲ್ಲ. ಸೊ ಈ ತಾರತಮ್ಯ ಹೋಗ್ಬೇಕಂದ್ರೆ ಇದೆಲ್ಲ ಆಧಾರ್ ಕಾರ್ಡು, ಇದೆಲ್ಲ ಪ್ಯಾನ್ ಕಾರ್ಡ್, ಇದೆಲ್ಲಾನು ಲಿಂಕ್ ಆಗಿ ಒಂದು ಯೂನಿವರ್ಸಲ್ ಆಗಿ ಒಂದು ಇದು ಸ್ಕೀಮ್ ತರ ತಂದು ಪ್ರಾಪರ್ ಆಗಿ ಒಂದು ಇನ್ಶೂರೆನ್ಸ್, ಸರ್ ಹೇಳ್ತಾ ಇದ್ರು ಗ್ರೂಪ್ ಇನ್ಶೂರೆನ್ಸ್ ತರ ಸ್ಕೀಮ್ ತರಬಹುದು ಅಂತ. ಆ ತರ ಏನಾದ್ರು ಮಾಡೋದ್ರಲ್ಲಿ ಇಟ್ ವಿಲ್ ಬಿ ಅ ವೆರಿ ಲಾಜಿಕಲ್ ಥಿಂಗ್. ಯಾಕಂದ್ರೆ ಇಲ್ಲ ಅಂದ್ರೆ ಈ ಕಡೆ ಒಂದ್ ಕಡೆ ಸರ್ಕಾರಕ್ಕೂ ತುಂಬಾ ದುಡ್ಡು ಖರ್ಚಾಗಬಾರ್ದು, ಇನ್ನೊಂದ್ ಕಡೆ ಈ ಕಡೆ ಪೇಷಂಟ್ಸ್ಗೂ ಹೊರತಾಗಿ ಬಡತನಕ್ಕೆ ಜಾರಬಾರ್ದು. ಅಂಡ್ ಇನ್ನೊಂದು ಏನು ಒಂದು ಪಾಸಿಬಿಲಿಟಿ ಅಂದ್ರೆ ನಾವು ತುಂಬಾ ಡಿಸ್ಕಸ್ ಮಾಡಿದಾಗ ತುಂಬಾ ಜನ ಪೇಷಂಟ್ಸ್ OPDಗೆ ಬರಲ್ಲ. ಏನಾಗುತ್ತೆ ಅಂದ್ರೆ ಅವ್ರ ಆರೋಗ್ಯದಲ್ಲಿ ತೀವ್ರ ತೊಂದರೆ ಕಾಣಿಸ್ಕೊಂಡಾಗ ಬರ್ತಾರೆ. ಅವಾಗ ಅವ್ರು ಅಡ್ಮಿಟ್ ಆಗ್ಲೇಬೇಕು, ICUಗೆ ಹೋಗ್ಲೇಬೇಕು. ಅದು ಇಬ್ರಿಗೂ ತೊಂದರೆ, ಪೇಷಂಟ್ಸ್ಗೂ ತೊಂದರೆ, ಸರ್ಕಾರಕ್ಕೂ ತೊಂದರೆ. ಸೊ ಏನ್ ಮಾಡ್ಬೋದು ಅಂದ್ರೆ OPD ಇನ್ಶೂರೆನ್ಸ್ ತರ ಸ್ಟಾರ್ಟ್ ಮಾಡ್ಬೋದು. ಅಟ್ಲೀಸ್ಟ್ OPD ನಲ್ಲಿ ಅವ್ರ ಮುಂಚೆನೆ ಶುಗರ್ BP ಎಲ್ಲ ತೋರಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಅದೊಂದು ಇಟ್ಸ್ ಅ ಬೆಟರ್ ಸ್ಟ್ರಾಟಜಿ. ಈ ಕಡೆ OPD ನಲ್ಲೇ ತೋರಿಸ್ಕೊಂಡು ಅವ್ರ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಇದ್ ಮಾಡ್ಕೋಬಹುದು. ತೀರಾ ಆರೋಗ್ಯ ಹದಗೆಡ್ಸ್ಕೊಂಡು ಬಂದು ICUಲಿ ಅಡ್ಮಿಟ್ ಆಗಿ ಸರ್ಜರಿ ಮಾಡಿಸ್ಕೊಳ್ಳೋದಾಗ್ಲಿ ಇದು ಮಾಡೋದು ಎರಡಕ್ಕೂ ಹೊಡ್ತದೆ. ನಿಜ. ಡಾಕ್ಟರ್ ಪ್ರಸನ್ನ ಅವರೇ, ಸೊಲ್ಯೂಷನ್ ಅಂತ ಹೇಳಿದ್ರೆ ನಿಮ್ಮ ಹತ್ರನೇ ಬರಬೇಕು. ಏನ್ ಮಾಡಬೇಕು ಅಂತ ಸರ್ಕಾರ, ಇಬ್ರಿಗಾಯ್ತು, APL ಕಾರ್ಡ್ದಾರರಿಗಾಯ್ತು, BPL ಕಾರ್ಡ್ದಾರರಿಗಾಯ್ತು, ಸರ್ಕಾರ ಇಂಥವ್ರ ಬಗ್ಗೆನೂ ಕೂಡ ಕಾಳಜಿ ವಹಿಸಲೇಬೇಕಾಗತ್ತೆ. ಈ ಡಾಕ್ಟರ್ ಪವನ್ ಹೇಳಿದ ಹಾಗೆ ಈ ವಲಸಿಗ ಕಾರ್ಮಿಕರದ್ದು ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಅಲ್ಲಿ ಕಾರ್ಡ್ ಹೋಲ್ಡರ್ಸ್ ಯಾರಿಲ್ಲ ಅಂತ ಹೇಳಿದ್ರೆ ಹತ್ರ ಕಾರ್ಡೇ ಇಲ್ಲ ಅಲ್ಲಿ. ಖಂಡಿತ ಆನಂದ್ ಅವರು, ಈಗ ಪವನ್ ಅವರು ಹೇಳಿದ್ರು ಮತ್ತೆ ಚೇತನ್ ತುಂಬ ಚೆನ್ನಾಗಿ ಹೇಳಿದ್ರು.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳಿದೆ ಅದನ್ನು ನಾವು ಈ ಯಾರ ಹತ್ರ ಕಾರ್ಡೇ ಇಲ್ಲ, ಅವ್ರ ಹತ್ರ ಇನ್ಶೂರೆನ್ಸ್ ಕಾರ್ಡು ಇಲ್ಲ, APL ಇಲ್ಲ, BPL ಕಾರ್ಡ್ ಇಲ್ಲ ಅನ್ನೋರಿಗೆ ಆದ್ಯತೆ ಮೇರೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ನಮ್ಮಲ್ಲಿ 30ಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜ್ ಬೆಡ್ಸ್ ಅವೈಲಬಲ್ ಇದೆ. ಅಲ್ಲಿ ಇವರನ್ನು ಅಡ್ಮಿಟ್ ಮಾಡಿ ಫ್ರೀ ಟ್ರೀಟ್ಮೆಂಟನ್ನು ಕೊಡಬಹುದು. ಈ ಕಾರ್ಡ್ ಇರತಕ್ಕಂಥವ್ರನ್ನ ಆದಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ರೆ ಅಲ್ಲೂ ಅವರು ಸಂತೋಷವಾಗಿರ್ತಾರೆ. ಯಾಕಂದರೆ ಈಗ ನಾವು ನಿನ್ನೆ ಮೊನ್ನೆ ನೋಡಿದ್ವಿ, ನಿಮ್ಮ TV ಅಭಿಯಾನನೇ ನೋಡಿದ್ವಿ, ರಾಯಚೂರಿನಲ್ಲಿ, ಬೆಳಗಾವಿಯಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ಗಳಲ್ಲಿ ನ್ಯೂನ್ಯತೆ ಇದೆ ಅಂತ ಗಲಾಟೆಗಳೇ ನಡೆದೋಯ್ತು, ರಾಯಟ್ಸ್ ಆಗೋ ಮಟ್ಟಕ್ಕೆ ಹೋಗಿತ್ತು. ಸೊ ಅದರಿಂದ ಎಲ್ಲೋ ಒಂದ್ ಕಡೆ ನಾವು ನೋಡಿದ್ರೆ ಸರ್ಕಾರನ ಕೂಡ ನಾವು ದೂಷಿಸಕ್ಕಾಗಲ್ಲ. ಯಾಕಂದ್ರೆ ಏನಾಗ್ತಿದೆ, ಈಗ ಸರ್ಕಾರದಲ್ಲಿ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬರ್ನ್ಔಟ್ ಸಿಂಡ್ರೋಮ್ ಅನ್ನೋದು ಬರ್ತಾ ಇದೆ ಈಗ ಅಲ್ಲಿ. ಅದರಿಂದ ಈಗ ಹೈ ಟೈಮ್ ಈಗ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಖಾಸಗಿಯವನ್ನು ಕೂಡ ಕರೆದಿರೋದು ಸ್ವಾಗತಾರ್ಹ. ಯಾಕಂದ್ರೆ ಎಷ್ಟೇ ಮಾಡಿ ನೀವು ಅವರು 2 ವಾರ 3 ವಾರ ಮಾಡ್ಬೋದು, 3 ತಿಂಗಳಿಂದ ಎಲ್ಲ ಈ ಸರ್ಕಾರಿ ವೈದ್ಯರು ಮತ್ತೆ ಆರೋಗ್ಯ ಯಾರು ಇದ್ದಾರೆ ಕೆಲಸ ಮಾಡ್ತಿರೋರು ಎಲ್ಲರೂ ಮಾಡ್ತಿದ್ದಾರೆ. ಅವರು ಬರ್ನ್ಔಟ್ ಆಗ್ಬಿಡ್ತಾರೆ. ಕೊನೆಗೆ ಅವ್ರಿಗೆ ಪೇಷನ್ಸ್ ಅನ್ನೋದೇ ಇರಲ್ಲ. ಆ ಪೇಷಂಟ್ಗಳನ್ನು ಕೂಡ ಪ್ರಾಣಿಗಳ ತರ ನೋಡಕ್ ಶುರು ಮಾಡ್ಬಿಡ್ತಾರೆ. ಅದು ಆಗದಂಗೆ ತಡೆಗಟ್ಟಬೇಕಾದ್ರೆ ನಾವು ಈಗ ಖಾಸಗಿಯವರು ಕೂಡ ಕೈ ಜೋಡಿಸ್ಬೇಕು, ಎಲ್ಲರನ್ನೂ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ನಾವು. ಅವಾಗ ಏನಾಗುತ್ತೆ, ವರ್ಕ್ ಲೋಡ್ ಡಿಸ್ಟ್ರಿಬ್ಯೂಟ್ ಆದಾಗ ಈ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಿಶ್ರಾಮ ಕೂಡ ಸಿಗುತ್ತೆ. ಅವರು ಕೂಡ ಒಂದೊಂದು ವಾರ ರಜೆಗಳನ್ನ ತಗೊಂಡು ಅವರ ಸಂಸಾರದ ಜೊತೆ ಫ್ರೆಂಡ್ಸ್ ಜೊತೆ ಕಾಲ ಕಳೆದ್ರೆ ಏನಾಗುತ್ತೆ, ಒಂದು ಫ್ರೆಶ್ನೆಸ್ ಬರುತ್ತೆ, ಮತ್ತೆ ಅವರಲ್ಲಿ ಆ ಮೃದತ್ವ ವಾಪಸ್ ಬರುತ್ತೆ. ಸೊ ಅದರಿಂದ ಇವೆಲ್ಲದರಿಂದ ನೋಡಿದಾಗ ನಾವು ಈ ಏನು ಇಲ್ಲಿ ಮಾಡ್ತಕ್ಕಂಥ ಈ ಕಮಿಟಿ ಇದೆ, 5 ಜನ ಅಧಿಕಾರಿಗಳನ್ನ ಯಾರು ಹೇಳಿದ್ದಾರೆ ಸರ್ಕಾರದವ್ರು ಇವ್ರು ರೆಫರ್ ಮಾಡಬೇಕು ಅಂತ, ಅವರು ಇದನ್ನ ಒಂದು ಮಾನದಂಡವಾಗಿ ಇಟ್ಕೊಂಡು ಯಾರು ಕಡು ಬಡವರಿದ್ದಾರೆ, ಯಾವುದೇ ಕಾರ್ಡ್ ಇಲ್ಲ, ಅವ್ರನ್ನ ಆದಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಟ್ಕೊಂಡು ಮಿಕ್ಕಿದವ್ರನ್ನ ಖಾಸಗಿ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದೆ, ಇವೆಲ್ಲವನ್ನು ಉಪಯೋಗಿಸ್ಕೊಂಡ್ರೆ ಏನಾಗುತ್ತೆ, ನಮ್ಮ ಒಂದು ರಾಜ್ಯ ಮಾದರಿ ರಾಜ್ಯವಾಗಬಹುದು ಬೇರೆ ರಾಜ್ಯಗಳಿಗೆ. ಖಂಡಿತ ಖಂಡಿತ ಖಂಡಿತ. ಇಲ್ಲಿ APL ಕಾರ್ಡ್, BPL ಕಾರ್ಡ್ ಅಥವಾ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳ ವಿಚಾರಕ್ಕೆ, ಅವರ ಚಿಕಿತ್ಸಾ ವಿಚಾರಕ್ಕೆ, ಚಿಕಿತ್ಸೆಯ ವೆಚ್ಚವನ್ನ ಯಾರು ಭರಿಸಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ಇನ್ನೊಂದು ಗಮನಿಸಬೇಕು, ಈಗಾಗಲೇ ಕೆಲವೊಂದಷ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಈ ಕೊರೋನಾಗೋಸ್ಕರ ಚಿಕಿತ್ಸೆ ಪಡಿತಾ ಇರುವಂತಹ ಸೋಂಕಿತರು ಕೂಡ ಇದ್ದಾರೆ. ಗಮನಿಸಬೇಕು, ಮೊನ್ನೆ ನಾವು ಸೈಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿಯ ಕಥೆಯನ್ನು ನೋಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ಕರ್ನಾಟಕದ ಕೆಲವೊಂದಷ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಕೊರೋನಾಗೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಅಂತವರ ಕಥೆ ಏನು? ಈ ಸ್ಕೀಮ್ ಅಡಿಯಲ್ಲಿ ಅವರು ಬರ್ತಾರಾ? ಈ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಈ BPL ಕಾರ್ಡ್ದಾರ ಒಂದೊಮ್ಮೆ ಏನಾದ್ರೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ಅಂತವನಿಗೆ ಉಚಿತವಾಗಿ ಚಿಕಿತ್ಸೆ ವೆಚ್ಚ ಭರಿಸುವಂತ ಸಾಧ್ಯತೆ ಇದೆಯಾ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸಾಕಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಕಾರ್ಡ್ ಇರುವಂತವರು, ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಚಿಕಿತ್ಸೆ ಕೊಡುವಂತ ವಿಚಾರಕ್ಕೆ, ಚಿಕಿತ್ಸೆ ಅನ್ನೋದು ಹೇಗಿರಬೇಕು ಅಥವಾ ಚಿಕಿತ್ಸಾ ವೆಚ್ಚವನ್ನ ಯಾರು ಭರಿಸಬೇಕು, ಇವೆಲ್ಲ ವಿಚಾರವನ್ನ ಮಾತನಾಡ್ತಾ ಇದ್ವಿ. ಅದಕ್ಕಿಂತ ಗಂಭೀರವಾಗಿರುವಂತಹ ವಿಚಾರ, ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತವರ ಕಥೆ ಏನು? ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲವೊಂದಷ್ಟು ಜನ ಸೋಂಕಿತರು ಚಿಕಿತ್ಸೆ ಪಡಿತಾ ಇದ್ದಾರೆ. ಕೆಲವೊಂದಷ್ಟು ಜನಕ್ಕೆ ವಿಕ್ಟೋರಿಯಾ ಹಾಗೇನೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿಲೇಬೇಕಾದಂತ ಅನಿವಾರ್ಯತೆಯಿಂದಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂತವರ ಕಥೆ ಏನು? ಇಷ್ಟು ದಿನ ಈ ಚಿಕಿತ್ಸೆಯನ್ನ ಪಡೆದುಕೊಂಡಂತ ಸಂದರ್ಭದ ಹಣ ಏನಿದೆ ಅದನ್ನ ಯಾರು ಭರಿಸ್ತಾರೆ? ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡಿತಾ ಇರೋರಿಗೆ ಈ ಸ್ಕೀಮ್ ಹೇಗೆ ಅನುಕೂಲ ಆಗುತ್ತೆ? ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ನ ಲಾಭ ಸಿಗುತ್ತಾ? ಯಾಕೆಂದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, 4-5 ದಿವಸದಿಂದ 16 ದಿವಸದಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಆಸ್ಪತ್ರೆಯ ಬಿಲ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ಫ್ರೀ ಟ್ರೀಟ್ಮೆಂಟ್ ಅವ್ರಿಗೂ ಕೂಡ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಒಂದೊಮ್ಮೆ ಸಿಗುತ್ತೆ ಅನ್ನೋದಾದ್ರೆ ಅದಕ್ಕೆ ಇರುವಂತಹ ಪ್ರೊಸೀಜರ್ ಏನು? ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಈಗಲೂ ಕೂಡ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಸೋಂಕಿತ ವ್ಯಕ್ತಿಯ ಮುಂದೆ ಇರುವಂತಹ ಆಯ್ಕೆ ಏನು? ಸರ್ಕಾರ ಇಲ್ಲಿ ಉಚಿತ ಚಿಕಿತ್ಸೆ ಕೊಡುತ್ತೆ ಅನ್ನೋದಾದ್ರೆ ಈ ಸ್ಕೀಮ್ ಆತನಿಗೂ ಕೂಡ ಅನ್ವಯ ಆಗುತ್ತಾ? ಈಗಾಗಲೇ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲ ಸೋಂಕಿತರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಲವೊಂದಷ್ಟು ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾವೆ. ಮಾನವೀಯತೆಯ ಆಧಾರದ ಮೇಲೆ ಎಲ್ಲೆಲ್ಲಿ ಬೆಡ್ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ವೋ, ಇಲ್ಲಿ ವಿಕ್ಟೋರಿಯಾದಲ್ಲಿ ಬೆಡ್ ಖಾಲಿ ಆಗೋಗಿದೆ, ಕಂಪ್ಲೀಟ್ ಆಗಿ ಫುಲ್ ಆಗಿ ಹೋಗಿದೆ, ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಬೆಡ್ಗಳು ಕಂಪ್ಲೀಟ್ ಆಗಿ ಫುಲ್ ಆಗಿ ಹೋಗಿದ್ದಾವೆ, ಸೋಂಕಿತರನ್ನ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳು ಸೋಂಕಿತರನ್ನ ರಸ್ತೆಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಸೋಂಕಿತರನ್ನ ನಿಮಗೆ ಚಿಕಿತ್ಸೆ ಕೊಡೋದಕ್ಕೆ ಸರ್ಕಾರದಿಂದ ಅನುಮತಿ ಇಲ್ಲ ಅಥವಾ ವಾಪಸ್ ಹೋಗಿ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಹೀಗೆ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿ ಚಿಕಿತ್ಸಾ ವೆಚ್ಚವನ್ನ ಎಷ್ಟು ಮಟ್ಟಿಗೆ ಭರಿಸಬೇಕು? ಸರ್ಕಾರದ ಸ್ಕೀಮ್ ಇದಕ್ಕೆ ಅನ್ವಯ ಆಗುತ್ತಾ?
ಸರ್ಕಾರ BPL ಕಾರ್ಡ್ದಾರರಿಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿದೆ. ಹಾಗಿದ್ರೆ ಚಿಕಿತ್ಸೆ ಪಡಿತಾ ಇರುವಂತವರು ಕೂಡ BPL ಕಾರ್ಡ್ದಾರನಾಗಿದ್ರೆ ಆತನಿಗೆ ಸಂಪೂರ್ಣವಾದಂತಹ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತಾ? ಇವೆಲ್ಲದರ ಬಗ್ಗೆ ಕೂಡ ಕ್ಲಾರಿಟಿ ಸಿಗಬೇಕಿದೆ. ಅದೆಲ್ಲವಾದಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಮಾಲ್ತೇಶ್ ಕೊಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಆನಂದ್. ಹೌದು, ಇಲ್ಲಿ ಪ್ರಮುಖವಾಗಿ ಫ್ರೀ ಟ್ರೀಟ್ಮೆಂಟ್ ಅನ್ನುವಂತಹ ವಿಚಾರ ಬಂದಿದ್ದು ಬಹಳ ಮಂದಿಗೆ ಸಮಸ್ಯೆ ಆದಂತ ನಂತರದಲ್ಲಿ ಅದರ ಧ್ವನಿ ಕೂಡ ಹೆಚ್ಚಾಗೋದಕ್ಕೆ ಕಾರಣ ಆಯ್ತು. ಅಥವಾ TV9 ಕೂಡ ಒಂದಷ್ಟು ವಾಸ್ತವಗಳನ್ನ ಇಟ್ಕೊಂಡು ಸರ್ಕಾರವನ್ನ ಒತ್ತಾಯ ಪಡಿಸ್ಲಿಕ್ಕೂ ಕೂಡ ಕಾರಣ ಆಯ್ತು. ಸೊ ಈಗ ಫ್ರೀ ಟ್ರೀಟ್ಮೆಂಟ್ ಅನ್ನುವಂಥದ್ದು ಮುಂದಿನ ದಿನಗಳನ್ನಂತೂ ಸಿಗುತ್ತೆ. ಹಾಗಾದ್ರೆ ಈಗ ಆಲ್ರೆಡಿ ಹಲವಾರು ಮಂದಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆಗ್ತಾನೆ ನಾನು ಹೇಳ್ತಾ ಇದ್ದ ಹಾಗೆ ಕೆಲ ದಿನಗಳ ಹಿಂದೆಯಷ್ಟೇ ಸೈಂಟ್ ಮಾರ್ಥಾಸ್ ಅನ್ನುವಂತ ಒಂದು ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಒಂದು ರೋಗಿ, ಪಾಪ ಅವ್ರು ಕೊರೋನಾಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ನಮ್ಮನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸ್ಕೊಡಿ ಅಂತ ಅಂದ್ರೆ ವೆಂಟಿಲೇಟರ್ ವ್ಯವಸ್ಥೆ ವಿಕ್ಟೋರಿಯಾದಲ್ಲಿ ಸದ್ಯದ ಮಟ್ಟಿಗಿಲ್ಲ. ಅಂದ್ರೆ ಇರುವಂತದನ್ನ ಬಹಳಷ್ಟು ಮಂದಿಗೆ ನಾವು ವ್ಯವಸ್ಥೆ ಮಾಡಿದೀವಿ, ಇನ್ನೂ ಹೊಸದಾಗಿ ವ್ಯವಸ್ಥೆ ಮಾಡೋದಕ್ಕೆ ಸಮಯಾವಕಾಶ ಆಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ವೆಂಟಿಲೇಟರ್ಗಳು ಖಾಲಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ನಿಮ್ಮನ್ನ ಅಲ್ಲಿಗೆ ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪಾಪ ಒಂದು ಅನುಕಂಪದ ಆಧಾರದ ಮೇಲೂ ಕೂಡ ಸೈಂಟ್ ಮಾರ್ಥಾಸ್ ಹಾಸ್ಪಿಟಲ್ ನಲ್ಲೇ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ಆದ್ರೆ ಈ ರೀತಿಯಾಗಿ ಸೈಂಟ್ ಮಾರ್ಥಾಸ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಹಲವಾರು ಮಂದಿ ಲಕ್ಷಾಂತರ ರೂಪಾಯಿ ಭರಿಸಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಹೀಗೆ ಸೈಂಟ್ ಮಾರ್ಥಾಸ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ರೋಗಿಯ ಪುತ್ರ, ನಾವೀಗ ದುಡ್ಡು ಕಟ್ಟೋದಕ್ಕಾಗೋಲ್ಲ ಅಂತ ಅಂದ್ರೆ ಇನ್ಶೂರೆನ್ಸ್ ಇದೆಯಲ್ಲ, 50% ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ, ಉಳಿದಂತ 50% ಅನ್ನ ನೀವು ಕೈಯಿಂದ ಕಟ್ಟಿ ಅನ್ನುವಂತಾನೆ ಹೇಳ್ತಾ ಇದಾರಂತೆ. ಆ ಉಳಿದಂತ 50% ಲಕ್ಷಾಂತರ ರೂಪಾಯಿ ಆಗಿ ಹೋಗುತ್ತೆ. ಯಾಕಂತಾದ್ರೆ ಒಂದು ದಿನ ವೆಂಟಿಲೇಟರ್ ಚಾರ್ಜ್ ಅಲ್ಲಿ ಹೆಚ್ಚು ಕಡಿಮೆ 28,000 ರೂಪಾಯಿ ಅಷ್ಟು ವಿಧಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆ ರೋಗಿಗೆ ಸಂಬಂಧಪಟ್ಟಂತ ಪುತ್ರನೇ ಹೇಳ್ತಾ ಇದ್ರು. ಹೀಗಾಗಿ ಈಗ ಆಲ್ರೆಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತವರಿಗೆ ಏನ್ ಕತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಸರ್ಕಾರದ ಕಡೆಯಿಂದ ಅದಕ್ಕೂ ಕೂಡ ಒಂದು ಉತ್ತರ ಬಂದಿದೆ ಅನ್ನುವಂತ ನಾವು ಕೇಳ್ಪಡ್ತಾ ಇದ್ವಿ. ಈಗ ಆಲ್ರೆಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತವ್ರು ಅನಿವಾರ್ಯ ಕಾರಣದಿಂದಾಗಿ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗೋಕೆ ಆಗದೆ ಇರುವಂತಹ ಸನ್ನಿವೇಶದಲ್ಲಿರುವಂತವರಿಗೆ ಈ ಸ್ಕೀಮ್ ನಾಡಿ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಾನೆ ಹೇಳಿದ್ದಾರೆ. BPL ಸಂಪೂರ್ಣ ಉಚಿತ, APL ಕೂಡ ಉಚಿತವಾಗುವಂತ ಸಾಧ್ಯತೆ ಇದೆ. ಇದು ಒಂದ್ ಸ್ವಲ್ಪ ಗೊಂದಲ ಇದೆ. BPL ಕಾರ್ಡ್ ಇದ್ರೆ ನೋ ಟೆನ್ಷನ್, ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಖಾಸಗಿ ಆಸ್ಪತ್ರೆಯಲ್ಲೇ. ಆದ್ರೆ ಅವ್ರು ಏನಾದ್ರು APL ಕಾರ್ಡ್ ಹೋಲ್ಡರ್ ಆಗಿದ್ರೆ ಬಹುಶಃ 30-70 ಅನುಪಾತದಲ್ಲಿ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸಬಹುದು. ಅಂತಂದ್ರೆ 70% ಅನ್ನ ಸರ್ಕಾರ ಭರಿಸಬಹುದು, 30% ಅನ್ನ ಬಹುಶಃ ಪೇಷಂಟ್ ಭರಿಸಬೇಕಾದಂತ ಅನಿವಾರ್ಯತೆ ಬರಬಹುದು. ಓವರ್ ಟು ಯು ಆನಂದ್. ಖಂಡಿತವಾಗಿಯೂ ಕೂಡ ಇಲ್ಲಿ ಮಾಲ್ತೇಶ್ ಗಮನಿಸ್ತಾ ಇದ್ವಿ, ಇಲ್ಲಿ ಈಗಾಗಲೇ ಚಿಕಿತ್ಸೆ ಪಡಿತಾ ಇರುವಂತವರ ಕತೆ ಏನು, ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಹಣ, ಹಾಗಿದ್ರೆ ಸರ್ಕಾರ ಅದನ್ನ ಪೇ ಮಾಡ್ತಾ, ಇಂಥ ಒಂದಷ್ಟು ಗೊಂದಲ ಇದೆ. ಡಾಕ್ಟರ್ ಪ್ರಸನ್ನ ಅವರೇ, ಆಗ್ಲೇ ಹೇಳ್ತಾ ಇದ್ರಿ ಕಾರ್ಡ್ ಹೋಲ್ಡರ್ಗೆ ನಾವು ಏನ್ ಮಾಡ್ಬೇಕು ಏನಿರುತ್ತಾ ಅಂತ ಹೇಳಿ, ನಮ್ಮ ಹತ್ರ ಒಂದಷ್ಟು ಪ್ರೊಸೀಜರ್ ಇದೆ ಅಂತೇಳಿ. ಈಗಾಗಲೇ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿಯ ಕತೆ ಏನು ಅಂತ, ಆತ BPL ಕಾರ್ಡ್ ಹೋಲ್ಡರ್ ಆಗಿದ್ರೆ ಅಥವಾ ಕಾರ್ಡೇ ಇಲ್ದಿರುವಂತಹ ವ್ಯಕ್ತಿ ಆಗಿದ್ರೆ ಆತನ ಕತೆ ಏನು ಅಂತ? ಆನಂದ್ ಅವರೇ, ಈಗ BPL ಕಾರ್ಡು APL ಕಾರ್ಡ್ ಏನೂ ಇಲ್ಲದೆ ಅಥವಾ BPL ಕಾರ್ಡ್ ಇದ್ದು ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸಿಕ್ಕಾಕೊಂಡಿದ್ರೆ ಅಲ್ಲಿ ಪಾಸಿಟಿವ್ ಆಗಿ ಬಂದಿರ್ತಾರೆ, ಅಲ್ಲಿಂದ ವಿಕ್ಟೋರಿಯಾಗೆ ಅವ್ರನ್ನ ಶಿಫ್ಟ್ ಮಾಡ್ಕೋಬೇಕು. ಈಗ 17ನೇ ತಾರೀಕುವರೆಗೂ ಅದೇ ರೂಲ್ ಇದ್ದಿದ್ದು, ಎಲ್ಲೇ ಪಾಸಿಟಿವ್ ಬರಲಿ ಇಮಿಡಿಯೇಟಾಗಿ ಅವ್ರನ್ನ ವಿಕ್ಟೋರಿಯಾ, ಬೌರಿಂಗ್ ಅಥವಾ ರಾಜೀವ್ ಗಾಂಧಿ ಇದಕ್ಕೆ ರೆಫರ್ ಮಾಡಿ ಅಂತ. ಈಗ ಅಲ್ಲಿ ಬೆಡ್ಗಳು ಅವೈಲಬಲ್ ಇಲ್ಲ ಅಂತ ಇವರು ಪ್ರೈವೇಟ್ ಸೆಕ್ಟ್ರಲ್ಲೇ ಇದ್ದರೆ ಅದ್ರ ಬಗ್ಗೆ ಈಗ ನಿನ್ನೆ ನೋಟಿಫಿಕೇಶನ್ ಬಂದಿದೆ. ಸರ್ಕಾರ ಅದಕ್ಕೆ ಇನ್ನೊಂದು ಆದೇಶವನ್ನು ಕೊಡಬೇಕಾಗತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಈಗ ಕಳೆದ ಬಾರಿ H1N1 ಬಂದಾಗ ಕೂಡ ಇದೇ ಸರ್ಕಾರ, ನಮ್ಮ BJP ಸರ್ಕಾರವೇ ಇತ್ತು, ಆವಾಗೂ ಕೂಡ ಈ ರೀತಿ ಸನ್ನಿವೇಶಗಳು ಬಂತು. ಆ ನಂತರ ಸರ್ಕಾರ ಒಂದು ಆದೇಶವನ್ನು ಹೊರಡ್ತು, ಎಲ್ಲೆಲ್ಲಿ ಯಾರ್ಯಾರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅವ್ರ ಬಿಲ್ಗಳನ್ನು ಸರ್ಕಾರಕ್ಕೆ ನೀವು ಕೊಡಿ, ನಾವು ಕೊಡ್ತೀವಿ ಅಂತ. ಬಟ್ ಅದು ಕೊನೆಗೆ ದುಡ್ಡು ಬರಲಿಲ್ಲ ಬಿಡಿ, ಸರ್ಕಾರ ಹೇಳ್ತು ಅಷ್ಟೇ. ಈ ಸಾರಿ ಆ ಸನ್ನಿವೇಶ ಬರ್ಬೋದು ಅಂತ ನಾನು ಹೆಲ್ತ್ ಸೆಕ್ರೆಟರಿ ಅವ್ರಿಗೆ ಹೇಳಿದೆ ಒಂದು ಮೀಟಿಂಗಲ್ಲಿ. ಅದಕ್ಕೆ ಅವ್ರೇನಂದ್ರು, ಅವಾಗಿನ ಪರಿಸ್ಥಿತಿ ಬಿಡಿ, ಮರ್ತು ಬಿಡಿ ದಯವಿಟ್ಟು, ಈಗ ನಾವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇರೋದ್ರಿಂದ ಅದೆಲ್ಲ ಸ್ಟ್ರೀಮ್ಲೈನ್ ಆಗಿದೆ, ಅದರಿಂದ ಈ ಥರ ಸರ್ಕಾರ ಯಾವುದೇ ಒಂದು ಆದೇಶ ಹೊರಡಿಸಿದ್ರು ಕೂಡ SC/ST ಇಂದ ಅವ್ರಿಗೆ ಆ ವೆಚ್ಚವನ್ನು ಭರಿಸಲಾಗುತ್ತೆ ಅಂತ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಆರೋಗ್ಯ ಮಂತ್ರಿಗಳು ಮತ್ತು ಇವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ನಿಲುವನ್ನು ತಗೊಂಡು ನಾಳೆ ನಾಡಿದ್ದಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ರೆ ಇಂಥವ್ರಿಗೆಲ್ಲ ಖಂಡಿತ ಸಹಾಯ ಆಗುತ್ತೆ. ಅಲ್ಲ, ಆಗ್ಲೇ ಹೇಳ್ತಾ ಇದ್ರೆ ಅದ್ರ ಕತೆ ಬಿಟ್ಬಿಡಿ, ಹಳೇದು ಅಂತ ಮರ್ತು ಬಿಡಿ ಅಂತ. ಅಲ್ಲ, ದುಡ್ಡೇ ಮರ್ತು ಬಿಡು ಅಂತ ಹೇಳಿದ್ರೆ ಅಥವಾ ಆಗಿರೋ ಕಷ್ಟ ಮರ್ತು ಬಿಡು ಅಂತ ಹೇಳಿದ್ರೆ? H1N1 ಬಂದಾಗ ಇಡೀ ಬೆಂಗಳೂರಲ್ಲಿ ಯಾವ ಆಸ್ಪತ್ರೆಯಲ್ಲೂ ಅಡ್ಮಿಷನ್ ಮಾಡ್ಕೊಳಕ್ ರೆಡಿ ಇರಲಿಲ್ಲ. ಒಂದು 3-4 ಆಸ್ಪತ್ರೆಗಳು ನಾವು ಬೆಂಗಳೂರಲ್ಲಿ, ಮಣಿಪಾಲ್ ಹಾಸ್ಪಿಟ್ಲು, ನಮ್ಮ ಪ್ರಿಸ್ಟೀನ್ ಆಸ್ಪತ್ರೆ, ಮಲ್ಲಿಗೆ ಮತ್ತು ಇನ್ನೊಂದು ನಾರಾಯಣ ಅಷ್ಟೇ ಮಾಡಿದ್ದು.
ಈ 4 ಆಸ್ಪತ್ರೆಗಳೇ ಇಡೀ ಲೋಡನ್ನು ತಗೊಂಡು ನಾವು ಕಂಪ್ಲೀಟ್ ಹಾಸ್ಪಿಟಲ್ನ H1N1 ಕನ್ವರ್ಟ್ ಮಾಡಿದ್ವಿ. ಅವಾಗ ಸರ್ಕಾರ ಶ್ರೀರಾಮ್ಲು ಅವರೇ ಅವಾಗ ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಅನೌನ್ಸ್ ಮಾಡ್ಬಿಟ್ರು ಯಾರ ಹತ್ರನೂ ದುಡ್ಡು ತಗೊಳಂಗಿಲ್ಲ ಟೆಸ್ಟಿಂಗಿಗೆ ಟ್ರೀಟ್ಮೆಂಟಿಗೆ ಅಂತ. ಸೊ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ. ಆಮೇಲೆ ಏನಾಯ್ತು, ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರೆ ಸರ್ಕಾರದಿಂದ BBMPಗೆ ಹೋಯ್ತು, BBMPಯಿಂದ ಆರೋಗ್ಯ ಇಲಾಖೆಯಿಂದ ಸರ್ಕಾರ ಫುಟ್ಬಾಲ್ ಥರ ಆಡಿ ಅದನ್ನು ಕೊನೆಗೆ ₹1 ಯಾವ ಆಸ್ಪತ್ರೆಗೂ ಕೊಡಲಿಲ್ಲ. ಇದು ನಿಜವಾದ ವಿಷಯ. ಅದನ್ನು ಸದ್ಯಕ್ಕೆ ಎಲ್ಲರೂ ನಾವು ಮರ್ತಿದ್ದೀವಿ, ಯಾಕಂದ್ರೆ ಅದು 2008ರಲ್ಲಿ ಆಗಿದ್ದು. ಸೊ ಈಗಿನ ಪರಿಸ್ಥಿತಿಯಲ್ಲಿ ಇವಾಗ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬಂದಿರೋದ್ರಿಂದ ಒಂದು ಏನಂದರೆ ಬಂದೇ ಬರುತ್ತೆ ಆ ಥರ ಸರಿ ಆದಂಗೆ. ಅವಾಗ ಏನು ಗೊತ್ತಿರಲಿಲ್ವಲ್ಲ, ಎಲ್ಲಿ ಸಬ್ಮಿಟ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಯಾಕಂದರೆ ಆ ತದನಂತರ ಹೆಲ್ತ್ ಮಿನಿಸ್ಟ್ರು ಬದಲಾದರೂ ಏನೇನೋ ಆಗೋಯ್ತು. ಈಗ ಒಂದು ಟ್ರಸ್ಟ್ ಇರೋದ್ರಿಂದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟು ಯಾರೋ ಅದ್ರ ಬಗ್ಗೆ ನಾವು ಇದನ್ನ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ ಅಂತ. ಯಾಕಂದರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ, ಒಂದು ರಾಜ್ಯದ ಪ್ರತಿಷ್ಠೆಯ ಒಂದು ಸ್ಕೀಮ್ಗಳು. ಅದರಿಂದ ಈ ಸಾರಿ ಆ ಸ್ಕೀಮ್ಗಳಲ್ಲಿ ಯಾರ್ಯಾರು ಈಗ ಪ್ರೈವೇಟಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಆಲ್ರೆಡಿ ಪಾಸಿಟಿವ್ ಬಂದು, ಅವ್ರನ್ನ ಯಾವ ರೀತಿ ಅದಕ್ಕೆ ದುಡ್ಡನ್ನು ಕೊಡಬೇಕು ಅನ್ನೋದು ಸರ್ಕಾರ ತಗೊಳ್ಳೋದಕ್ಕೋಸ್ಕರ ನಿರ್ಧಾರ ಅದು. ನಿಜ. ಡಾಕ್ಟರ್ ಪವನ್ ಅವರೇ, ಆಗ್ಲೂ ಕೂಡ ನೀವು ಹೇಳ್ತಾ ಇದ್ರಿ ವಲಸೆ ಕಾರ್ಮಿಕರಿಗೆ ಸಮಸ್ಯೆ ಆಗಬಾರ್ದು, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹೋದಂತ ಸಂದರ್ಭದಲ್ಲಿ ಪಾಸಿಟಿವ್ ಅಂತ ಹೇಳಿ ಗೊತ್ತಾದ್ರೆ ಬೆಡ್ ಇಲ್ಲದೆ ಅಲ್ಲೇ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿಯ ಕಥೆ ಏನು ಅಂತ ಸರ್ಕಾರ ಇದ್ರ ಬಗ್ಗೆನೂ ಗಮನ ಹರಿಸಬೇಕು. ಈಗ ಜೂನ್ 8ನೇ ತಾರೀಕು ಒಂದು ಗವರ್ಮೆಂಟ್ ಆರ್ಡರ್ ಬಂದಿದೆ. ಏನಂದ್ರೆ ಯಾರಿಗೆ ಆಗಲಿ ILI ಸಾರಿ ಸಿಂಪ್ಟಮ್ಸ್ ಇದ್ದು ಇನ್ ಕೇಸ್ ಏನಾದರೂ ಪಾಸಿಟಿವ್ ಬಂತು ಏನಾರು ಇದ್ರೆ ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ, ಸೊ ಆ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ. ಬಟ್ ನಮ್ಗೇನಂದ್ರೆ ಈಗ ಎಲ್ಲ ಇದು ಕೆಲವೊಂದು ಮೀಡಿಯಾಗಳಲ್ಲಿ ಹೇಳಿರೋ ಸಾಕಷ್ಟು ನಿದರ್ಶನಗಳಿವೆ, ಅಥವಾ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಗೌರ್ಮೆಂಟ್ ಆರ್ಡರ್ಸು ಬಂದಿವೆ. ಬಟ್ ಅದರಲ್ಲಿ ಯಾವುದ್ರಲ್ಲೂ ಕೆಲವೊಂದು ಎಲ್ಲಿ ಅಮೌಂಟ್ ಯಾವಾಗ ಸಿಗುತ್ತೆ ಏನು ಅಂತ ಒಂದು ಕ್ಲಾರಿಟಿ ಇಲ್ಲ. ಆಮೇಲೆ ಎಷ್ಟು ಜನ ಕವರ್ ಆಗ್ತಾರೆ, ಯಾರು ಕವರ್ ಆಗ್ತಾರೆ ಅಂತನೂ ಕ್ಲಾರಿಟಿ ಇಲ್ಲ. ಈಗ ಯಾರೋ ಈಗ ಯಾವುದೇ ಕಾರ್ಡ್ ಇಲ್ಲ ಅಥವಾ BPL ಕಾರ್ಡ್ ಇರಬಹುದು, ಯಾವುದೇ ಆಸ್ಪತ್ರೆಗೆ ಹೋಗಿರ್ತಾರೆ, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹೋಗಿರ್ತಾರೆ, ಸಾರಿ ILI ಸಿಂಪ್ಟಮ್ಸ್ ಇರುತ್ತೆ, ಈಗ ಅವ್ರಿಗೆ ಪಾಸಿಟಿವ್ ಬರುತ್ತೆ. ಈಗ ವಿಕ್ಟೋರಿಯಾನು ಬೆಡ್ ಇಲ್ಲ, ಬೋರಿಂಗು ಬೆಡ್ ಇಲ್ಲ, ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸು ಫುಲ್ ಆಗಿದೆ. ಏನ್ ಮಾಡಬೇಕು ಈಗ? ನಾವು ಈಗ ವೈದ್ಯರಾಗಿ ನಾವು ಅಲ್ಲಿ ಟ್ರೀಟ್ಮೆಂಟ್ ನಿಲ್ಸಕ್ಕಾಗಲ್ಲ. ಇದಿಲ್ಲ, ನಾವು ಆಗಲ್ಲ, ನಾವು ನಿಲ್ಸ್ಬಿಡ್ತೀವಿ, ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕಾಗಲ್ಲ. ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗತ್ತೆ. ಈಗ ಅಲ್ಲಿ ಬೆಡ್ ಯಾವಾಗ ಆಗತ್ತೆ ಅಂತ ಏನ್ ಹೇಳಕ್ಕಾಗತ್ತೆ? 2 ದಿವಸ ಆಗ್ಬೋದು, 3 ದಿವಸ ಆಗ್ಬೋದು. ಬಟ್ ಅಷ್ಟು ದಿವಸಗಳು ಈಗ ಪೇಷಂಟ್ಗೆ ಏನಂದ್ರೆ ಅದು ಹೊರೆ ಆಗುತ್ತೆ. ಈಗ ಕೋವಿಡ್ ಬಂದಿದೆ, ಈಗ ಬೇರೆ ಅಲ್ಲೆಲ್ಲ ಫ್ರೀ ಸಿಗ್ತಾ ಇದೆ, ಈಗ ನನಗೆ ಆ ದುಡ್ಡು ಸಿಗುತ್ತೆ ಇಲ್ಲ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಪೇಷಂಟ್ ಇರ್ತಾರೆ. ಸೊ ನಮಗೂ ಅಷ್ಟೇ, ಈಗ ನಾವು ಈಗ ಪೇಷಂಟ್ ಹತ್ರ ದುಡ್ಡು ತಗೋಬೇಕೋ ಬೇಡವೋ, ಇಲ್ಲಾಂದ್ರೆ ನಾವು ಅಲ್ಲಿಗೆ ರೆಫರ್ ಮಾಡಿದ್ರೆ ನಮಗೆ ಇಲ್ಲಿ ಇದ್ದಷ್ಟು ದಿವಸದ್ದು ನಮಗೆ ಬಿಲ್ ಬರುತ್ತಾ ಇಲ್ವಾ ಅಂತ ನಮಗೂ ಅದು ಕ್ಲಾರಿಟಿ ಇಲ್ಲ. ಸೊ ಅದನ್ನ ಈಗ ನಾವು ಮೋಸ್ಟ್ ಪ್ರಾಬಲಿ ಈಗ 25ನೇ ತಾರೀಕು ಏನಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಈ ಸಣ್ಣ ಪುಟ್ಟ ಏನೇನು ಲೋಪದೋಷಗಳಿವೆ ಅಥವಾ ಏನೇನು ಡೌಟ್ಸ್ಗಳಿವೆ ಅದನ್ನೆಲ್ಲ ಈಗ ಆರೋಗ್ಯ ಸಚಿವರು, ಹಾಗೆ ಹೈಯರ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೂಡ ಇದ್ದಾರೆ, CM ಅವರು ಇದ್ದಾರೆ. ಸೊ ಇವರೆಲ್ಲ ಸೇರಿ ಈ ಸಣ್ಣ ಪುಟ್ಟ ಏನೇನು ಲೋಪದೋಷಗಳಿವೆ ಅವನ್ನೆಲ್ಲಾನು ಕವರ್ ಆಗುವಾಗೆ, ಯಾರಿಗೂ ಕೂಡ ಅನ್ಯಾಯ ಆಗದೆ ಇರೋ ಹಾಗೆ ನೋಡ್ಕೊಂಡು ಒಂದು ಗವರ್ಮೆಂಟ್ ಆರ್ಡರ್ ರಿಲೀಸ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ತಾರತಮ್ಯ ಆಗಬಾರ್ದು ಅಂತ ಹೇಳಿ ಸ್ವತಃ ಶ್ರೀರಾಮುಲು ಅವರು ಹೇಳಿದ್ದಾರೆ. ತಾರತಮ್ಯ ಯಾರಿಗೂ ಮಾಡಬಾರ್ದು ಇಂಥ ಸಂದರ್ಭದಲ್ಲಿ ಅಂತ ಹೇಳಿ. ಹೌದು, ಅದೇ ಈಗಾಗಲೇ ಡಿಸ್ಕಸ್ ಮಾಡಿದಾಗೆ ಎಲ್ಲರಿಗೂ ಈಕ್ವಲ್ ಆಗಿ ಹೆಲ್ತ್ ಕೇರ್ ಇದು ಸಿಗ್ಬೇಕು ಅಂತ ಇದೆ. ಅದು ಡಿಸ್ಕಷನ್ ನಂತರ ಅದು ರೂಪರೇಷೆ ಇದಾಗುತ್ತೆ ಅಂತ. ಖಂಡಿತವಾಗಿಯೂ ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಸರ್ಕಾರ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದೆ. ಸರ್ಕಾರ ಇಲ್ಲಿ ಕಾರ್ಡ್ ಇರುವಂತವರು ಅಥವಾ ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕಾರ್ಡ್ ಇರುವಂತಹ ವ್ಯಕ್ತಿಗಳಿಗೆ ಉಚಿತವಾಗೇ ಇದೆ, BPL ಕಾರ್ಡ್ದಾರರಿಗೆ, APL ಕಾರ್ಡ್ದಾರರಿಗೆ ನಿರ್ಧಾರ ಆಗಬೇಕಿದೆ. ಕಾರ್ಡ್ ಇಲ್ಲದೆ ಇರುವಂತಹ ವ್ಯಕ್ತಿ, ಈಗಾಗಲೇ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿ ಏನ್ ಮಾಡಬೇಕು ಅಂತ ಹೇಳಿ. ಇನ್ನು TV9 ಆಗ್ರಹದಿಂದ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸರ್ಕಾರ. ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋಕೆ ಸರ್ಕಾರದ 4 ಸೂತ್ರಗಳಿದೆ. ಇಲ್ಲಿ TV9 ಮೊದಲೇ ಆಗ್ರಹಿಸಿತ್ತು, ನೀವೇನಾದ್ರೂ ಯಾವ್ಯಾವ ವ್ಯಕ್ತಿ ಎಲ್ಲೆಲ್ಲಿ ಹೋಗ್ಬೇಕು ಅಥವಾ ಸೋಂಕಿತ ಎಲ್ಲಿ ಬೇಕಿದ್ರು ಹೋಗಿ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ದೆಹಲಿ ಮಾದರಿಯಲ್ಲಿ ಜನ ಎಲ್ಲಿಗೆ ಹೋಗಬೇಕು, ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು, ಯಾವ ಆಸ್ಪತ್ರೆಗೆ ಹೋದ್ರೆ ಸೂಕ್ತ, ಇಂಥ ಒಂದಷ್ಟು ಗೊಂದಲ ಕಾಡೋದಕ್ಕೂ ಕೂಡ ಶುರುವಾಗುತ್ತೆ. ಈ ಕಾರಣಕ್ಕಾಗಿ TV9 ಆಗ್ರಹಿಸಿತ್ತು, ಇದನ್ನ ಸ್ಟ್ರೀಮ್ ಲೈನ್ ಮಾಡಿ, ಅಥವಾ ಪಾಸಿಟಿವ್ ಬಂದಂತ ವ್ಯಕ್ತಿ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದನ್ನ ಸರ್ಕಾರವೇ ನಿರ್ಧರಿಸಲಿ, ಅಧಿಕಾರಿಯೇ ನಿರ್ಧರಿಸಲಿ, ಇಂಥ ಒಂದಷ್ಟು ಆಗ್ರಹವನ್ನ ಮಾಡಿತ್ತು. ಸದ್ಯಕ್ಕೆ ಸರ್ಕಾರ ಅದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿದೆ. ಸೂತ್ರ ಇಲ್ಲಿ ಹೆಣೆದಿದೆ. ಸೂತ್ರ ನಂಬರ್ 1, ಖಾಸಗಿ ಆಸ್ಪತ್ರೆಗಳಿಗೆ ಸೋಂಕಿತರನ್ನ ರೆಫರ್ ಮಾಡುವಂತ ಜವಾಬ್ದಾರಿ ಅಧಿಕಾರಿಗಳಿಗೆ ಕೊಟ್ಟಿದೆ. ಅದು ಆಯುಕ್ತರು, BBMP ಆಯುಕ್ತರು, ಜೊತೆಗೆ ಆರೋಗ್ಯ ಇಲಾಖೆಯ ನಿರ್ದೇಶಕರು, ಇನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿ, ಹಾಗೇನೆ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಇದ್ದಾರಲ್ಲ, ಅವರು ಇಲ್ಲಿ ರೆಫರ್ ಮಾಡುವಂತ ಜವಾಬ್ದಾರಿಯನ್ನ ಅವರಿಗೆ ವಹಿಸಲಾಗಿದೆ.
ಸೋಂಕಿತ ತನಗಿಷ್ಟವಾದಂತಹ ಆಸ್ಪತ್ರೆಯನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಸೋಂಕಿತ ವ್ಯಕ್ತಿ ನಾನು ಯಾವ್ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ಅಥವಾ ತನಗೆ ಬೇಕಾದಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬಹುದು ಅನ್ನೋದು ಸಾಧ್ಯ ಇಲ್ಲ. ಸರ್ಕಾರದ ಮಟ್ಟದಲ್ಲೇ ಅದನ್ನ ನಿರ್ಧರಿಸಲಾಗುತ್ತೆ, ಅಧಿಕಾರಿಗಳೇ ನಿರ್ಧರಿಸಲಾಗುತ್ತೆ. ಇನ್ನು ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಿದ ತಕ್ಷಣ ಮಾಹಿತಿಯನ್ನ ನೀಡಬೇಕು. ಇಲ್ಲಿ ಆಸ್ಪತ್ರೆಗೆ ಒಬ್ಬ ಸೋಂಕಿತ ವ್ಯಕ್ತಿ ದಾಖಲಾದ ತಕ್ಷಣಕ್ಕೇನೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಮಾಹಿತಿಯನ್ನ ಕೊಡಬೇಕು. ಇನ್ನು ಸೂತ್ರ ನಂಬರ್ 3, ಸೋಂಕಿತರಿಗೆ ಚಿಕಿತ್ಸೆ ನೀಡುವಂತಹ ಸರ್ಕಾರ ಕೊಡುವಂತಹ ಶಿಷ್ಟಾಚಾರಗಳಿದೆಯಲ್ಲ, ಪ್ರೋಟೋಕಾಲ್ಗಳಿದೆಯಲ್ಲ, ಅದನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಲೇಬೇಕು ಪ್ರೈವೇಟ್ ಹಾಸ್ಪಿಟಲ್ಸ್. ಇನ್ನು ಚಿಕಿತ್ಸಾ ವೆಚ್ಚವನ್ನ ಕೋವಿಡ್-19 ನಿರ್ವಹಣಾ ಫಂಡ್ ಏನಿದೆ ಅಥವಾ ಪ್ಯಾಕೇಜ್ ಏನಿದೆ ಆ ಮೂಲಕ ನಾವು ಆಸ್ಪತ್ರೆಗಳಿಗೆ ಕೊಡ್ತೀವಿ ಎನ್ನುವಂತಹ ಸೂತ್ರವನ್ನ ಇಲ್ಲಿ ಸರ್ಕಾರ ಹೆಣೆದಿದೆ. ಆ ಮೂಲಕ 4 ಸೂತ್ರಗಳ ಮೂಲಕ ಖಾಸಗಿ ಆಸ್ಪತ್ರೆಯಲ್ಲಿ ಹೇಗೆ ಚಿಕಿತ್ಸೆ ಪಡಿಬೇಕು, ಯಾವೆಲ್ಲ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದನ್ನ ಸರ್ಕಾರ ನಿರ್ಧರಿಸುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ, ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಓವರ್ ಟು ಯು ಮಾಲ್ತೇಶ್. ಇಲ್ಲಿ ಬಹಳ ಸ್ಪಷ್ಟವಾಗಿ ಅಂತ ಅಂದ್ರೆ ಸರ್ಕಾರ ಒಂದಷ್ಟು ಸೂತ್ರಗಳನ್ನ ಇಲ್ಲಿ ನಿಗದಿ ಮಾಡಿಸಬೇಕಾದಂತ ಅನಿವಾರ್ಯತೆ ಇದ್ದೇ ಇತ್ತು. ಯಾಕಂತಂದ್ರೆ ಇದನ್ನ ಸೂಕ್ತವಾಗಿ ನಿರ್ವಹಿಸಬೇಕಾಗಿರುವಂತಹ ನಿಟ್ಟಿನಲ್ಲಿ ಈ ತರನಾದಂತಹ ಸೂತ್ರಗಳು ಅತಿ ಅವಶ್ಯಕ ಆಗಿದೆ. ಇಲ್ಲ ಅಂತ ಅಂದ್ರೆ ಇಂತಹದೊಂದು ಸರ್ಕಾರ ಕೊಟ್ಟಿರುವಂತಹ ಒಂದು ಅವಕಾಶ ಇದೆಯಲ್ಲ, ಇದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಹೀಗಾಗಿನೇ ಸರ್ಕಾರ ಈ BPL ಕಾರ್ಡ್ ಹೋಲ್ಡರ್ಸ್ಗೆ ಅಥವಾ APL ಕಾರ್ಡ್ ಹೋಲ್ಡರ್ಸ್ಗೆ ಚಿಕಿತ್ಸೆ ಅನ್ನುವಂತ ವಿಚಾರ ಬಂದಾಗ ಅಂತ BPL ಕಾರ್ಡ್ ಹೋಲ್ಡರ್ಸ್, APL ಕಾರ್ಡ್ ಹೋಲ್ಡರ್ಸ್ ಖಾಸಗಿ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅನಿವಾರ್ಯತೆ ಬಂದ್ರೆ ಹೇಗೆ ಅವರು ಮುಂದುವರಿಬೇಕು ಆ ಪ್ರಕ್ರಿಯೆಯಲ್ಲಿ ಅನ್ನುವಂಥದ್ದು ಗೊಂದಲ ಎಲ್ರಿಗೂ ಇರುತ್ತೆ. ಆ ಗೊಂದಲಗಳನ್ನ ಪರಿಹರಿಸುವಂತ ಬಹುಶಃ ಒಂದು ಅವಕಾಶ ಈ ಪಾಯಿಂಟ್ಸ್ ಅಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಇನ್ನು ಖಾಸಗಿ ಆಸ್ಪತ್ರೆಗಳಿಗೆ ಸೋಂಕಿತರನ್ನ ರೆಫರ್ ಮಾಡುವಂತ ಜವಾಬ್ದಾರಿ ಅಧಿಕಾರಿಗಳದ್ದು. ಬಹಳಷ್ಟು ಸಂದರ್ಭದಲ್ಲಿ ನೀವು ನೇರವಾಗಿ ಹೋಗಿ ಈಗ ಸರ್ಕಾರ ಸೂಚಿಸಿರುವಂತ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದಕ್ಕೆ ಆಗಲ್ಲ, ನನಗೆ ಕೊರೋನಾ ಇದೆ ಅಂತ ಹೇಳ್ಕೊಂಡು, ಅಥವಾ ಅವರು ಕೂಡ ನೇರವಾಗಿ ಅಡ್ಮಿಟ್ ಮಾಡ್ಕೊಳಕ್ ಆಗಲ್ಲ. ಯಾಕಾಗಲ್ಲ ಅಂತ ಅಂದ್ರೆ ಮೊದಲಿಗೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡಬೇಕಾಗುತ್ತೆ. ಈತ ಸರ್ಕಾರದ ಈ ಯೋಜನೆಯ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ನಿಟ್ಟಿನಲ್ಲಿ ಸರ್ಕಾರದ ನಿರ್ಧಾರದ ಅಂಡರ್ ಬರುವಂತ ಫಲಾನುಭವಿನ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಆಮೇಲೆ ಈತನಿಗೆ ಅದ್ರ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಅದನ್ನ ಹೇಳುವಂತವ್ರು ಯಾರು? ಆಯುಕ್ತರು. ಅದು ಬೇರೆ ಬೇರೆ ನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗಿನ ಆಯುಕ್ತರು. ಯಾಕಂತಂದ್ರೆ ಇದು ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ರಾಜ್ಯಕ್ಕೆ ಅನ್ವಯಿಸುವಂತ ಕಾರಣಕ್ಕೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಅಥವಾ ಆ ಭಾಗದ ಪಾಲಿಕೆಗೆ ಸಂಬಂಧಪಟ್ಟಂತ ಆಯುಕ್ತರು, ಪ್ರಮುಖವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ BBMP ಆಯುಕ್ತರು ಅದನ್ನ ನಿರ್ಧರಿಸೋದಕ್ಕೆ ಅವಕಾಶ ಇದೆ. ಆಮೇಲೆ ಆರೋಗ್ಯ ಇಲಾಖೆಯ ನಿರ್ದೇಶಕರಿಗೂ ಕೂಡ ಅದನ್ನ ನಿರ್ಧರಿಸೋದಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಅದನ್ನ ಅಥವಾ DHOಗಳು, ಆಮೇಲೆ ಜಿಲ್ಲಾ ಕುಷ್ಠರೋಗಿ ನಿಯಂತ್ರಣಾಧಿಕಾರಿಗಳಿಂದನೂ ಕೂಡ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆಮೇಲೆ ಸೋಂಕಿತ ತನಗಿಷ್ಟ ಇರುವಂತಹ ಆಸ್ಪತ್ರೆಯನ್ನ ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶ ಇಲ್ಲ. ಇದು ಬಹಳ ಸ್ಪಷ್ಟ. ಇದು ಪ್ರತಿ ಮಂದಿನೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನನಗಿದೇ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಸೋಂಕಿತ ಹಠ ಹಿಡಿಯೋದಕ್ಕೆ ಆಗಲ್ಲ. ಯಾಕಂತ ಅಂದ್ರೆ ಅದಕ್ಕೆ ಇದರಲ್ಲಿ ಸ್ಪಷ್ಟವಾಗಿ ಅವಕಾಶ ಇಲ್ಲ. ಇಲ್ಲಿ ಆಯಾ ಅಧಿಕಾರಿಗಳು ಸೂಚಿಸುವಂತ ಹಾಸ್ಪಿಟಲ್ಗೆ ಆತರಿಗೆ ಹೋಗೋಕೆ ಅವಕಾಶ ಇದೆ. ಸರ್ಕಾರವೇ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಬೇಕು ಅನ್ನುವಂಥದ್ದನ್ನ ನಿರ್ಧರಿಸುತ್ತೆ. ಅಂದ್ರೆ ಆ ಸ್ಥಳೀಯವಾದಂತಹ ಅಧಿಕಾರಿಗಳು ಅದನ್ನ ನಿರ್ಧರಿಸ್ತಾರೆ. ಯಾಕಂದ್ರೆ ಅವರಿಗೆ ಆಯಾ ಹಾಸ್ಪಿಟಲ್ಗಳಲ್ಲಿ ಎಷ್ಟು ಬೆಡ್ಗಳಿದೆ, ಏನು ವ್ಯವಸ್ಥೆ ಅನ್ನುವಂತನ್ನೆಲ್ಲ ನೋಡೋದಕ್ಕೆ ಅವಕಾಶ ಅದನ್ನ ಗಮನಿಸಬೇಕಾದಂತ ಅನಿವಾರ್ಯತೆ ಇರುವಂತ ಕಾರಣದಿಂದಾಗಿ ನೇರವಾಗಿ ಸೋಂಕಿತನೆಯಲ್ಲಿ ನನಗಿದೇ ಹಾಸ್ಪಿಟಲ್ ಅಂತ ಹೇಳಕ್ಕಾಗಲ್ಲ, ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಆ ನಂತರದಲ್ಲಿ ಹೋಗಿ ದಾಖಲಾಗಕ್ಕೆ ಅವಕಾಶ ಇದೆ. ಎರಡನೇ ಸೂತ್ರ ನಾವು ಗಮನಿಸಿದ್ವಿ, ಸೋಂಕಿತನನ್ನ ಆಸ್ಪತ್ರೆಗೆ ದಾಖಲಿಸಿದ ತಕ್ಷಣ ಮಾಹಿತಿಯನ್ನ ಕೊಡಬೇಕಾಗಿದೆ ಅನ್ನುವಂಥದ್ದನ್ನ. ಇದ್ರ ಅಂಡರ್ ಕೂಡ ನಾವು ಬಹಳಷ್ಟು ನಿಯಮಗಳಿದೆ, ಅದನ್ನ ನೋಡ್ತಾ ಹೋಗೋಣ. ಮೊದಲೇ ಹೇಳ್ದಂಗೆ ಸೋಂಕಿತನನ್ನ ಆಸ್ಪತ್ರೆಗೆ ದಾಖಲಿಸಿದ ತಕ್ಷಣ ಮಾಹಿತಿಯನ್ನ ಕೊಡಬೇಕು. ಯಾವ್ರಿಗೆ ಮಾಹಿತಿಯನ್ನ ಕೊಡಬೇಕು? ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ನಾವು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಯಾಕಂತ ಅಂದ್ರೆ ಇದು ಇಡೀ ಪ್ರಕ್ರಿಯೆಗಳು ಬಹುತೇಕ ನಡೆಯುವಂತಹದ್ದು ಕೂಡ ಇದೇ ಟ್ರಸ್ಟ್ ನ ಅಂಡರ್ ಆಗಿರುವಂತಹ ಕಾರಣದಿಂದ ಅಥವಾ ಈ ಯೋಜನೆ ಅಂಡರ್ ಆಗಿರುವಂತಹ ಕಾರಣದಿಂದಾಗಿ ಅವ್ರಿಗೆ ಮಾಹಿತಿ ಹೋಗ್ಬೇಕಾಗುತ್ತೆ. ಸೋಂಕಿತರಿಗೆ ಚಿಕಿತ್ಸೆ ನೀಡುವಂತ ನಿಟ್ಟಿನಲ್ಲಿ ಸರ್ಕಾರದ ಶಿಷ್ಟಾಚಾರವನ್ನ ಪಾಲಿಸಬೇಕಾಗುತ್ತೆ. ಇದು 3ನೇ ಪಾಯಿಂಟ್. ಯಾಕಂತ ಅಂದ್ರೆ ಈಗ ಆಲ್ರೆಡಿ ನಮ್ಮ ಸರ್ಕಾರ ಅಥವಾ ನಮ್ಮ ವೈದ್ಯಕೀಯ ವ್ಯವಸ್ಥೆ ಫಾಲೋ ಮಾಡ್ತಾ ಇರುವಂತದ್ದು ಕೆಲ ನಿರ್ದಿಷ್ಟವಾದಂತಹ ವ್ಯವಸ್ಥೆಯನ್ನ, ಅದರ ಸೌಲಭ್ಯವನ್ನ, ಆದ್ರೆ ಹೇಗೆ ಚಿಕಿತ್ಸೆ ಕೊಡಬೇಕು ಅನ್ನೋ ಪ್ರಕ್ರಿಯೆಯನ್ನ ಅದೇ ರೀತಿಯಾಗಿ ಹಾಸ್ಪಿಟಲ್ಸ್ ಗಳು ಕೂಡ ಫಾಲೋ ಮಾಡಬೇಕಾಗುತ್ತೆ. ಸರ್ಕಾರ ಸೂಚಿಸ್ತಾ ಇರುವಂತಹ ಹೊರತಾಗಿ ತಾವು ಇನ್ನೊಂದು ಮಾದರಿಯಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳೋದಕ್ಕೆ ಆಗಲ್ಲ. ಈ ಕಾರಣಕ್ಕಾಗಿ ಅಥವಾ ICMR ಕೊಟ್ಟಿರುವಂತಹ ಗೈಡ್ಲೈನ್ಸ್ ಮುಖ್ಯವಾಗಿ ಸರ್ಕಾರ ಏನ್ ಫಾಲೋ ಮಾಡ್ತಾ ಇದೆ ಅದನ್ನು ಕೂಡ ಖಾಸಗಿ ಆಸ್ಪತ್ರೆಗಳು ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಚಿಕಿತ್ಸಾ ವೆಚ್ಚವನ್ನ ಕೋವಿಡ್-19 ನಿರ್ವಹಣಾ ಪ್ಯಾಕೇಜ್ ಅಡಿಯಲ್ಲಿ ಸರ್ಕಾರ ನೀಡುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಸ್ಪಷ್ಟ ಆಗಿದೆ. ಓವರ್ ಟು ಯು ಆನಂದ್.
ಖಂಡಿತವಾಗಿಯೂ ಕೂಡ ಆಗ್ಲೇ ಡಾಕ್ಟರ್ ಪ್ರಸನ್ನ ಅವರು ಹೇಳ್ತಾ ಇದ್ರು ಹೇಗೆ ಇದನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ ಅಥವಾ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಇಲ್ಲಿ 4 ಸೂತ್ರಗಳನ್ನು ಹೇಳಿದೆ. ಇಂತಿದ್ದನ್ನ ನೀವು ಮಾಡಲೇಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ಕೊಡಬೇಕು, ಅದರ ಜೊತೆಗೆ ನಿಮಗೆ ದುಡ್ಡು ಹೇಗೆ ಕೊಡ್ತೀವಿ ಅಥವಾ ಚಿಕಿತ್ಸೆ ಯಾವ ರೀತಿಯಾಗಿ ಕೊಡಬೇಕು ಅಂತ ಹೇಳಿ. ಖಂಡಿತ ಈಗ ಹೊಸ ನಮ್ಮ ಸೂತ್ರದ ಪ್ರಕಾರ ಸರ್ಕಾರ ಈಗ 3 ರೀತಿ ಟ್ರೀಟ್ಮೆಂಟ್ನ ಹೇಳಿದೆ. ಎಲ್ರಿಗೂ ಈಗ ಆಸ್ಪತ್ರೆ ಟ್ರೀಟ್ಮೆಂಟ್ ಬೇಕಾಗಲ್ಲ, ಯಾಕಂದರೆ ರೋಗಿಗಳ ಸಂಖ್ಯೆ ಹೆಚ್ಚಾದಂಗೆ ಈ ಎಸಿಂಪ್ಟೊಮ್ಯಾಟಿಕ್ ಪಾಸಿಟಿವ್ ಪೇಷಂಟ್ಸ್ ಏನಿದ್ದಾರೆ ಅವರಿಗೆ ಈ ಕ್ವಾರಂಟೈನ್ ಕೇಂದ್ರಗಳನ್ನು ತೆಗೆದು ಅಲ್ಲೇ ಟ್ರೀಟ್ಮೆಂಟ್ ಕೊಡೋ ಥರ ಅಲ್ಲಿ ನರ್ಸ್ಗಳು ಇರ್ತಾರೆ, ವೈದ್ಯರು ಒಂದ್ಸಾರಿ ರೌಂಡ್ಸ್ ಮಾಡ್ತಾರೆ. ಅದಕ್ಕೆ ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಹೆಸರಿಟ್ಟಿದ್ದಾರೆ, CCC ಅಂತ. 2ನೇ ಕೆಟಗರಿಯವರು ಈ ಮೈಲ್ಡ್ ಸಿಂಪ್ಟಮ್ಸ್ ಇರ್ತಕ್ಕಂಥವ್ರು, ಜಾಸ್ತಿ ರೋಗ ಇಲ್ಲದೆ ಇರ್ತಕ್ಕಂಥವ್ರು, ಪಾಸಿಟಿವ್ ಬಂದಿರೋರಿಗೆ DCHC ಅಂದರೆ ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ಸ್ ಅಂತ ಮಾಡಿದ್ದಾರೆ. ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ತುಂಬಾ ಸಿಕ್ಕಾಗಿರ್ತಕ್ಕಂಥ ಪೇಷಂಟ್ಗಳು ಮತ್ತೆ ಕೋಮಾರ್ಬಿಡಿಟೀಸು, ಡಯಾಬಿಟೀಸು, ಹೈಪರ್ ಟೆನ್ಷನ್, ಹಾರ್ಟ್ ಪೇಷಂಟ್ಗಳು, ಇವ್ರಿಗೆ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ಸ್. ಈ 3 ಕೆಟಗರಿಯನ್ನ ನಮ್ಮ ಈ ಹೆಲ್ತ್ ಡೈರೆಕ್ಟರ್ಸ್ ಇರ್ಬೋದು, BBMP ಅಧಿಕಾರಿಗಳು ಅವರು ನಿರ್ಧಾರ ಮಾಡ್ತಾರೆ ಎಲ್ಲಿಗೆ ಯಾರನ್ನ ರೆಫರ್ ಮಾಡಬೇಕು ಅಂತ. ಇಲ್ಲಿ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲ 483 ಹಾಸ್ಪಿಟಲ್ಗಳನ್ನ ನೋಟಿಫೈ ಮಾಡಿದ್ರು ಕೂಡ ಈ ಕಾರ್ಡ್ ಹೋಲ್ಡರ್ಸು ಅಲ್ಲಿಗೆ ಹೋಗಿ ಚಿಕಿತ್ಸೆ ತಗೋಬೇಕಾದ್ರೆ ಅವರು ಒಂದು ಈ ಸರ್ಕಾರದಿಂದ ರೆಫರಲ್ ಲೆಟರ್ನ ತಗೊಂಡು ಹೋಗ್ಲೇಬೇಕು. ಡೈರೆಕ್ಟ್ ಆಗಿ ಹೋಗಿ ನಮ್ಮನ್ನ ಅಡ್ಮಿಟ್ ಮಾಡಿ ನಮಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಲಿಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಈಗ ಏನಾಗಿದೆ, ಯಾವುದೇ ಪಾಸಿಟಿವ್ ಬಂದರೂ ಅದು ಗೌರ್ಮೆಂಟಿಗೆ ನೋಟಿಫೈ ಆಗುತ್ತೆ ಲ್ಯಾಬಿಂದ ಡೈರೆಕ್ಟ್. ಸೊ ಗೌರ್ಮೆಂಟ್ ಅವರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ವಾರಂಟೈನ್ ಅಲ್ಲಿ ಇಡ್ತಾ ಇದ್ದಾರೆ, ಇಲ್ಲ ಅಲ್ಲಿಂದ ಡೈರೆಕ್ಟ್ ಆಗಿ ಅಡ್ಮಿಟ್ ಮಾಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ತುಂಬಾ ಸಂಖ್ಯೆ ಹೆಚ್ಚಾದಾಗ ಅವಾಗ ಏನ್ ಮಾಡುತ್ತೆ ಸರ್ಕಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಖಂಡಿತ ಇಲ್ಲಿ ಗಮನಿಸಬೇಕು. ಇಲ್ಲಿ ಆಸ್ಪತ್ರೆಗಳನ್ನ ನೋಟಿಫೈ ಮಾಡಿ ಆಗಿದೆ. 483 ಆಸ್ಪತ್ರೆಗಳಲ್ಲಿ ರೋಗಿಗಳು ಚಿಕಿತ್ಸೆಯನ್ನ ಪಡಿಬಹುದು ಅಥವಾ ಸೋಂಕಿತರು ಚಿಕಿತ್ಸೆಯನ್ನ ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆಸ್ಪತ್ರೆಗಳು ಯಾವುದು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಸ್ಪತ್ರೆಗಳಿದೆ, ಕಂಪ್ಲೀಟ್ ಅಂತ ಡೀಟೇಲ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ವು. ಅದರಲ್ಲೂ ಬಹುಮುಖ್ಯವಾಗಿ ಆಸ್ಪತ್ರೆಗಳಿಗೆ ಹೋಗಬೇಕು ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಹೇಗೆ ಹೋಗಬೇಕು, ಅದಕ್ಕಿರುವಂತಹ ಪ್ರೊಸೀಜರ್ ಏನು ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ವಿ. ಇನ್ನು TV9 ನ ಅಭಿಯಾನಕ್ಕೆ ಕೆಲವೊಂದಷ್ಟು ಜನ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. TV9 ನ ಅಭಿಯಾನಕ್ಕೆ ಜನರಿಂದ ಧನ್ಯವಾದ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದ ಪ್ರತಿಯೊಬ್ಬ ಬಡವನಿಗೂ ಕೂಡ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಡೆಸಿದಂತ ಅಭಿಯಾನ ಇದು. ಯಾರಿಗೆ ಸರ್ಕಾರದ ಬಳಿಯಲ್ಲಿ ದನಿ ಎತ್ತೋದಕ್ಕೆ ಸಾಧ್ಯ ಇಲ್ವೋ ಅಂತವರ ದನಿಯಾಗಿ ಕರ್ನಾಟಕದಲ್ಲಿ TV9 ಸರ್ಕಾರವನ್ನ ಎಚ್ಚರಿಸುವಂತ, ಸರ್ಕಾರವನ್ನ ಪ್ರಶ್ನಿಸುವಂತ ಕೆಲಸ ಮಾಡಿತ್ತು. ಇದೀಗ ಸರ್ಕಾರದ ನಿರ್ಧಾರಕ್ಕೂ ಕೂಡ ಜನ ಧನ್ಯವಾದ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಇಲ್ಲಿ ಉಚಿತ ಚಿಕಿತ್ಸೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಅಥವಾ ಉಚಿತ ಚಿಕಿತ್ಸೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡದಾದಂತ ಹೆಜ್ಜೆಯನ್ನ ಇಟ್ಟಿದೆ. BPL ಕಾರ್ಡ್ದಾರರಿಗೂ ಇಲ್ಲಿ ಉಚಿತವಾದಂತ ಚಿಕಿತ್ಸೆಯನ್ನ ಕೊಡ್ತಾ ಇದೆ. ಲಕ್ಷ ರೂಪಾಯಿ ಕಟ್ಟಬೇಕಾದಂತ ಜಾಗದಲ್ಲಿ ಉಚಿತವಾದಂತ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ನಮ್ಮ ಕಷ್ಟ ನೋವನ್ನ ಸರ್ಕಾರದ ಮುಂದಿಟ್ಟಂತ TV9ಗೂ ಕೂಡ ಜನ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದಾರೆ. ಈ ಅಭಿಯಾನಕ್ಕೆ ಸ್ಪಂದಿಸಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಸರ್ಕಾರದ ಭಾಗವಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್, ಹಾಗೇನೆ ಸಚಿವ ಶ್ರೀರಾಮುಲು, ಹಾಗೇನೆ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಎಲ್ರಿಗೂ ಕೂಡ ಜನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಐತಿಹಾಸಿಕವಾಗಿರುವಂತಹ ತೀರ್ಮಾನ, ಇದು TV9ಗೆ ಸಿಕ್ಕಂತ ಐತಿಹಾಸಿಕವಾಗಿರುವಂತಹ ಗೆಲುವು. ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಸಂಕಷ್ಟದ ಕಾಲ ಇದು. ಇಡೀ ವಿಶ್ವವೇ ಹೆಮ್ಮಾರಿಗೆ ಸಿಕ್ಕು ನರಳುತ್ತಾ ಇರುವಂತಹ ಕಾಲ ಇದು. ಕೊರೋನಾ ವೈರಸ್ ವಿರುದ್ಧ ತೊಡೆತಟ್ಟಿ ನಿಲ್ಲಲೇಬೇಕಾದಂತಹ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ನಾವು ಮಾಡಿದಂತ ಅಭಿಯಾನ, ಅದಕ್ಕೆ ಸರ್ಕಾರ ಸ್ಪಂದಿಸಿದಂತ ರೀತಿ, ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಜನ ಮಾತನಾಡಿದ್ದಾರೆ. ಆ ವಿಚಾರವನ್ನ ನೋಡ್ತಾ ಹೋಗೋಣ. ಡಾಕ್ಟರ್ ಪ್ರಸನ್ನ ಅವರೇ, ಕೊನೆಯದಾಗಿ ಸರ್ಕಾರದ ನಿರ್ಧಾರ, TV9 ಅಭಿಯಾನದ ಬಗ್ಗೆ. ಓಕೆ, ಖಂಡಿತ ತಮಗೂ ಕೂಡ ಅಭಿನಂದನೆಗಳು. ಯಾಕಂದರೆ ಸರ್ಕಾರ ಖಾಸಗಿಯನ್ನು ಕರೀಲೇಬೇಕಾಗಿತ್ತು. ಯಾಕಂದರೆ ಇವತ್ತು ನಾವು ಇಡೀ ಕಂಟ್ರಿಯಲ್ಲಿ ನೋಡಿದ್ರೆ 70% ಹೆಲ್ತ್ ಕೇರ್ ಇರೋದೇ ಪ್ರೈವೇಟಲ್ಲಿ. ಅದರಿಂದ ಎಷ್ಟು ದಿನ ಅಂತ ಸರ್ಕಾರದಲ್ಲಿ ಮಾಡಲಿಕ್ಕಾಗತ್ತೆ. ಅದೊಂದು ನಾನು ಹೇಳಿದಾಗೆ, ಮತ್ತು ಎಲ್ಲ ಸಿಬ್ಬಂದಿಗಳ ಒಂದು ಬರ್ನ್ಔಟ್ ಕೂಡ ಆಗ್ತಾ ಇತ್ತು. ಒಬ್ಬರು ವೈದ್ಯರು ತೀರೇ ಹೋದರು ಹಾಸನಲ್ಲಿ ಪಾಪ ಸ್ಟ್ರೆಸ್ಸಿಂದ. ಇವೆಲ್ಲ ಇರುವಾಗ ಸರ್ಕಾರ ಖಾಸಗಿ ಒಕ್ಕೂಟವನ್ನು ಕರಿಬೇಕಾಗಿತ್ತು. ಈಗ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಸ್ವಾಗತಾರ್ಹ. ಬಟ್ ಈ ಒಂದು ಇದನ್ನು ಫೋರಮ್ನ ಉಪಯೋಗಿಸ್ಕೊಂಡು ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರದಿಂದ ಪ್ರೈವೇಟ್ ಒಕ್ಕೂಟದ ಆಸ್ಪತ್ರೆಗಳಿಗೆ ಸಾಕಷ್ಟು ದುಡ್ಡು ಬರಬೇಕಾಗಿದೆ ಈ ಸ್ಕೀಮ್ನಲ್ಲಿ, ಸಾಕಷ್ಟು ಸ್ಕೀಮ್ಗಳ ಅದನ್ನ ಹೊಡೆತವನ್ನೇ ನಾವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲವನ್ನು ಈ ದಿನಗಳಲ್ಲಿ ಸ್ವಲ್ಪ ಈ ಬಂದಿರುವ ಕೋವಿಡ್ ವೆಚ್ಚದಲ್ಲಿ ಅವನ್ನೆಲ್ಲ ಆದಷ್ಟು ನಮಗೆ ಕೊಟ್ಟರೆ
ಈಗ ನಾವೇನು ಒಪ್ಕೊಂಡಿರ್ತಕ್ಕಂಥ ದರಗಳಲ್ಲಿ ಎಲ್ರಿಗೂ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಅದರದೇ ಆದ ಖರ್ಚು ವೆಚ್ಚಗಳಿರ್ತವೆ. ಅದರಿಂದ ಸರ್ಕಾರ ಇದನ್ನು ಅರಿತುಕೊಂಡು ನಾವು ಸರ್ಕಾರ ಜೊತೆ ಹೆಜ್ಜೆ ಇಡಕ್ಕೆ ತಯಾರಿದ್ದೀವಿ. ಯಾವಾಗಲೂ ಹೇಳ್ತಿದ್ದೀವಿ, ಇದೊಂದನ್ನು ಮಾಡಿ ಸರ್ಕಾರ ಇನ್ನೂ ಒಳ್ಳೆಯ ಕೆಲಸನ ಮಾಡಲಿ, ನಮ್ಮ ರಾಷ್ಟ್ರಕ್ಕೆ ಒಂದು ಮಾದರಿ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಪವನ್, ಚಿಕ್ಕದಾಗಿ ಶಾರ್ಟ್ ಆಗಿ ಒಂದು 30 ಸೆಕೆಂಡ್ಸ್ ಅಲ್ಲಿ ಸರ್, ಏನಂದ್ರೆ ಈಗ ನಮ್ಮ ರಾಜ್ಯ ಒಂಥರ ಮಾದರಿ ರಾಜ್ಯ ಆಗ್ತಾ ಇದೆ. ನಾವು ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಇದಕ್ಕೆ ಮುಖ್ಯಮಂತ್ರಿಗಳಿಗೂ ಹಾಗೂ ಆರೋಗ್ಯ ಸಚಿವರಿಗೂ ಮತ್ತೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೂ ಇದಕ್ಕೆ ಧನ್ಯವಾದ ಸಲ್ಲಿಸಲೇಬೇಕು. ಹಾಗೆ TV9 ಇದು ಸಾಧ್ಯವಾಗಿದೆ. ಯಾಕಂದ್ರೆ TV9 ಈ ಅಭಿಯಾನ ಮಾಡಲಿಲ್ಲ ಅಂತಿದ್ರೆ ಇಷ್ಟು ತ್ವರಿತವಾಗಿ ಇದು ಆಗ್ತಿರ್ಲಿಲ್ಲ. ಸೊ ಈ TV9 ಅಭಿಯಾನದಿಂದಾನೇ ಇದು ಇಷ್ಟೊಂದು ಸಾಧ್ಯವಾಗಿದೆ. ಇದಕ್ಕೆ TV9ಗೂ ಕೂಡ ಧನ್ಯವಾದ. ಚಿಕ್ಕದಾಗಿ ಮತ್ತೆ TV9ಗೆ ತುಂಬಾ ಶ್ಲಾಘನೆ. ಹಾಗೂ ಈ ತರ ವೈದ್ಯರನ್ನು ಕರೆಸಿ ಮಾತಾಡಿಸ್ತಿದ್ದೀರಲ್ಲ, ಅದು ಒಂದು ಉತ್ತಮವಾದ ಕೆಲಸ. ಹಾಗೂ ಇನ್ನು ಮುಂದೆ ಬರ್ತಾ ಇನ್ನೂ ಹೆಚ್ಚು ಟ್ರಾನ್ಸ್ಪರೆನ್ಸಿ, ಇನ್ನೂ ಹೆಚ್ಚು ಸರ್ಕಾರ ಹೆಲ್ತ್ ಬಗ್ಗೆ ಗಮನ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಇನ್ನು ಕೊನೆಯದಾಗಿ ಇಲ್ಲಿ ಜನ ಮಾತನಾಡಿದ್ದಾರೆ, ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ನೋಡೋಣ ಬನ್ನಿ. TV9ಗೆ ದೊಡ್ಡ ನಮಸ್ಕಾರ. ಇವಾಗ ಪ್ರೈವೇಟಲ್ಲಿ BPL ಕಾರ್ಡ್ ಇರೋರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಇಲ್ಲಾರೆ BPL ಕಾರ್ಡ್ ಇಲ್ಲ ಅಂದರೆ 30% ಅವರು ಚಾರ್ಜ್ ಕೊಡಬೇಕಾಗುತ್ತೆ. 30% ಫ್ರೀ ಆಗುತ್ತೆ ಅಂದರೆ ಎಲ್ಲರಿಗೂ ಖುಷಿನೇ ಆಗೋದು ಬಡವ್ರಿಗೆ. ನಮ್ಮಂಥವ್ರು ಬಡವರು ಏನು ವ್ಯಾಪಾರ ಇಲ್ಲ, ಏನಿಲ್ಲ, ಭಾಳ 3 ತಿಂಗಳಿಂದ ಫುಲ್ ವ್ಯಾಪಾರ ಬಿದ್ದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಫ್ರೀ ಮಾಡಿದ್ದು ಒಳ್ಳೇದಾಗುತ್ತೆ. BPL ಕಾರ್ಡ್ ಮಾತ್ರ ಫ್ರೀ ಇರೋದು ನೋಡಿದ್ರೆ ತುಂಬ ಒಳ್ಳೆಯದು. ಒಳ್ಳೆ ಸಿಹಿ ಸುದ್ದಿ ತಂದಿದ್ದೀರಾ, ತುಂಬ ಸಂತೋಷ ಆಗುತ್ತೆ. BPL ಕಾರ್ಡಿಗೆ ಸಂಪೂರ್ಣ ಫ್ರೀ ಇವತ್ತಿಂದ ಜಾರಿ ಆಗ್ತಿದೆ ಖಾಸಗಿ ಆಸ್ಪತ್ರೆಯಲ್ಲೆಲ್ಲ. APLಗೆ 30% ಕಟ್ಟಬೇಕು, 70% ಫ್ರೀ. ಭಾಳ ಸಂತೋಷವಾದ ಸುದ್ದಿ. ಭಾಳ TV9 ಭಾಳ ಜನಕ್ಕೆ ಉಪಯೋಗ ಆಗಿದೆ. ಈಗಿನ ಕೊರೋನಾ ಸುದ್ದಿನಲ್ಲಿ ಇದು ಮಾಡಿರೋದು ತುಂಬ ಹೆಲ್ಪ್ ಆಗಿದೆ. ತುಂಬ ಖುಷಿಯಾಗಿದೆ, ತುಂಬ ಸಂತೋಷ. TV9ಗೆ ಫಸ್ಟು ಧನ್ಯವಾದ ತಿಳಿಸ್ಬೇಕು. ಈ ಒಂದು TV9 ಮೊನ್ನೆ 3 ದಿನ ಹಿಂದೆ ಒಂದು ವರದಿ ಮಾಡಿತ್ತು. ಆ ವರದಿಯಿಂದ ಎಲ್ಲ ಆಟೋದವರಿಗೆ, ಬಡವರಿಗೆ, BPL ಕಡೆಯವರಿಗೆ ಭಾಳ ಒಳ್ಳೆಯದಾಗ್ತಿದೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಿದೆ ಕರೋನಾ ಇದಕ್ಕೆ. ಅದಕ್ಕೆ ನಾವು ಫಸ್ಟ್ ಒಂದು TV9ಗೆ ಧನ್ಯವಾದನ ಅರ್ಪಿಸಿ ಜನಗಳಿಗೆ ಅನುಕೂಲ ಆಗೋದಂಥ ಒಂದು ಇದನ್ನು ಮಾಡ್ತಿದೆ. ಅದರಿಂದ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕರೋನಾ ಇದಕ್ಕೆ ಫ್ರೀ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ. ಈ ಒಂದು ಕೊರೋನಾದಂಥ ಈ ಸಂದಿಗ್ಧ ಸಮಯದಲ್ಲಿ TV9 ಅವರು ಭಾಳಷ್ಟು ಜನೋಪಕಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾನು ಅದನ್ನು ನೋಡ್ತಿದ್ದೇನೆ. ಜನರಿಗೆ ಬೇಕಾದ ಮೆಡಿಸಿನ್ ಆಗಲಿ, ಅವರಿಗೆ ಬೇಕಾದಂಥ ಆಹಾರ ವಸ್ತುಗಳನ್ನಾಗಲಿ ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಭಾಳ ಒಳ್ಳೆ ರೀತಿಯಲ್ಲಿ ಶ್ಲಾಘನೆಯಾಗಿ ಮಾಡಿದ್ದಾರೆ. ಅದಕ್ಕಾಗಿ TV9 ಅವರಿಗೆ ನಾನು ಪ್ರಥಮತಃ ನನ್ನ ಪರವಾಗಿ ನಾನೊಂದು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. BPLನವರಿಗೆ ಉಚಿತವಾಗಿ, APLನವರಿಗೆ 30% ಡಿಸ್ಕೌಂಟ್ ಪ್ರಕಾರ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನೀಡಬೇಕಂತೇಳಿ ಒಂದು TV9 ಏನು ಅಭಿಯಾನ ಮಾಡಿದೆ. ಅದಕ್ಕೆ ನಾನು ಮೊದಲಾಗಿ ನಾನು ಶುಭ ಸಂದೇಶವನ್ನು ಕೊಡ್ತೇನೆ. ಯಾಕಂತ ಹೇಳಿದ್ರೆ ಈ ಕಾಯಿಲೆಯು ಯಾವ ರೀತಿ ಬರ್ತದೆ ಅಂತೇಳಿ ಯಾರಿಗೂ ಗೊತ್ತಾಗಿರುವುದಿಲ್ಲ. ಇದರಲ್ಲಿ APL BPL ಎಂಬ ಮನುಷ್ಯನಿಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಎಲ್ಲ ರೀತಿಯ ಏನು ಕೊರೋನಾ ವ್ಯಕ್ತಿಯಾಗಲಿ ಅಥವಾ ಇನ್ನಿತರ ಸಾಮಾನ್ಯ ವ್ಯಕ್ತಿಗಳಾಗಲಿ ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗುವಂಥ ಪ್ರಶ್ನೆ ಇವತ್ತು ಮೂಡಿ ಬಂದಿದೆ. ಇದಕ್ಕೆ ನಾವು ಎಲ್ಲಕ್ಕೂ ಅಭಿನಂದನೆಯನ್ನು ಮಾಡ್ತಿದ್ದೇವೆ. ಖಂಡಿತವಾಗಿಯೂ ಕೂಡ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಕೆಲಸ, ಜನರಿಗೆ ಕೊಟ್ಟಂತಹ ಭರವಸೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ TV9 ಮಾಡಿದೆ. ಇಂತಹ ಅಭಿಯಾನವನ್ನ TV9 ಮೊದಲಿಂದಲೂ ಕೂಡ ಜನಪರವಾಗಿ ಮಾಡ್ತಾ ಬರ್ತಾ ಇದೆ. ಇವತ್ತು ಮಾಡಿದಂತ ಅಭಿಯಾನ ಅಥವಾ 2 ದಿವಸಗಳ ಮುಂಚೆ ಮಾಡಿದಂತ ಅಭಿಯಾನ ಎಲ್ಲದಕ್ಕೂ ಕೂಡ ಸರ್ಕಾರ ಸ್ಪಂದಿಸಿದೆ. ಉಚಿತ ಚಿಕಿತ್ಸೆ ಸಿಗಲೇಬೇಕು ಅನ್ನುವಂತ ಆಗ್ರಹವನ್ನ TV9 ಮಾಡಿತ್ತು, ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸಿದೆ. ರಾಜ್ಯದ 5 ಕೋಟಿ ಜನರಿಗೆ ಉಚಿತ ಚಿಕಿತ್ಸೆ ಸಿಗುವಂತ ನಿಟ್ಟಿನಲ್ಲಿ ಸರ್ಕಾರ ದೊಡ್ಡದಾದಂತ ಹೆಜ್ಜೆಯನ್ನು ಇಟ್ಟಿದೆ. ಸರ್ಕಾರಕ್ಕೂ ಕೂಡ ಧನ್ಯವಾದವನ್ನು ಅರ್ಪಿಸೋಣ. ಇತ್ತ TV9ಗೆ ಸಿಕ್ಕಂತ ಐತಿಹಾಸಿಕ ಗೆಲುವಿದು. ಇಲ್ಲಿಗೆ ನಿಲ್ಲೋದಿಲ್ಲ. ಇಂಥ ಅಭಿಯಾನಗಳು, ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸಗಳು ಮುಂದೆಯೂ ಕೂಡ ನಡೆಯುತ್ತೆ. ಮುಂದೆಯೂ ಕೂಡ ಸಾಕಷ್ಟು ಅಭಿಯಾನಗಳು ಬರ್ತಾ ಹೋಗ್ತವೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.